ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ. ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಅಲೆಯಲೆಯಾಗಿ ಹರಿದು ತುಂಬಿ ದೇಹವೂ ಪ್ರಾಣವೂ ಪರಿಶುದ್ಧವಾಗಲಿ, ಹಿರಿಮೆಯನ್ನು ಹೊಂದಲಿ. ಸ್ನೇಹಿತರೆ, ಹಲವಾರು ಸರಳ ದೈಹಿಕ ವ್ಯಾಯಾಮಗಳನ್ನು, ಯೋಗಾಸನಗಳನ್ನು ಸ್ಕೈ ಯೋಗದಲ್ಲಿ ನಾವು ಕಲಿತಾ ಬಂದಿದ್ದೀವಿ. ಹಲವಾರು ಅಭ್ಯಾಸಗಳನ್ನು ಮಾಡ್ತಾ ಮಾಡ್ತಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗ ನಿವಾರಣೆಗೆ ಸಹಾಯಕ ಆಗಿದೆ. ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಹೊರಗಡೆ ಪಂಚಭೂತಗಳು ಹೇಗಿದೆಯೋ ನಮ್ಮ ದೇಹದಲ್ಲೂ ಪಂಚಭೂತಗಳು ಹಾಗೇ ಇದೆ. ಆಕಾಶ, ಗಾಳಿ, ಬೆಂಕಿ, ನೀರು ಮತ್ತು ನೆಲ, ಈ 5 ಪಂಚಭೂತಗಳು ಪ್ರಕೃತಿಯಲ್ಲಿವೆ. ನಮ್ಮ ದೇಹದಲ್ಲೂ ಆಕಾಶ ಅಂದರೆ ಪ್ರಾಣಶಕ್ತಿ, ಗಾಳಿ ಉಸಿರಾಟ, ಬೆಂಕಿ ಉಷ್ಣತೆ, ನೀರು ರಕ್ತ, ನೆಲ ಮೂಳೆ ಮಾಂಸ ಮುಂತಾದ ಗಟ್ಟಿಯಾದ ವಸ್ತುಗಳು. ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋಕ್ಕೋಸ್ಕರನೇ ಹಲವಾರು ಎಕ್ಸರ್ಸೈಸನ್ನು, ಯೋಗಾಸನಗಳನ್ನು ಕಲ್ತಿದ್ದೀವಿ. ಮತ್ತೊಂದು ಟೆಕ್ನಿಕ್, ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಪ್ರಾಣಾಯಾಮ ಅಂತ ಕರೀತಾರೆ. ಪ್ರಾಣಾಯಾಮ ಅಂದರೆ ನಿಮಗೀಗಾಗಲೇ ಗೊತ್ತಿದೆ. ಉಸಿರನ್ನು ಕ್ರಮಬದ್ಧವಾಗಿ ಒಳಗೆ ತಗೊಂಡು ಹೊರಗಡೆ ಬಿಡೋದು. ಒಂದು ನಿರ್ದಿಷ್ಟ ಕ್ರಮದಲ್ಲಿ ಚೆನ್ನಾಗಿ ಉಸಿರನ್ನು ಎಳೆದು ಬಿಡೋ ಕ್ರಮನೇ ಪ್ರಾಣಾಯಾಮ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಉಸಿರನ್ನು ಒಳಗೆ ತಗೊಂಡು ಬಂಧಿಸಿಬಿಡಿ. ಹೆಚ್ಚಿಗೆ ಹೊತ್ತು ಇರೋಕ್ಕಾಗಲ್ಲ. ಒಳಗಡೆ ಇರೋ ಪ್ರಾಣ ಆ ಉಸಿರನ್ನು ಆಚೆಗೆ ತಳ್ಳುತ್ತೆ. ಅಥವಾ ಆಚೆಗಡೆ ಉಸಿರು ಬಿಟ್ಟು ಹಾಗೆ ಇದ್ದು ನೋಡಿ, ಆಗಲೂ ನಾವು ಇರೋಕ್ಕಾಗಲ್ಲ. ಪ್ರಾಣ ಬೇಗ ಉಸಿರನ್ನು ಒಳಗೆ ಎಳ್ಕೊಳ್ಳುತ್ತೆ. ಅಂದರೆ ಪ್ರಾಣಕ್ಕೆ ಗಾಳಿ ಬಹಳ ಅವಶ್ಯಕತೆ ಇದೆ. ಗಾಳಿಯನ್ನು ಎಳೆದು ಬಿಟ್ಟು ಮಾಡ್ತಲೇ ಇರುತ್ತೆ. 72 ಬಾರಿ ಹೃದಯ ಬಡಿತ ಆಗುತ್ತೆ. ಅದೇ ರೀತಿ ನಮ್ಮ ಉಸಿರಾಟ ಒಂದು ನಿಮಿಷಕ್ಕೆ 15ರಿಂದ 16 ಸಲ ನಡೆಯುತ್ತೆ. ಈ ಪ್ರಾಣದಿಂದಾನೇ ಬಹಳಷ್ಟು ನಮ್ಮ ದೇಹದ ದೀರ್ಘಾಯುಸ್ಸು ಕೂಡ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಉಸಿರಾಟ ಮಾಡಿದಷ್ಟು ಆಯುಷ್ ಕಮ್ಮಿ ಆಗುತ್ತೆ. ನೀವು ನೋಡಿರ್ಬೋದು, ಇಲಿ, ಮೊಲ ಮುಂತಾದವು ಒಂದು ನಿಮಿಷಕ್ಕೆ 25ರಿಂದ 30 ಬಾರಿ ಉಸಿರಾಟ ಮಾಡುತ್ತೆ. ಮನುಷ್ಯ 16 ಬಾರಿ ಉಸಿರಾಟ ಮಾಡ್ತಾನೆ. ಆಮೆ 4 ಬಾರಿ ಉಸಿರಾಟ ಮಾಡುತ್ತೆ. 4 ಬಾರಿ ಉಸಿರಾಟ ಮಾಡೋ ಆಮೆ 400 ವರ್ಷ ಬದುಕುತ್ತೆ. ಅದರ 4 ಪಟ್ಟು ಉಸಿರಾಟ ಮಾಡೋ ಮನುಷ್ಯ 100 ವರ್ಷ ಬದುಕ್ತಾನೆ. ಅಂದರೆ ಉಸಿರಾಟ ಕಮ್ಮಿ ಆದಷ್ಟು, ಕ್ರಮಬದ್ಧವಾದಷ್ಟು, ನಿಧಾನವಾದಷ್ಟು ನಮ್ಮ ಆಯುಷ್ ಹೆಚ್ಚುತ್ತೆ. ಸೊ ಪ್ರಾಣಾಯಾಮದಿಂದ ನಾವು ದೀರ್ಘಾಯುಸ್ಸನ್ನು ಪಡ್ಕೋಬೋದು. ದೀರ್ಘಾಯುಸ್ಸಿಗೆ ಎಲ್ಲಿಯೋ ಹೋಗಿ ಯಾರನ್ನೋ ಬೇಡಿ ತಲೆಯಲ್ಲಿರೋ ಕೂದಲನ್ನು ಮುಡಿ ಕೊಟ್ಟು ಬಂದರೆ ಖಂಡಿತ ಸಾಧ್ಯ ಇಲ್ಲ, ದೀರ್ಘಾಯುಸ್ ಸಿಗಲ್ಲ. ದೀರ್ಘಾಯುಸ್ಸನ್ನು ಪಡಿಬೇಕಾದ್ರೆ ಪ್ರಾಣಶಕ್ತಿ ಚೆನ್ನಾಗಿರಬೇಕು. ಪ್ರಾಣದ ಚಲನೆಯನ್ನು ಉಸಿರಿನ ಜೊತೆ ಮಿಕ್ಸ್ ಮಾಡಿ ಪ್ರಾಣಾಯಾಮ ಮಾಡುವಾಗ ಉಸಿರಾಟ ಕ್ರಮಬದ್ಧವಾಗಿ ಕಡಿಮೆ ಇರಬೇಕು. ಒಂದೇ ಸರಿ ಕಮ್ಮಿ ಮಾಡಬಾರ್ದು, ನಿಧಾನವಾಗಿ ಕಡಿಮೆ ಮಾಡ್ತಾ 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 ಬರಬೇಕು. ಒಂದು ವೇಳೆ 16ರಿಂದ 8ಕ್ಕೆ ಬಂದರೆ ಸುಮಾರು 150ರಿಂದ 200 ವರ್ಷ ನಾವು ಬದುಕ್ಬೋದು ಅನ್ನೋ ದಾಖಲೆಗಳನ್ನು ಸಿದ್ಧರು ಸಾಧಿಸಿ ತೋರಿಸಿದ್ದಾರೆ. ಇನ್ನೂ ಕಡಿಮೆ ಮಾಡ್ತಾ 4 ಉಸಿರಾಟ ಒಂದು ನಿಮಿಷಕ್ಕೆ ಏನಾದರೂ ನಾವು ಅಭ್ಯಾಸ ಮಾಡಿದ್ರೆ ಆಮೆಯಂತೆ 350ರಿಂದ 400 ವರ್ಷಗಳ ಕಾಲ ನಾವು ಜೀವಿಸ್ಬೋದು. ಸೊ ಪ್ರಾಣವೇ ಗಾಳಿಯನ್ನು ಎಳೆದು ಬಿಡೋದ್ರಿಂದ ಅದಕ್ಕೆ ಹೆಸರು ಪ್ರಾಣಾಯಾಮ ಅಂತ ಇಟ್ಟಿದ್ದಾರೆ. ಆಯಾಮ ಅಂದರೆ ಹೋಗಿ ಬರೋದು. ಯಾರು ಹೋಗಿ ಬರೋದು? ಪ್ರಾಣ ಹೊರಗಡೆ ಹೋಗಿ ಗಾಳಿಯನ್ನು ತಗೊಂಡು ಒಳಗಡೆ ಬಂದು ಆಮ್ಲಜನಕವನ್ನು ನಮ್ಮ ದೇಹಕ್ಕೆ ಸರಬರಾಜು ಮಾಡಿ ದೇಹದ ಒಳಗಿರುವ ಕಾರ್ಬನ್ ಡೈಆಕ್ಸೈಡ್, ಬೇಡವಾದ ಗಾಳಿ, ಇದನ್ನು ಹೊರಗಡೆ ತಗೊಂಡೋಗಿ ಬಿಸಾಕುತ್ತೆ. ಪ್ರತಿಯೊಂದು ಪ್ರಾಣಾಯಾಮವೂ ನಮ್ಮ ಜೀವದ ವಿಸ್ತಾರ, ನಮ್ಮ ಆಯಸ್ಸಿನ ವೃದ್ಧಿ. ಅದಕ್ಕಾಗಿ ನಾವು ಪ್ರಾಣಾಯಾಮನ ಕಲ್ತ್ಕೊಳ್ಳೋಣ. ಈ ದಿನ ನಾವು 2 ಪ್ರಾಣಾಯಾಮನ ಕಲ್ತ್ಕೊಳ್ಳೋಣ. ಒಂದು ನಾಡಿ ಶುದ್ಧಿ ಪ್ರಾಣಾಯಾಮ, ಇನ್ನೊಂದು ಉಜ್ಜಾಯಿ ಪ್ರಾಣಾಯಾಮ ಅಂತ. ನಮ್ಮಲ್ಲಿ 72,000 ನಾಡಿಗಳಿದ್ದಾವೆ. ನಾಡಿಗಳು ಅಂದರೆ ಶಕ್ತಿಯ ಕೇಂದ್ರ. ನಮ್ಮ ದೇಹದ ಪ್ರತಿಯೊಂದು ಪಾಯಿಂಟ್ನಲ್ಲೂ, ಪ್ರತಿಯೊಂದು ಬೆರಳಲ್ಲೂ ನಾಡಿ ಕೇಂದ್ರಗಳಿದ್ದಾವೆ. ಈ ಥರ 72,000 ನಾಡಿಗಳಿದ್ದಾವೆ. ಪ್ರತಿಯೊಂದು ನಾಡಿಯೂ ಮಿಡಿತ ಇರಬೇಕು, ಚಟುವಟಿಕೆಯಿಂದನೇ ಕೂಡಿರಬೇಕು. ಆಗ ಮಾತ್ರನೇ ಶಕ್ತಿ ಸಂಚಾರವಾಗುತ್ತೆ. ಎಲ್ಲ ನಾಡಿಗಳು ನರಮಂಡಲದಲ್ಲೇ ಇರ್ತವೆ. ನಮ್ಮ ದೇಹದಲ್ಲಿ ನರಮಂಡಲ ಕರೆಂಟ್ ವೈರ್ ಇದ್ದಾಗೆ. ಅದರಲ್ಲಿ ಕರೆಂಟ್ ಮಾತ್ರನೇ ಪಾಸ್ ಆಗಬೇಕು. ಕರೆಂಟ್ ಅಂದರೆ ಪ್ರಾಣಶಕ್ತಿ.
ಪ್ರಾಣಶಕ್ತಿ ಸಂಚಾರಕ್ಕೆ ನರಮಂಡಲದಲ್ಲಿ ಎಲ್ಲಾದರೂ ಬ್ಲಾಕ್ ಇದ್ದರೆ ಅದನ್ನು ಶುದ್ಧಿ ಮಾಡ್ಕೋಬೇಕು. ಸೊ ನಾಡಿ ಶುದ್ಧಿ, ಆ ಹೆಸರೇ ಹೇಳುತ್ತೆ. ನಾಡಿ ಶುದ್ಧಿ ಅಂದರೆ ಆ ಕರೆಂಟ್ ವೈರಲ್ಲಿರೋ ಎಲ್ಲಾದರೂ ಬ್ಲಾಕೇಜ್ ಇದ್ದರೆ ಅದನ್ನು ನಿವಾರಣೆ ಮಾಡೋದು, ಅದಕ್ಕೆ ನಾಡಿ ಶುದ್ಧಿ ಅಂತ ಕರೀತಾರೆ. ನಾಡಿ ಶುದ್ಧಿ ಪ್ರಾಣಾಯಾಮ ನಾವು ಮಾಡೋದ್ರಿಂದ ಪ್ರತಿಯೊಂದು ಜೀವಕೋಶನೂ ಲವಲೈಕೆಯಿಂದ ಕೆಲಸ ಮಾಡಿ ಆಕ್ಸಿಜನ್ ದೇಹಕ್ಕೆ ಬೇಕಾದಷ್ಟು ದೊರೆತು ತುಂಬ ಚಟುವಟಿಕೆಯಿಂದಿರುತ್ತೆ. ದೇಹ ಬಹಳ ಹಗುರವಾಗುತ್ತೆ. ಉಸಿರಾಟದ ಯಾವುದೇ ತೊಂದರೆಗಳಿದ್ರೂ ನಿವಾರಣೆ ಆಗಿಬಿಡುತ್ತೆ. ಮೆದುಳಿಗೆ ಹೆಚ್ಚು ರಕ್ತ ಸಂಚಾರವಾಗಿ ಆಮ್ಲಜನಕ ದೊರೆತು ಮೆದುಳಿನ ಕ್ರಿಯೆಯೂ ಚೆನ್ನಾಗಿ ನಡೆಯುತ್ತೆ. ಇಂಥ ಒಂದು ಉತ್ತಮವಾದ ಕೆಲಸಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ. ಹೇಗೆ ಮಾಡೋದು? ಈಗಾಗಲೇ ನಿಮಗೆ ನಿಯಮಗಳೆಲ್ಲ ಗೊತ್ತಿದೆ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದಕ್ಕೆ ತಯಾರಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ, ಅಥವಾ ಪದ್ಮಾಸನ ಅಭ್ಯಾಸ ಇದ್ದರೆ ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಯಾವುದೇ ಒಂದು ಕಂಫರ್ಟಬಲ್ ಆಸನದಲ್ಲಿ ಕೂತ್ಕೊಂಡು ಕೈಯನ್ನು, ಎಡಗೈಯನ್ನು ಚಿನ್ಮುದ್ರೆ ಮಾಡಿಕೊಳ್ಳಿ. ತೋರು ಬೆರಳು ಹೆಬ್ಬೆಟ್ಟನ್ನು ಸೇರಿಸಿ 3 ಬೆರಳನ್ನು ನೇರವಾಗಿಟ್ಟು ನಿಧಾನವಾಗಿ ಕೈಯನ್ನು ಮಂಡಿಯ ಮೇಲೆ ಸ್ಟ್ರೈಟಾಗಿ ಇಟ್ಬಿಡಿ. ಇನ್ನು ಬಲಗೈ ನಾಸಿಕ ಮುದ್ರೆ ಮಾಡ್ಕೋಬೇಕು. ನಾಸಿಕ ಮುದ್ರೆ ಅಂದರೆ ತೋರು ಬೆರಳನ್ನು ಮಧ್ಯದ ಬೆರಳನ್ನು ಮಡಚಿಕೊಳ್ಳಿ. ಉಂಗುರ ಬೆರಳು ಹೆಬ್ಬೆಟ್ಟು ನಿಮ್ಮ ಕಡೆ ತಿರುಗಲಿ, ನಿಧಾನವಾಗಿ ಮೂಗಿನ ಹತ್ರ ಹೋಗಲಿ. ಬಲ ಮೂಗಿನ ಹೊಳ್ಳೆ ಹತ್ರ ಹೆಬ್ಬೆಟ್ಟು, ಎಡಗಡೆ ಮೂಗಿನ ಹೊಳ್ಳೆ ಹತ್ರ ಉಂಗುರ ಬೆರಳು ಇರುತ್ತೆ. ಎಡಗಡೆ ಉಸಿರನ್ನು ಹೊರಗಡೆ ಬಿಟ್ಟು ಉಸಿರನ್ನು ತಗೋಬೇಕು ಮೊದಲು. ಆಮೇಲೆ ಎಡಭಾಗದ ಹೊಳ್ಳೆಯನ್ನು ಮುಚ್ಚಿ ಬಲಭಾಗದ ಹೊಳ್ಳೆಯಲ್ಲಿ ಉಸಿರನ್ನು ಬಿಡಬೇಕು. ಬಲಭಾಗದಲ್ಲಿ ಉಸಿರನ್ನು ತಗೊಂಡು ಬಲಭಾಗದ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಲ್ಲಿ ಉಸಿರನ್ನು ಬಿಡಬೇಕು. ಎಡಗಡೆ ತಗೊಂಡು ಬಲಗಡೆ ಬಿಟ್ಟು ಬಲಗಡೆ ತಗೊಂಡು ಎಡಗಡೆ ಬಿಟ್ಟರೆ ಒಂದು ಪ್ರಾಣಾಯಾಮ. ಈ ಥರ 5 ಸುತ್ತು ಮಾಡಬೇಕು. ಒಂದು ದಿವಸದಲ್ಲಿ 5ರಿಂದ 20 ರೌಂಡ್ ಮಾಡ್ಬೋದು. ಒಂದು ರೌಂಡಿಗೆ 2 ಉಸಿರಾಟ ಇರುತ್ತೆ. ಎಡಗಡೆ ತಗೊಂಡು ಬಲಗಡೆ ಬಿಡೋದು ಒಂದು, ಬಲಗಡೆ ತಗೊಂಡು ಎಡಗಡೆ ಬಿಡೋದು ಒಂದು. ನಮ್ಮಲ್ಲಿ 2 ನಾಡಿಗಳು, ಇಡಾ ನಾಡಿ, ಪಿಂಗಳ ನಾಡಿ ಅಂತಾರೆ. ಮಧ್ಯದಲ್ಲಿ ಇನ್ನೊಂದು ನಾಡಿ ಇದೆ, ಸುಷುಮ್ನಾ ನಾಡಿ ಅಂತಲೂ ಕರೀತಾರೆ. ಇಡಾ ಪಿಂಗಳದಲ್ಲಿ ನಾಡಿ, ಆ ಭಾಗದಲ್ಲಿ ಉಸಿರಾಟ, ಒಂದು ವೇಳೆ ಎಡಭಾಗದಲ್ಲಿ ಉಸಿರಾಟ ಜೋರಾಗಿದ್ದರೆ ಕೋಲ್ಡ್ ಆಗಿರುತ್ತೆ, ಬಲಭಾಗದಲ್ಲಿ ಉಸಿರಾಟ ಜಾಸ್ತಿ ಇದ್ದರೆ ಬಾಡಿ ಹೀಟ್ ಆಗಿರುತ್ತೆ. ನಮ್ಮ ಉಸಿರಾಟ ಕ್ರಮಬದ್ಧವಾಗಿ ನಾವು ಪ್ರಾಣಾಯಾಮದಿಂದ ಬ್ಯಾಲೆನ್ಸ್ ಮಾಡಿದ್ರೆ ಎಡಭಾಗನೂ ಬಲಭಾಗನೂ ಸಮನಾಗಿ ಉಸಿರಾಟ ಇದ್ದರೆ ದೇಹ ಸಮಶೀತೋಷ್ಣವಾಗಿರುತ್ತೆ, ಟೆಂಪ್ರೇಚರ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೂ ಪ್ರಾಣಾಯಾಮ ಬಹಳ ಸಹಾಯ ಮಾಡುತ್ತೆ. ಮತ್ತು ನಮ್ಮ ಪ್ರಾಣಶಕ್ತಿ ಸುಷುಮ್ನಾ ನಾಡಿಯಲ್ಲಿ ಚಲಿಸೋದಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ಕುಂಡಲಿನಿ ಶಕ್ತಿ ಜಾಗೃತವಾಗಲಿಕ್ಕೂ ಪ್ರಾಣಾಯಾಮ ನಮಗೆ ಸಹಾಯ ಮಾಡುತ್ತೆ. ಉಸಿರಾಟದ ಎಲ್ಲ ತೊಂದರೆಗಳ ನಿವಾರಣೆಗೂ, ದೇಹದ ಹಗುರವಾಗುವಿಕೆಗೂ, ಪ್ರತಿಯೊಂದು ಜೀವಕೋಶನೂ ಚಟುವಟಿಕೆಯಿಂದ ಕೆಲಸ ಮಾಡೋದಕ್ಕೂ ಪ್ರಾಣಾಯಾಮ ಸಹಾಯ ಮಾಡುತ್ತೆ ನಮಗೆ. ಸೊ ಈಗ ನಾಸಿಕ ಮುದ್ರೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. 2 ತೋರು ಬೆರಳು ಮಧ್ಯದ ಬೆರಳನ್ನ ಮೆರ್ಚಿಕೊಂಡು ಮುಖದ ಕಡೆ ಅಂಗೈ ಇಟ್ಕೊಂಡು ಮೂಗನ್ನು ಇಟ್ಕೊಳ್ಳೋದು, ಎಡಭಾಗದಲ್ಲಿ ಉಸಿರನ್ನು ಬಿಡೋದು, ಎಡಭಾಗದಲ್ಲೇ ಉಸಿರನ್ನು ತಗೊಳ್ಳೋದು, ಎಡಭಾಗವನ್ನು ಮುಚ್ಚಿ ಬಲ ಹೊಳ್ಳೆಯನ್ನು ತೆಗೆದು ಉಸಿರನ್ನು ಬಿಡೋದು. ಬಲಭಾಗದಲ್ಲಿ ಉಸಿರನ್ನು ತಗೊಳ್ಳೋದು, ಬಲದ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಲ್ಲಿ ಬಿಡೋದು. ಇದು ಒಂದು ಪ್ರಾಣಾಯಾಮ. ಒಂದು ಸಾರಿ ಎಡದಲ್ಲಿ ತಗೊಂಡು ಬಲದಲ್ಲಿ ಬಿಟ್ಟು, ಬಲದಲ್ಲಿ ತಗೊಂಡು ಎಡದಲ್ಲಿ ಬಿಡೋದು, ಒಂದು ಸೈಕಲ್. ಈ ಥರ 5ರಿಂದ 20 ಸೈಕಲ್ ನೀವು ಅಭ್ಯಾಸ ಮಾಡ್ಬೋದು. ಬಿಗಿನಿಂಗಲ್ಲಿ 1 ವಾರಗಳ ಕಾಲ 5 ಸುತ್ತು ಮಾಡಿ, ಆಮೇಲೆ 10 ಸುತ್ತು ಮಾಡಿ, ಆಮೇಲೆ 15 ಸುತ್ತು ಮಾಡಿ, 20 ಸುತ್ತು ಮಾಡಿ. 20 ಸುತ್ತು ಮಾಡಿದ್ರೆ ಸಾಕಾಗತ್ತೆ. ಈಗ ನಾವು ಒಂದು 5 ಸುತ್ತು ಕಂಟಿನ್ಯೂಸ್ ಆಗಿ ಮಾಡೋಣ. ತಯಾರಾಗಿ ಬಾಡಿ ಸ್ಟ್ರೈಟ್ ಆಗಿರಲಿ, ಎಡಗೈ ಚಿನ್ಮುದ್ರೆ ಇರಲಿ, ಬಲಗೈ ನಾಸಿಕ ಮುದ್ರೆ ಇರುತ್ತೆ. ಕಣ್ಣು ಮುಚ್ಚಿ ಉಸಿರನ್ನು, ಪ್ರಾಣವನ್ನು, ಅದರ ಕ್ರಿಯೆಯನ್ನೇ ಗಮನಿಸ್ತಾ ಇರಿ. ಹೊರಗಡೆ ಗಾಳಿ ಹೋಗುವಾಗ ನನ್ನೊಳಗಿರುವ ಎಲ್ಲ ಕೆಟ್ಟ ಬೇಡವಾದ ಗಾಳಿ ಮತ್ತು ಆಮ್ಲೀಯಗಳು, ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ ಅನ್ನೋ ಭಾವನೆ ಇರಲಿ. ಪ್ರತಿಯೊಂದು ಜೀವಕೋಶನೂ ಆಕ್ಸಿಜನ್ ಪಡ್ಕೊಂಡು ಪರಿಶುದ್ಧವಾಗ್ತಾ ಇದೆ ಅನ್ನೋ ಭಾವನೆ ಇರಲಿ.
ಭಾವನೆ ಬಹಳ ಮುಖ್ಯ. ಭಾವನೆಯಿಂದ ಪ್ರಾಣಾಯಾಮ ಮಾಡೋಣ. ಎಡಭಾಗದಲ್ಲಿ ಉಸಿರನ್ನು ತಗೊಳ್ಳಿ. ಮೊದಲು ಉಸಿರನ್ನು ಬಿಡಿ. ದೀರ್ಘವಾಗಿ ಉಸಿರು. ಎಡಭಾಗದಲ್ಲಿ ಎಷ್ಟು ಸಮಯ ತಗೊಳ್ತೀರೋ ಬಲಭಾಗದಲ್ಲೂ ಅಷ್ಟೇ ಸಮಯ ಬಿಟ್ಟು ಮತ್ತು ಅಷ್ಟೇ ಸಮಯ, ಎರಡೂ ಸಮಯ ಬಿಡುವ ತಗೊಳ್ಳುವ, ಉಚ್ಛ್ವಾಸ ನಿಶ್ವಾಸ, ಇನ್ಹೇಲ್ ಎಕ್ಸೇಲ್ ಈಕ್ವಲ್ ಟೈಮಿಂಗ್ ಥರ ಅಭ್ಯಾಸ ಮಾಡಬೇಕು. ಪ್ರಾರಂಭ ಮಾಡೋಣ. ಎಡಭಾಗದಲ್ಲಿ ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ಳೋಣ. ಒಂದು ಅಂದರೆ 2 ಉಸಿರಾಟ. ಎಡವಳ್ಳೆಯನ್ನು ಮುಚ್ಚಿ ಬಲವಳ್ಳೆಯಲ್ಲಿ ಉಸಿರನ್ನು ಬಿಡಿ. ಹೊಟ್ಟೆ ಭಾಗ ಪೂರ ಒಳ ಹೋಗುವಷ್ಟು ಗಾಳಿ ಹೊರಗಡೆ ಬಂದುಬಿಡಬೇಕು. ಮತ್ತು ಬಲಭಾಗದಲ್ಲಿ ಉಸಿರು ತಗೊಳ್ಳಿ. ಬಲ ಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಬಿಡಿ. ಎರಡು, ಬಲ ಹೊಳ್ಳೆಯಿಂದ ಉಸಿರನ್ನು ಬಿಡಿ. ಬಲಗಡೆ ಉಸಿರು ತಗೊಳ್ಳಿ. ಬಲ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಲ್ಲಿ ಉಸಿರನ್ನು ಬಿಡಿ. 3, ಎಡಗಡೆ ತಗೊಂಡು ಬಲ ಹೊಳ್ಳೆಯಿಂದ ಬಿಡಿ. ಬಲಗಡೆಯಿಂದ ತಗೊಂಡು ಎಡಹೊಳ್ಳೆಯಿಂದ ಬಿಡಿ. 4, ಎಡಗಡೆಯಿಂದ ತಗೊಳ್ಳಿ. ಬಲ ಹೊಳ್ಳೆಯಿಂದ ಬಿಡಿ. ಬಲ ಹೊಳ್ಳೆಯಿಂದ ತಗೊಳ್ಳಿ. ಎಡಹೊಳ್ಳೆಯಿಂದ ಬಿಡಿ. 5, ಎಡಗಡೆ ತಗೊಳ್ಳಿ. ಬಲಭಾಗದಿಂದ ಬಿಡಿ. ಬಲಗಡೆ ತಗೊಳ್ಳಿ. ಎಡಭಾಗದಲ್ಲಿ ಬಿಡಿ. ರಿಲ್ಯಾಕ್ಸ್ ಆಗಿ ಬಲಗೈಯನ್ನು ಚಿನ್ಮುದ್ರೆಗೆ ತನ್ನಿ. ದೇಹದ ಒಳಗೆ ನಡೆಯುವ ಕ್ರಿಯೆಯನ್ನೇ ಗಮನಿಸಿ. ನಿಜವಾಗಲೂ ನಾವು ಸಾಧಾರಣವಾಗಿ ಉಸಿರಾಡುವಾಗ ಇಷ್ಟು ಗಾಳಿನ ಸೇವನೆ ಮಾಡೋದೇ ಇಲ್ಲ. ಬರೀ ಶ್ವಾಸನಾಳದಲ್ಲಿ ಎಷ್ಟು ಸಾಧ್ಯವೋ ಅಷ್ಟೇ ಉಸಿರಾಟನ ಬಾಡಿ ತಾನಾಗಿಯೇ ಮಾಡ್ತಾ ಇರುತ್ತೆ. ನಾವು ಮನಸ್ಸಿಟ್ಟು ಉಸಿರಾಟ ಮಾಡಿದ್ರೇ ಅದು ಪ್ರಾಣಾಯಾಮ ಅಂತ ಕರೀತಾರೆ. ನಮ್ಮ ದೇಹಕ್ಕೆ 4 ರಿಂದ 5 ಲೀಟ್ರಷ್ಟು ಗಾಳಿ ಬೇಕು. ಆದರೆ ನಾವು ಉಸಿರಾಟ ಮಾಡೋದು 1 ರಿಂದ 2 ಲೀಟ್ರು. ಅದರಿಂದಾಗಿಯೇ ಆಮ್ಲಜನಕ ಕೊರತೆ ಉಂಟಾಗಿ ದೇಹದ ಎಲ್ಲ ರೋಗಕ್ಕೂ ಕಾರಣವಾದ ರೋಗ ನಿರೋಧಕ ಶಕ್ತಿಯಲ್ಲಿ ಕೊರತೆ ಉಂಟಾಗ್ಬಿಡುತ್ತೆ. ಈಗ ನಾವು ಮತ್ತೊಂದು ಪ್ರಾಣಾಯಾಮವನ್ನು ಕಲಿಯೋಣ, ಉಜ್ಜಾಯಿ ಪ್ರಾಣಾಯಾಮ ಅಂತ. ಇದನ್ನು ಮೂಗಿನಿಂದ ಉಸಿರು ತಗೊಳ್ಳುವಾಗ ಕಿರುನಾಲಿಗೆ ಹತ್ರ ಬಾಯಿಯ ಅಂಗಳದಲ್ಲಿ ಸ್ವಲ್ಪ ಒತ್ತು ಮಾಡಿ ಸಣ್ಣದಾಗಿ ಸೌಂಡ್ ಬರೋ ಹಾಗೆ ಉಸಿರನ್ನು ಎಳ್ಕೋಬೇಕು. ಗಂಟ್ಲಲ್ಲಿ ಸೌಂಡ್ ಬರುತ್ತೆ. ಆಮೇಲೆ ಉಸಿರನ್ನು ತಗೊಂಡ ಮೇಲೆ ಕತ್ತನ್ನು ಕೆಳಗೆ ತಂದು ಜಲಂಧರ ಬಂಧ ಅಂತ ಕರೀತಾರೆ. ಈ ಥರ ಮಾಡಿ ಉಸಿರನ್ನು ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನಂತರ ಕತ್ತನರೆ ಮೇಲೆ ತಂದು ಮೂಗಿನಿಂದ ಉಸಿರನ್ನು ಬಿಡಬೇಕು. ಈಗ ಮಾಡೋಣ. ಕೈಗಳು ಚಿನ್ಮುದ್ರೆನೇ ಇರಲಿ, 2 ಕೈ ಚಿನ್ಮುದ್ರೆಯಲ್ಲಿ ಇರಲಿ, ಬಾಡಿ ನೇರವಾಗಿರಲಿ. ಉಸಿರನ್ನು ತಗೊಳ್ಳುವಾಗ ಗಂಟ್ಲಲ್ಲಿ ಸೌಂಡ್ ಬರೋ ಹಾಗೆ ಒಳಗಡೆ ಕಿರುನಾಲಿಗೆ ಹತ್ರ ಒಂಚೂರು ಅಂಗಳವನ್ನು ಒತ್ತಿ ಇಟ್ಕೊಂಡ್ರೆ ಸೌಂಡ್ ಬರುತ್ತೆ. ಮತ್ತೊಮ್ಮೆ
ಉಸಿರು ತಗೊಳ್ಳುವಾಗ ಗಂಟಲ್ಲಿ ಸೌಂಡ್ ಬರೋ ಹಾಗೆ ಕಿರುನಾಲಿಗೆ ಹತ್ರ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟರೆ ಸೌಂಡ್ ಬರುತ್ತೆ. ಉಸಿರು ತೊಗೊಂಡ್ಮೇಲೆ ಕತ್ತನ್ನು ಬಗ್ಗಿಸೋದಕ್ಕೆ ಜಲಂಧರ ಬಂಧ ಅಂತ ಕರೀತಾರೆ. ಈ ಜಲಂಧರ ಬಂಧ ಮಾಡುವಾಗ ಥೈರಾಯ್ಡ್ಗೆ ಎಕ್ಸಸೈಸ್ ಆಗುತ್ತೆ. ಈ ಪ್ರಾಣಾಯಾಮ ಥೈರಾಯ್ಡ್ ಪ್ರಾಬ್ಲಮ್ನ ನಿವಾರಣೆ ಮಾಡೋದಕ್ಕೂ ನಮಗೆ ಸಹಾಯ ಮಾಡುತ್ತೆ. ಶ್ವಾಸಕೋಶದ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ನಾಡಿ ಶುದ್ಧಿನಲ್ಲಿ ಎಲ್ಲ ನಾಡಿಗಳಲ್ಲಿ ಶಕ್ತಿ ಸಂಚಾರ ಆಗುತ್ತೆ. ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಮು ನಿವಾರಣೆ ಆಗಿ ಶ್ವಾಸಕೋಶದ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಮುಂದೆ ಮತ್ತಷ್ಟು ಪ್ರಾಣಾಯಾಮಗಳನ್ನು ನಾವು ಕಲ್ತ್ಕೊಳ್ಳೋಣ. ಈ ದಿನದ ಕಾರ್ಯಕ್ರಮನ ಮುಗಿಸೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿಯು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇಹಾರೋಗ್ಯ, ದೀರ್ಘಾಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನವನ್ನು ನೀಡಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಗರ್ಭಿಣಿಯ ಆರೈಕೆಯ ಬಗ್ಗೆ ಮತ್ತು ತನ್ನ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಪೋಷಣೆಯ ಬಗ್ಗೆ ಏನೇನೆಲ್ಲ ಎಚ್ಚರಿಕೆಯನ್ನು ವಹಿಸಬಹುದು ಮತ್ತು ಯಾವ್ಯಾವ ರೀತಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನು ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. 3ನೇ ತಿಂಗಳಿಂದ 9ನೇ ತಿಂಗಳವರೆಗೆ ಸಂಪೂರ್ಣವಾಗಿ ವಿಶ್ರಾಂತಿಗೆ ಹೋಗ್ಬಿಡ್ತಾರೆ. ಅದು ಆ ರೀತಿ ಆಗಬಾರ್ದು. ಇದು ಕಾಯಿಲೆಯೂ ಅಲ್ಲ, ಇದು ರೋಗವೂ ಅಲ್ಲ. ಇದು ಹೆಚ್ಚು ಹೆಚ್ಚು ಚಟುವಟಿಕೆಯಾಗಿದ್ದಷ್ಟು ಕೂಡ ಅವಳ ಆರೋಗ್ಯದಲ್ಲಿ ಒಂದು ಹೆಚ್ಚಿನ ಸುಧಾರಣೆ ಇರುತ್ತೆ. ಹಾಗಾಗಿ ತನ್ನ ನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಮತ್ತು ಅವರು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಯ ಅವಶ್ಯಕತೆಯೂ ಇರೋದಿಲ್ಲ. ಆಹಾರದಲ್ಲಿ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ತೆಗೆದುಕೊಂಡ್ರೆ ಸಾಕೆ ಹೊರತು ಅದಕ್ಕಾಗಿ ಯಾವಾಗಲೂ ಚೇರಲ್ಲೇ ಕೂತಿರೋದು, ಹಾಸಿಗೆ ಮೇಲೆ ಮಲಗಿರೋದು ಈ ರೀತಿಯ ಅವಶ್ಯಕತೆ ಇರೋದಿಲ್ಲ. ಅಷ್ಟೇ ಅಲ್ಲ, ಬೆಳಗಿನ ಜಾವದಲ್ಲಿ ಎಳೆ ಬಿಸಿಲಿರುವಾಗ ಸ್ವಲ್ಪ ಹೊರಗಡೆ ಅಡ್ಡಾಡಿ ಬರೋದು ತುಂಬ ಒಳ್ಳೆಯದು. ಒಂದು ಸಣ್ಣ ವಾಕಿಂಗ್ ಮಾಡೋದರಿಂದ ಆ ಶರೀರದಲ್ಲಿ ಇರ್ತಕ್ಕಂಥ ಶಿಶುವಿಗೆ ಸೂರ್ಯನ ಕಿರಣಗಳಿಂದ ಬರುವಂತಹ ವಿಟಮಿನ್ ಡಿ ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗುತ್ತೆ. ಅದರಿಂದ ಮುಂದೆ ಹುಟ್ಟುವಂತಹ ಮಗುವಿಗೆ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗಿನ ಜಾವದಲ್ಲಿ ಎದ್ದು ಒಂದು ಸ್ವಲ್ಪ, ತುಂಬ ಓಡಾಡೋದೇನು ಬೇಡ, ಒಂದು ಆ ಮನೆಯ ಸುತ್ತಮುತ್ತ ಪರಿಸರದಲ್ಲೇ ಸ್ವಲ್ಪ ಓಡಾಡ್ಕೊಂಡು ಬಂದರೆ ಮನಸ್ಸು ಕೂಡ ತುಂಬ ಫ್ರೆಶ್ ಆಗಿರುತ್ತೆ, ಆಹ್ಲಾದಕರವಾಗಿರುತ್ತೆ. ಮಗುವಿಗೂ ಕೂಡ ಸಾಕಷ್ಟು ವಿಟಮಿನ್ ಡಿ ಕೊರತೆ ನೀಗುವಂಥ ಅವಕಾಶ ಇರುತ್ತೆ. ಗರ್ಭಿಣಿ ಸ್ತ್ರೀ ಯಾವಾಗಲೂ ಕೂಡ ಹಿತವಾದ ಸಂಗೀತವನ್ನು ಕೇಳುವಂಥದ್ದು, ಒಳ್ಳೆಯ ಪುಸ್ತಕಗಳನ್ನು ಓದುವಂಥದ್ದು, ಸುಸಂಸ್ಕೃತರ ಒಂದು ಸಂಭಾಷಣೆಯನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಸಂಸ್ಕಾರ ಇರತಕ್ಕಂಥವರ ಒಂದು ಪುಸ್ತಕಗಳನ್ನು ಓದುವಂಥದ್ದು, ದೇಶಭಕ್ತರ ಶೌರ್ಯವನ್ನು ಸೂಚಿಸುವಂತಹ ಈ ತರಹದೆಲ್ಲನೂ ಓದ್ತಾ ಬಂದರೆ ಅದರ ಪರಿಣಾಮ ಗರ್ಭದಲ್ಲಿರ್ತಕ್ಕಂತಹ ಶಿಶುವಿನ ಮೇಲೆ ಸಾಕಷ್ಟು ಆಗುತ್ತೆ. ಹೀಗಾಗಿ ಮುಂದೆ ತನ್ನ ಮಗು ಸುಸಂಸ್ಕೃತನಾಗಿ ಹುಟ್ಟೋದಕ್ಕೆ ಸಾಧ್ಯವಾದಷ್ಟು ಕೂಡ ಇದು ಪೂರಕವಾಗಿರುತ್ತೆ. ಈ 9ನೇ ತಿಂಗಳಲ್ಲಿ ತುಂಬ ಸುಸ್ತು, ಬಳಲಿಕೆ, ಬಾಯಾರಿಕೆ ಈ ಥರದ್ದೆಲ್ಲ ಕೂಡ ತುಂಬ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಅಥವಾ ಶ್ರೀಗಂಧದ ಒಂದು ಮಿಶ್ರಣವನ್ನು ಸೇರಿಸಿ ಸೇವನೆ ಮಾಡ್ತಕ್ಕಂಥದ್ದು ಅವರಿಗೆ ತುಂಬ ಒಂದು ಚೈತನ್ಯವನ್ನು ಕೊಡುತ್ತೆ. ಈ ಸುಸ್ತು, ಬಳಲಿಕೆ, ಬಾಯಾರಿಕೆ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇನ್ನು ಕೆಲವರಿಗೆ 3 ತಿಂಗಳಿಂದ 6 ತಿಂಗಳ ಒಳಗಾಗಿ ಈ ಗರ್ಭಪಾತವಾಗುವಂತಹ ಒಂದು ಸಂದರ್ಭಗಳು ಸಾಕಷ್ಟಿರುತ್ತೆ. ಅದನ್ನು ತಡೆಗಟ್ಟಬೇಕಾದ್ರೆ ಮುಂಜಾಗ್ರತೆಯಿಂದಾಗಿ ನಾವು ಮೊದಲ ತಿಂಗಳಿಂದ 5ನೇ ತಿಂಗಳವರೆಗೆ ಪ್ರತಿನಿತ್ಯ ಬಿಳಿ ಗುಳ್ಳ ಅಂತ ಒಂದು ಬೇರು ಸಿಕ್ಕತ್ತೆ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಕ್ಕತ್ತೆ. ಬಿಳಿ ಗುಳ್ಳದ ಬೇರು, ಅಶ್ವಗಂಧಿ ಬೇರು ಇವೆರಡನ್ನೂ ತಂದಿಟ್ಕೊಂಡು ಚೆನ್ನಾಗಿ ಶುದ್ಧಿ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರಲ್ಲಿ ಈ ಬೇರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರು ಮಾಡಿಕೊಂಡು ಈ ಕಷಾಯವನ್ನು ಸೇವನೆ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಬೆಳಗ್ಗೆ 2 ಚಮಚ ಸಾಕು. ಇದನ್ನು 5 ತಿಂಗಳ ಕಾಲ ಬೆಳಗ್ಗೆ ಹೊತ್ತು ಮಾತ್ರ ತೆಗೆದುಕೊಳ್ತಾ ಬಂದರೆ ಈ ಗರ್ಭಪಾತವಾಗುವಂತಹ ಒಂದು ಯಾವುದೇ ಭಯ ಇರೋದಿಲ್ಲ ನೋಡಿ. ಹಾಗಾಗಿ ಅವರ ಮುಂದಿನ ಒಂದು ಪ್ರಯಾಣ 9 ತಿಂಗಳ ಪ್ರಯಾಣ ಬಹಳ ಸುಗಮವಾಗಿ ನೆರವೇರುತ್ತೆ. ಮತ್ತು ಇನ್ನು ಈ 9ನೇ ತಿಂಗಳಲ್ಲಿ
ತುಂಬ ಬಳಲಿಕೆ, ಬಾಯಾರಿಕೆ ಮತ್ತು ಅಷ್ಟೇ ಅಲ್ಲ ತುಂಬ ನಿಂತ್ಕೊಳ್ಳೋಕ್ಕೆ ಆಗದೆ ಇರೋ ತರಹ ನಿತ್ರಾಣ ಇರೋರು, ಈ ಥರ ಇರ್ತಕ್ಕಂಥವ್ರು ಒಂದು ಹಸಿ ಈರುಳ್ಳಿನ ಒಂದು 4-5 ಕಾಳು ಮೆಣಸು ಇದೆರಡನ್ನೂ ಹಾಕಿ ಚೆನ್ನಾಗಿ ಜಜ್ಜಿ ಅದನ್ನು ಒಂದು ತೆಳುವಾದ ಬಿಳಿಯ ಬಟ್ಟೆಯಲ್ಲಿ ಹಾಕಿ ಒಂದು ಗಂಟು ರೀತಿ ಕಟ್ಟಿ ಚೆನ್ನಾಗಿ ಬಿಗಿಯಾಗಿ ಹಿಂಡಿದ್ರೆ ಬರೀ ರಸ ಬರುತ್ತೆ. ಈ ಮಿಶ್ರಣವನ್ನು ಸೇವನೆ ಮಾಡೋದರಿಂದ ಅರ್ಧ ಗಂಟೆಯಲ್ಲಿ ಅವರ ಸುಸ್ತು ಬಳಲಿಕೆ ತಕ್ಷಣ ಕಡಿಮೆ ಆಗೋಗುತ್ತೆ. ಬೇಕಾದರೆ ಮಾಡಿ ನೋಡಿ, ಇದರ ಅನುಭವ ನಿಮಗೆ ಆಗುತ್ತೆ. ಇದು ಬಹಳ ಸರಳ, ಸುಲಭ ಅಷ್ಟೇ ಅಲ್ಲ, ಆ ಟೈಮ್ನಲ್ಲಿ ಅದು ಎಷ್ಟು ಚೈತನ್ಯ ಕೊಡುತ್ತೆ ಅಂದರೆ ಅದನ್ನು ನೀವು ಕುಡಿದಾಗ ಅದರ ಅನುಭವ ಆಗತ್ತೆ. ಮತ್ತು ಈ ಜೀರಿಗೆ ಅನ್ನೋವಂಥದ್ದು ಗರ್ಭಿಣಿ ಸ್ತ್ರೀಯರಿಗೆ ಅತ್ಯಮೂಲ್ಯವಾದಂಥ ಒಂದು ವರ. ಜೀರಿಗೆಯನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. 1 ಚಮಚ ಜೀರಿಗೆ ಪುಡಿಯನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಕಷಾಯದ ರೀತಿ ಮಾಡಿಕೊಂಡು ಆ ಕಷಾಯವನ್ನು ಒಂದು ಅರ್ಧ ಲೋಟ ಹಾಲು, ತುಪ್ಪ ಮತ್ತು ಸಕ್ಕರೆ ಇಷ್ಟನ್ನು ಮಿಶ್ರಣ ಮಾಡಿ ಮೊದಲನೇ ದಿವಸದಿಂದ 9ನೇ ತಿಂಗಳು ಹೆರಿಗೆಯ ದಿನದವರೆಗೆ ಪ್ರತಿನಿತ್ಯ ಇದನ್ನು ಕುಡಿತಾ ಬಂದರೆ ಇದರಿಂದಾಗಿ ಮಗುವಿನ ಬೆಳವಣಿಗೆಗೂ ಕೂಡ ಇದು ಸಾಕಷ್ಟು ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಗರ್ಭಿಣಿಗೆ ಇದರಿಂದ ತುಂಬ ಚೈತನ್ಯ ಸಿಕ್ಕಿದಾಗತ್ತೆ. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಅವಳಿಗೆ ಆಯಾಸ, ಬಳಲಿಕೆ ಇಂಥದ್ದೆಲ್ಲ ಆಗೋದಿಲ್ಲ. ಮತ್ತು ಹೊಟ್ಟೆಯಲ್ಲಿ ನೋವು ಬರೋದಾಗಲಿ ಅಥವಾ ವಾಯು ಸೇರೋದಾಗಲಿ ಇದು ಯಾವುದೇ ರೀತಿಯ ತೊಂದರೆಗಳು ಕೂಡ ಬರೋದಿಲ್ಲ. ಆಗಾಗ ಬರುವಂತಹ ಹೊಟ್ಟೆಯ ಶೂಲೆಗೂ ಕೂಡ ಇದು ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಇದನ್ನು ಪ್ರತಿನಿತ್ಯದಲ್ಲಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಅಕಸ್ಮಾತ್ ಪ್ರತಿನಿತ್ಯ ಆಗಲಿಲ್ಲ ಅಂದರೂ ಕೂಡ ಒಂದು ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಆದರೂ ಕೂಡ ಈ ಜೀರಿಗೆ ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ಸಾಕಷ್ಟು ಅನುಕೂಲ ಆಗತ್ತೆ. ನೋಡಿ, ಪ್ರತಿ ವಾರನೂ ಕೂಡ ಅಭ್ಯಂಜನ ಸ್ನಾನ ತುಂಬ ಮುಖ್ಯ. ಈ ಅಭ್ಯಂಜನ ಸ್ನಾನ ಮಾಡಿ ಹೊರಗೆ ಬಂದ ತಕ್ಷಣ ಸಾಕಷ್ಟು ಸುಸ್ತಾಗಿರುತ್ತೆ. ಆ ಸಂದರ್ಭದಲ್ಲಿ 1 ಲೋಟ ಹಾಲು, ಸ್ನಾನಕ್ಕೆ ಹೋಗುವ ಮುಂಚೆನೇ 1 ಲೋಟ ಹಾಲಿಗೆ ಸ್ವಲ್ಪ ಕೇಸರಿ ಮತ್ತು ಬಾದಾಮಿ ಇದೆರಡರ ಒಂದು ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದು ಇದನ್ನು ಸ್ವಲ್ಪ ಹಾಲಿಗೆ ಬೆರೆಸಿ ಸ್ನಾನದಿಂದ ಬಂದ ತಕ್ಷಣ ಕುಡಿತಾ ಬರಬೇಕು. ಪ್ರತಿ ವಾರಕ್ಕೊಮ್ಮೆ ಅಭ್ಯಂಜನ ಸ್ನಾನ ಆದ ನಂತರ ಈ 1 ಲೋಟ ಹಾಲಿನ ಮಿಶ್ರಣವನ್ನು, ಕೇಸರಿ ಮತ್ತು ಬಾದಾಮಿ ಈ ಹಾಲಿನ ಮಿಶ್ರಣವನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹುಟ್ಟುವಂತಹ ಮಗುವಿಗೆ ಒಳ್ಳೆಯ ಬಿಳುಪಾದ ಬಣ್ಣವೂ ಬರುತ್ತೆ. ಅಷ್ಟೇ ಅಲ್ಲ, ನರಗಳಿಗೆ ತುಂಬ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಈ ಕೇಸರಿ ಬಾದಾಮಿಯನ್ನು ಉಪಯೋಗಿಸೋದ್ರಿಂದ ನರಗಳಲ್ಲಿ ಒಳ್ಳೆಯ ಚೈತನ್ಯ ಬರುತ್ತೆ, ನರಗಳಿಗೆ ಶಕ್ತಿ ಬರುತ್ತೆ. ಹಾಗಾಗಿ ಇದನ್ನು ಪ್ರತಿ ವಾರಕ್ಕೊಮ್ಮೆ, ಆದರೆ ಇದನ್ನು ಬಹಳಷ್ಟು ಜನ ಹೇಳಿರೋದು ಮಗುವಿಗೆ ಒಳ್ಳೆ ಬಣ್ಣ ಬರುತ್ತೆ ಅಂತ. ಯಾಕೆ ಅಂದರೆ ಬಣ್ಣ ಬರುತ್ತೆ ಅಂದರೆ 100% ಗ್ಯಾರಂಟಿಯಾಗಿ ಅದನ್ನು ಸೇವನೆ ಮಾಡ್ತಾರೆ ಅಂತ. ಆದರೆ ಇದರ ಹಿಂದಿನ ರಹಸ್ಯ ಆ ಮಗುವಿಗೆ ನರಗಳಲ್ಲಿ ಚೈತನ್ಯ ಮತ್ತು ಹೃದಯಕ್ಕೆ ತುಂಬಾ ಭಾಳ ಒಳ್ಳೆಯದಿದು. ಅಷ್ಟೇ ಅಲ್ಲ, ನರಗಳ ದೌರ್ಬಲ್ಯ ಮುಂದೆ ಮಗುವಿಗೆ ಬರೋದಿಲ್ಲ. ನೋಡಿ, ಎಷ್ಟು ಒಂದು ಲೋಟ ಹಾಲು ಕುಡಿಯೋದ್ರಿಂದ ಎಷ್ಟು ಒಳ್ಳೆಯ ಒಂದು ಉಪಾಯ ಅದರಲ್ಲಿ ಅಡಗಿದೆ. ಹೀಗೆ ಪ್ರತಿಯೊಂದನ್ನು ಕೂಡ ಹಿಂದೆ ಏನು ಮಾಡಿದರೆ ಪೂರ್ವಿಕರು ಅದರಲ್ಲಿ ಒಂದೊಂದು ಅರ್ಥ ಇದ್ದೇ ಇರುತ್ತೆ. ಇದರ ಜೊತೆಗೆ ಅಡಿಗೆಯಲ್ಲಿ ಬಸಳೆ ಸೊಪ್ಪು ಅಂತ ಸಿಗತ್ತೆ. ಬಾಯಿ ಬಸಳೆ ಸೊಪ್ಪು ಅಂತ ಕರೀತಾರೆ. ಅದರಲ್ಲಿ ಕೆಂಪು ಬಣ್ಣದ್ದಿರುತ್ತೆ, ಹಸಿರು ಬಣ್ಣದ್ದಿರುತ್ತೆ. ಇದನ್ನು ಮಾತ್ರ ಎಲ್ಲಿಯಾದರೂ ಸಂಪಾದನೆ ಮಾಡಿ ಒಂದು ಕುಂಡದಲ್ಲಿ ಹಾಕಿ ಮನೆ ಹತ್ತಿರ ಬೆಳೆಸ್ಕೊಳ್ಬೇಕು. ಈ 9 ತಿಂಗಳಲ್ಲಿ ಆಗಿಂದಾಗೆ ಯಥೇಚ್ಛವಾಗಿ ಬಳಸೋದನ್ನು ಅಭ್ಯಾಸದಲ್ಲಿ ಇಟ್ಕೋಬೇಕು. ಅದರ ತೊವೆ ಇರಬಹುದು, ಪಲ್ಯ ಇರಬಹುದು, ಏನನ್ನಾದರೂ ಮಾಡ್ಕೊಳ್ಳಿ, ಅವರಿಗೆ ಖುಷಿಯಾಗುವಂಥ ಅಡಿಗೆ ಅದನ್ನು ಬಳಸೋದ್ರಿಂದ ಮಗುವಿಗೆ ಕ್ಯಾಲ್ಶಿಯಂ ಕೊರತೆ ಬರೋದಿಲ್ಲ. ಮೂಳೆಗಳು ಬಹಳ ಸದೃಢವಾಗಿರುತ್ತೆ. ನೋಡಿ, ಈ ಸೊಪ್ಪುಗಳಲ್ಲಿ ಈ ಬರೀ ಬಸಳೆ ಸೊಪ್ಪೊಂದು, ನುಗ್ಗೆ ಸೊಪ್ಪು, ಈ ಕೆಲವು ಸೊಪ್ಪನ್ನು ಹೊನಗೊನೆ ಸೊಪ್ಪು ಇದೆಲ್ಲವೂ ಕೂಡ ಮಗುವಿನ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಹಾಗಾಗಿ ಗರ್ಭಿಣಿ ಸ್ತ್ರೀ ಇದನ್ನೆಲ್ಲ ಒಂದೊಂದು ದಿವಸಕ್ಕೆ ಒಂದೊಂದು ಸೊಪ್ಪು ಅದನ್ನು ತಂದವರು ಪಲ್ಯದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ತುಂಬಾ ಅನುಕೂಲ ಇರುತ್ತೆ. ಮತ್ತು ಇನ್ನು ಕೆಲವು ಮನೆಗಳಲ್ಲಿ ಹಿರಿಯರು ಯಾರು, ಅಜ್ಜಿಯರು ಅಥವಾ ತುಂಬ ವಯಸ್ಸಾದವರು ಇದ್ದರೆ ಈ ಕೆಂಬಾರದ ಔಷಧಿ ಅಂತ ಮಾಡಿಕೊಡ್ತಾರೆ. ಈ ಕೆಂಬಾರದ ಔಷಧಿ ಬಹಳ ಒಳ್ಳೆಯದು. ಅದನ್ನು ಈಗ ಅದು ಸ್ವಲ್ಪ ಪ್ರಚಲಿತದಲ್ಲಿ ಇಲ್ಲ, ಆದರೆ ಕೆಲವು ಆಯುರ್ವೇದ ವೈದ್ಯರು ಕೂಡ ಇದನ್ನು ಮಾಡಿಕೊಡ್ತಾರೆ. ಇದನ್ನು 3 ತಿಂಗಳಿಗೆ ಮತ್ತು 5ನೇ ತಿಂಗಳಲ್ಲಿ ಮತ್ತು 9ನೇ ತಿಂಗಳಲ್ಲಿ 3 ಬಾರಿ ಇದನ್ನು ಕೊಡಿಸೋದ್ರಿಂದ ತುಂಬಾ ಆರೋಗ್ಯದಲ್ಲಿ ಉತ್ತಮವಾದ ಒಂದು ಗುಣ ಕಂಡುಬರುತ್ತೆ. ಈ ಕೆಂಬಾರದ ಔಷಧಿಗೆ ಆಲದ ಬಿಳಲಲ್ಲಿ ಕೆಲವರು ಔಷಧಿಯನ್ನು ಮಾಡಿಕೊಡ್ತಾರೆ. ಒಣ ಅವರೆಕಾಳಿನಲ್ಲಿ ಕೆಲವರು ಔಷಧಿಯನ್ನು ಮಾಡಿಕೊಡ್ತಾರೆ.
ದಾಳಂಬರಿ ಹಣ್ಣಿನಲ್ಲಿ ಕೆಲವರು ಔಷಧಿಯನ್ನು ಮಾಡಿಕೊಡ್ತಾರೆ. ಇದು ಯಾವುದರಲ್ಲೇ ಮಾಡಿರಲಿ ಇದರಿಂದ ಮುಂದೆ ಜನನವಾಗುವಂತಹ ಶಿಶುವಿನ ಮೇಲೆ ಸಾಕಷ್ಟು ಪರಿಣಾಮಗಳಿರುತ್ತೆ. ಅದರ ಆರೋಗ್ಯದಲ್ಲಿಯೂ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಮತ್ತು ಗರ್ಭಿಣಿಗೂ ಕೂಡ ಇದರಿಂದ ಸಾಕಷ್ಟು ಅನುಕೂಲ ಇದೆ. ಹಾಗಾಗಿ ಇದನ್ನು ನೀವು ಹತ್ತಿರದಲ್ಲಿ ನಿಮಗೆ ಸಂಬಂಧಪಟ್ಟಂಥವರು ಯಾರಾದರೂ ಆಯುರ್ವೇದ ತಜ್ಞರಲ್ಲಿ ಅಥವಾ ಮನೆಯಲ್ಲಿ ಯಾರು ಅಜ್ಜಿಯರಿದ್ದರೆ ಅವರು ಮಾಡಿಕೊಡ್ತಾರೆ. ಅಂಥವ್ರನ್ನ ಸಂಪರ್ಕ ಮಾಡಿ ಇದನ್ನು ಮಾಡಿಸಿ ಅದನ್ನು ಕುಡಿಯೋದು ತುಂಬ ಸರ್ವಶ್ರೇಷ್ಠ. ಮತ್ತಷ್ಟು ವಿವರಗಳನ್ನು ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ. ಈ ಗರ್ಭಿಣಿಯರಿಗೆ ಸ್ವಲ್ಪ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದುಂಟು. ಕೆಲವರಿಗೆ ತುಂಬಾ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಕೆಲವರಿಗೆ ಮೂತ್ರ ವಿಸರ್ಜನೆ ಆಗೋದು ತುಂಬ ಕಠಿಣವಾಗಿರುತ್ತೆ, ಇನ್ನು ಕೆಲವರಿಗೆ ಉರಿ ಮೂತ್ರ ಇರುತ್ತೆ. ನೋಡಿ, ಇದೊಂದು ತುಂಬ ಬಹಳ ಅತ್ಯಮೂಲ್ಯವಾದಂತಹ ವಿಷಯ. ಇದನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಈ ಉರಿ ಮೂತ್ರ ಇರಬಹುದು ಅಥವಾ ಮೂತ್ರ ವಿಸರ್ಜನೆ ಸರಿಯಾಗಿ ಆಗದೇ ಇರೋದಿರಬಹುದು. ಇದಕ್ಕೆ ಒಂದು ಸುಲಭವಾದ ಉಪಾಯ ಆವಾಗ ಒಂದು ಎಳನೀರನ್ನು ಸೇವನೆ ಮಾಡೋದು. ಮತ್ತಿನ್ನೊಂದು ಜೀರಿಗೆ ಪುಡಿ ನಾನು ಮೊದಲೇ ಹೇಳಿದೆ, ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಅದೊಂದು ವರ ಇದ್ದ ಹಾಗೆ ಅಂತ. ಈ ಜೀರಿಗೆಯನ್ನು, ಒಂದು ಚಮಚ ಜೀರಿಗೆಯನ್ನು ಮತ್ತು ಒಂದು ಅರ್ಧ ಚಮಚ ಅರಿಶಿನವನ್ನು ಮತ್ತು ಸ್ವಲ್ಪ ಶ್ರೀಗಂಧದ ಪುಡಿ, ಇವು ಮೂರನ್ನು ಕೂಡ ಹಾಕಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ಮಾಡಿ ಇದನ್ನು ಹಾಲು ಮತ್ತು ತುಪ್ಪದ ಜೊತೆ ಸೇವನೆ ಮಾಡೋದ್ರಿಂದ ಮೂತ್ರವು ಕೂಡ ಸಲೀಸಾಗಿ ವಿಸರ್ಜನೆ ಆಗುತ್ತೆ, ಉರಿ ಮೂತ್ರ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಅಥವಾ ಇದನ್ನೇ ಸ್ವಲ್ಪ ಶ್ರೀಗಂಧದ ಪುಡಿ ಇಲ್ಲ ಅಂದರೆ ಎಲ್ಲರ ಮನೆಯಲ್ಲೂ ಶ್ರೀಗಂಧದ ಕೊರಡಿದ್ದೇ ಇರುತ್ತೆ. ಸಾಣೆಕಲ್ಲಿನಲ್ಲಿ ಸ್ವಲ್ಪ ಶ್ರೀಗಂಧವನ್ನು ತೆಗೆದು ಈ ಜೀರಿಗೆ ಪುಡಿ ಮತ್ತು ಈ ತೆಗೆದಂತಹ ಶ್ರೀಗಂಧದ ಮಿಶ್ರಣ, ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಬೆರೆಸಿ ಜೇನಿನಲ್ಲಾಗಲಿ ಅಥವಾ ಹಾಲಿನಲ್ಲಾಗಲಿ ಸೇರಿಸಿ ಕುಡಿಯೋದ್ರಿಂದ ಮೂತ್ರ ವಿಸರ್ಜನೆ ಬಹಳ ಸಲೀಸಾಗಿ ಆಗತ್ತೆ. ಇದನ್ನು ಆಗಿಂದಾಗೆ ಮಾಡ್ಕೊಳ್ತಾ ಇದ್ದರೆ ಈ ತರಹ ಸಮಸ್ಯೆ ಬರೋದಿಲ್ಲ. ಯಾವುದೇ ಸಮಸ್ಯೆ ಆಗಲಿ ಬಂದ ಮೇಲೆ ನಿವಾರಣೆ ಮಾಡೋದು ಸ್ವಲ್ಪ ಕಷ್ಟಕರ. ಅದರ ಬದಲು ಬರೋದಕ್ಕೆ ಮುಂಚೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಯಾವಾಗ ಶರೀರದಲ್ಲಿ ಸ್ವಲ್ಪ ಈ ಮೂತ್ರದ ಒಂದು ಮೂತ್ರ ಕಟ್ಟಾಗಿರುತ್ತೆ, ಅಲ್ಲಿ ಅಂದರೆ ಬಂಧವಾಗಿರುತ್ತೆ, ಆ ಸಮಯದಲ್ಲಿ ಕೈಕಾಲುಗಳೆಲ್ಲ ಊದ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಎಳನೀರು ಸೇವನೆ ಅಥವಾ ಜೀರಿಗೆ ಕಷಾಯದ ಸೇವನೆ ಅಥವಾ ಈ ಬಾರ್ಲಿ ಕಾಳಿನ ಸೇವನೆ ಯಾವುದನ್ನು ಮಾಡಿದ್ರೂ ಕೂಡ ಈ ಮೂತ್ರ ವಿಸರ್ಜನೆ ಸಲೀಸಾಗಿ ಆಗುತ್ತೆ. ಇನ್ನು ಕೆಲವರಿಗೆ ಮಕ ಎಲ್ಲ ದಪ್ಪಕ್ಕೆ ಊದ್ಕೊಂಡು ಬಿಟ್ಟಿರುತ್ತೆ, ಅವರು ಕೂಡ ಇದೇ ಒಂದು ಉಪಾಯವನ್ನು ಮಾಡಿಕೊಳ್ಬಹುದು. ಪ್ರತಿ ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ನಿಂಬೆಹಣ್ಣು, ಎಲ್ರಿಗೂ ಗೊತ್ತಿರುವಂಥದ್ದು, ಸುಲಭವಾಗಿ ಸಿಕ್ಕುವಂಥದ್ದು, ನಿಂಬೆಹಣ್ಣನ್ನು ರಸ ಹಿಂಡಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿ, ಸ್ವಲ್ಪ 1-2 ದಳ ಕೇಸರಿ ಹಾಕಿ ಈ ಒಂದು ನಿಂಬೆಹಣ್ಣಿನ ಶರಬತ್ತನ್ನು ಕುಡಿತಾ ಬಂದರೆ ಹೆರಿಗೆ ತುಂಬ ಸುಲಭವಾಗತ್ತೆ. ಒಂದು ಯಾವುದೇ ರೀತಿಯ ಅಡ್ಡ ಪರಿಣಾಮವೂ ಇಲ್ಲ, ಭಯವೂ ಇಲ್ಲ. ಯಾರು ಬೇಕಾದರೂ ಇದನ್ನು ಸೇವನೆ ಮಾಡುವಂಥದ್ದು. ಇದು ಶರೀರದಲ್ಲಿಯೂ ಕೂಡ ಆರೋಗ್ಯಕ್ಕೂ ಉತ್ತಮ, ಮತ್ತು ಒಂದು ಒಳಗಡೆ ಯಾವುದೇ ರೀತಿ ವಾಯು ಸೇರದೇ ಇರೋ ರೀತಿ ಅದು ನೋಡಿಕೊಳ್ಳುತ್ತೆ. ಕೆಲವರಲ್ಲಿ ಕೊನೆಯ ಹಂತದಲ್ಲಿ ಅಂದರೆ 9ನೇ ತಿಂಗಳಿಗೆ ಬಂದಾಗ, ಮೊದಲು ತಿಂಗಳು 2 ತಿಂಗಳಲ್ಲಿ ಯಾವ ರೀತಿ ವಾಂತಿ ವಾಕರಿಕೆ ಬರ್ತಿತ್ತು ಅದು ಮತ್ತೆ ಪುನರಾರಂಭ ಆಗುವಂಥ ಸೂಚನೆಗಳಿರುತ್ತೆ. ಆ ಸಂದರ್ಭದಲ್ಲಿ ವಾಂತಿ ಬರೋದು ಅಷ್ಟು ಒಳ್ಳೆಯ ಸೂಚನೆ ಅಲ್ಲ. ಆ ವಾಂತಿ ಆಗುವ ಒಂದು ಪ್ರೆಷರಿಂದಾಗಿ ಸಾಕಷ್ಟು ಮಗುವಿಗೆ ಗೊಂದಲ ಆಗುವಂತಹ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಆ ತರಹ ಸಂದರ್ಭದಲ್ಲಿ ಅವರು ಮೊದಲೇ ಮುನ್ನೆಚ್ಚರಿಕೆಯಾಗಿಯೇ ಈ ಅಕ್ಕಿ ನುಚ್ಚಿರುತ್ತೆ ಮನೆಯಲ್ಲಿ, ಅಕ್ಕಿ ನುಚ್ಚನ್ನು ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಬಿಡಬೇಕು. ಈ ನೆನೆಸಿದಂಥ ಅಕ್ಕಿ ನುಚ್ಚನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚಬೇಕು. ಅದ್ರ ಮೇಲ್ಪದರದ ಸಾರ ಮಾತ್ರ ಆ ನೀರಿಗೆ ಬರುತ್ತೆ. ಆ ನೀರನ್ನು ಶೋಧಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಅದನ್ನು ಕುಡಿದ್ರೆ ಅವರಿಗೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ವಾಂತಿ ಇರ್ಬೋದು, ವಾಕರಿಕೆ ಇರ್ಬೋದು, ಕೆಲವರಿಗೆ ಒಂದು ಹೊಟ್ಟೆ ತೊಳಸೋ ರೀತಿಯಲ್ಲಾಗತ್ತೆ. ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಈ 9ನೇ ತಿಂಗಳಲ್ಲಿ ಕೆಲವರು ತುಂಬ ಸುಸ್ತಂದರೆ ಅವರಿಗೆ ಏಳಕ್ಕೆ ತ್ರಾಣನೇ ಇರೋದಿಲ್ಲ, ಆ ರೀತಿ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಆದಷ್ಟು ಕೂಡ ಮನೆಯಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಬೇಕು. ಇನ್ನು ಕೆಲವರು ಕೂತ್ಕೊಳ್ಳುವಾಗ ಏನು ಮಾಡ್ತಾರೆ ಅಂದರೆ ಈ ಕಾಲನ್ನು ಕಾಲ ಮೇಲೆ ಕಾಲು ಹಾಕಿ ಹಿಂಗೆ ಕೂತ್ಕೊಳ್ತಾರೆ. ಈ ರೀತಿ ಕೂತ್ಕೊಳ್ಳೋದ್ರಿಂದ ಆ ಕರುಳಿನ ಬಳ್ಳಿ ಸುತ್ತಕೊಳ್ಳೋ ಅಂತಹ ಒಂದು ಪ್ರಸಂಗ ಒದಗುತ್ತೆ. ಹಾಗಾಗಿ ಇಂತಹ ಒಂದು
ಈ ರೀತಿ ಕೂತ್ಕೊಳ್ಳೋದ್ರಿಂದ ಆಗಬಹುದಾದಂತಹ ಒಂದು ಅನರ್ಥವನ್ನು ನಾವು ಮುಂಚೆನೇ ತಡೆಗಟ್ಟಬೇಕು. ಕಾಲುಗಳನ್ನು ಯಾವಾಗಲೂ ಕೂಡ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಬಾರ್ದು. ಇನ್ನು ಕೆಲವರು ಅಬ್ಬಕಾಲು ಅಂತಾರೆ, ಒಂದು ಕಾಲನ್ನು ಹೀಗೆ ಮಡಿಸ್ಕೊಳ್ಳೋದು, ಒಂದು ಕಾಲನ್ನು ಹೀಗೆ ಇಟ್ಕೊಳ್ಳೋದು, ಹಾಗೆಲ್ಲ ಕೂತ್ಕೊಳ್ತಾರೆ. ತರಕಾರಿ ಹೆಚ್ಚುವಾಗಿರ್ಬೋದು, ಕಾಯಿ ತುರಿಯೋದಕ್ಕಿರ್ಬೋದು, ಅದು ಕೂಡ ಆ ರೀತಿ ಕೂಡ ಕೂತ್ಕೊಳ್ಬಾರ್ದು. ಇದೆಲ್ಲವೂ ಕೂಡ ಕೊನೆ ಹಂತದಲ್ಲಿ ಮಗುವಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇದೆಲ್ಲದರ ಜೊತೆ ಆಫೀಸಿಗೆ ಹೋಗುವಂತಹ ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅವರು ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಆಫೀಸ್ನಲ್ಲಿ ಅವರು ಚೇರ್ನಲ್ಲೇ ಕೂತಿರ್ತಾರೆ. ಹಾಗೆ ಒಂದೇ ಸಮ ಕೂತಿರೋದ್ರಿಂದ ಒಂದು ರೀತಿಯ ಕೆಳಗಡೆ ಕಿಬ್ಬೊಟ್ಟೆ ಮೇಲೆ ತುಂಬ ಒಂದು ರೀತಿ ಪ್ರೆಷರ್ ಬೀಳುತ್ತೆ. ಅವರು ಕುಳಿತುಕೊಳ್ತಕ್ಕಂತಹ ಕುರ್ಚಿ ಇರಬಹುದು, ಆಸನಗಳು ಯಾವುದೇ ಇರಬಹುದು, ಅದರ ಮುಂದೆ ಇನ್ನೊಂದು ಸ್ಟೂಲ್ ಏನಾದ್ರು ಇಟ್ಕೊಂಡು ಅದ್ರ ಮೇಲೆ ಕಾಲನ್ನು ಚಾಚಿ ಕೆಲವು ನಿಮಿಷಗಳ ಕಾಲ ವಿಶ್ರಮಿಸೋದು ತುಂಬ ಒಳ್ಳೆಯದು. ಹಾಗಾಗಿ ಕಚೇರಿಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಕೆಲವು ಮುಂಜಾಗ್ರತೆಗಳನ್ನು ಅವ್ರು ವಹಿಸ್ಕೊಳ್ಬೇಕಾಗತ್ತೆ. ಬೆಳಿಗ್ಗೆ ಅಥವಾ ಸಾಯಂಕಾಲ ಸ್ವಲ್ಪ ವಾಕಿಂಗ್ ಮಾಡೋದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಕೈಕಾಲುಗಳಿಗೆ ಮತ್ತು ಶರೀರದ ಎಲ್ಲ ಅವಯವಗಳಿಗೂ ಕೂಡ ಸ್ವಲ್ಪ ಅದೊಂದು ರೀತಿ ವ್ಯಾಯಾಮ ಆಗತ್ತೆ. ಹಾಗಾಗಿ ಒಂದು ಸ್ವಲ್ಪ ರಕ್ತ ಪರಿಚಲನೆ ಎಲ್ಲ ಚೆನ್ನಾಗಾಗತ್ತೆ. ಅದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದಾಗತ್ತೆ. ಮಾದವಾಳದ ಹಣ್ಣು ಅಂತ ಒಂದು ಸಿಗತ್ತೆ. ಅದು ನಮಗೆ ಮಾರ್ಕೆಟ್ಗಳಲ್ಲಿ ಸಿಕ್ಕತ್ತೆ, ಕೆಲವ್ರ ಮನೆಗಳಲ್ಲಿ ಗಿಡನೂ ಇರುತ್ತೆ. ಸ್ವಲ್ಪ ಈ ಹೆರಳೆ ಹಣ್ಣನ್ನು ಹೋಲುವಂತೆ ಇರುತ್ತೆ. ಅದು ಬಸಿರಿಯರಿಗಿರಬಹುದು, ಬಾಣಂತಿಯರಿಗಿರಬಹುದು, ಮನೆಯಲ್ಲಿ ಬೇರೆಯವರಿಗೂ ಕೂಡ ಅದು ಉತ್ಕೃಷ್ಟವಾದಂಥ ಒಂದು ಹಣ್ಣದು. ಅದು ಈ ಸಂದರ್ಭದಲ್ಲಿ ಇವರಿಗೆ ತುಂಬಾ ಹಿತಕರವಾಗಿರುತ್ತೆ. ಅದನ್ನು ತಂದು ಒಂದು ರಸಾಯನದ ರೀತಿ ಅಥವಾ ಒಂದು ಹಲ್ವಾ ಮಾಡೋ ರೀತಿ ಎಲ್ಲರೂ ಮಾಡ್ಬೋದು. ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಸ್ವಲ್ಪ ಜ್ಯೂಸ್ ರೀತಿಯಲ್ಲಿ ಒಂದು ಶರಬತ್, ನಾವು ಆಗಲೇ ಹೇಳ್ದಂಗೆ ನಿಂಬೆಹಣ್ಣಿನ ಶರಬತ್ ಮಾಡೋ ರೀತಿಯಲ್ಲೇ ಅದನ್ನು ಮಾಡಬಹುದು. ಅದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ, ಕಹಿ ಮಿಶ್ರಿತ ಹುಳಿ ಒಂದು ರುಚಿ ಇರುತ್ತೆ. ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಜೇನನ್ನು ಸೇರಿಸಿ ನಾವು ಅದನ್ನು ಬಳಸ್ತಾ ಬಂದರೆ ಶರೀರದಲ್ಲಿ ಯಾವುದೇ ರೀತಿಯ ಆ್ಯಸಿಡಿಟಿಗೂ ಕೂಡ ಅದು ಅವಕಾಶನೇ ಕೊಡೋದಿಲ್ಲ. ನೋಡಿ, ಸ್ವಲ್ಪ ಆ್ಯಸಿಡಿಟಿ ಮಾಮೂಲಿ ಸಾಮಾನ್ಯ ಮನುಷ್ಯನಿಗೆ ಆ್ಯಸಿಡಿಟಿ ಆದ್ರೇ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಗರ್ಭಿಣಿ ಸ್ತ್ರೀಗೇನಾದ್ರೂ ಆ್ಯಸಿಡಿಟಿ ಆದರೆ ಅದರಿಂದ ತುಂಬ ಹಿಂಸೆ ಇರುತ್ತೆ. ಮಾದವಾಳದ ಹಣ್ಣಿನ ಶರಬತ್ತನ್ನು ಆಗಿಂದಾಗೆ ಸೇವನೆ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ಇದೆಲ್ಲದರ ಜೊತೆಗೆ ನಾವು ಎಷ್ಟು ನೋಡಿ, ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂತಹ ಒಂದೊಂದು ಪದಾರ್ಥವನ್ನು ಕೂಡ ನಾವು ಸದ್ಬಳಕೆ ಮಾಡ್ಕೋಬಹುದು. ಖರ್ಜೂರ ಎಲ್ರಿಗೂ ಗೊತ್ತೇ ಇದೆ. ಈ ಖರ್ಜೂರದಲ್ಲಿ ತುಂಬ ಕಬ್ಬಿಣದ ಅಂಶ ಇದೆ. ಕಬ್ಬಿಣದ ಅಂಶ ಖರ್ಜೂರದಲ್ಲಿ ಜಾಸ್ತಿ ಇರೋದ್ರಿಂದ ರಕ್ತ ಹೆಚ್ಚು ಉತ್ಪತ್ತಿಯಾಗುತ್ತೆ. ಈ ಖರ್ಜೂರವನ್ನು ಪ್ರತಿನಿತ್ಯದಲ್ಲಿ ಒಂದೊಂದೇ ಖರ್ಜೂರ, ಅದನ್ನು ಜಾಸ್ತಿನೂ ಕೂಡ ತಿನ್ನಬಾರ್ದು. ಒಂದೊಂದೇ ಖರ್ಜೂರವನ್ನು ಹಾಗೆ ನೆನೆಸಿಕೊಂಡು ತಿಂದರೂ ಪರವಾಗಿಲ್ಲ, ಅಥವಾ ಹಾಗೆ ತಿಂದರೂ ಕೂಡ ಪರವಾಗಿಲ್ಲ. ಒಂದೊಂದು ಖರ್ಜೂರವನ್ನು ಅವರು ಪ್ರತಿನಿತ್ಯದಲ್ಲಿ ಸೇವನೆ ಮಾಡೋದ್ರಿಂದ ಮುಂದೆ ಮಗುವಿಗೆ ರಕ್ತದ ಕೊರತೆ ಬರೋದಿಲ್ಲ. ಅಷ್ಟೇ ಅಲ್ಲ, ಗರ್ಭಿಣಿಗೂ ಕೂಡ ರಕ್ತದ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅವರಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ಮನೆಯಲ್ಲಿ ತೆಂಗಿನಕಾಯಿನ ನಾವು ತುರಿಯುವಾಗ ಫ್ರೆಶ್ ಆಗಿ ಕಾಯಿ ತುರಿಯುವಾಗ ಅದು ರಸರಸವಾಗಿರುತ್ತೆ. ಈ ಕಾಯಿ ತುರಿಯನ್ನು ಗರ್ಭಿಣಿ ಸ್ತ್ರೀ ಹೆಚ್ಚು ಹಾಗೇನೆ, ಅಂದರೆ ತುರಿದಂತಹ ತುರಿಯನ್ನು ನೇರವಾಗಿಯೇ ಸ್ವೀಕಾರ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಕಾಯಿ ತುರಿಯನ್ನು ಹಿಂದೆ ನಾನು ತೆಂಗಿನ ವಿಷಯ ಮಾತಾಡುವಾಗ ಕೂಡ ಹೇಳಿದ್ದೆ. ಸಣ್ಣ ಮಕ್ಕಳಿಗೆ ಈ ಕಾಯಿ ತುರಿಯನ್ನು ಹಾಗೇನೆ ತಿನ್ನೋದಕ್ಕೆ ಕೊಡಿ, ಅದರಿಂದ ತುಂಬ ಒಳ್ಳೆಯದಿದೆ ಅಂತ ಹೇಳಿ. ಹಾಗಾಗಿ ಇದು ಒಳಗಿರ್ತಕ್ಕಂತಹ ಶಿಶುವಿಗೆ ಈ ಕಾಯಿಯ ರಸ, ಹಸಿ ಕಾಯಿಯ ರಸ ತುಂಬ ಒಳ್ಳೆಯ ಒಂದು ಪೌಷ್ಟಿಕಾಂಶವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಗರ್ಭಿಣಿ ಸ್ತ್ರೀ ಈ ಹಸಿ ಕಾಯಿಯನ್ನು ಹಾಗೆ ಸೇವನೆ ಮಾಡೋದ್ರಿಂದ ಅದರಿಂದ ಸಾಕಷ್ಟು ಲಾಭ ಇದೆ. ಮತ್ತು ಮೂಸಂಬಿ ಹಣ್ಣು ಇದು ಎಲ್ಲ ಕಾಲದಲ್ಲೂ ಕೂಡ ನಮಗೆ ಎಲ್ಲ ಪ್ರದೇಶದಲ್ಲೂ ಕೂಡ ಸಿಕ್ಕುವಂಥದ್ದು. ಇದನ್ನು ಕೂಡ ಯಥೇಚ್ಛವಾಗಿ ಬಳಸೋದು ತುಂಬ ಒಳ್ಳೆಯದು. ಇದೆಲ್ಲದರ ಜೊತೆಗೆ ಮೊದಲನೆಯ ದಿವಸದಿಂದ 9ನೇ ತಿಂಗಳ ಕೊನೆಯ ದಿವಸದ ತನಕ ದಾಳಂಬರಿ ಹಣ್ಣನ್ನು ಮಾತ್ರ ಯಥೇಚ್ಛವಾಗಿ ಬಳಸೋದನ್ನು ಮಾತ್ರ ಮರಿಲೇಬೇಡಿ. ದಾಳಂಬರಿ ಹಣ್ಣು ಅಷ್ಟೊಂದು ಅತ್ಯವಶ್ಯಕವಾದದ್ದು. ಅದರಿಂದ ಹೆರಿಗೆಗೂ ತುಂಬ ಸಹಾಯಕವಾಗುತ್ತೆ, ಮಗುವಿಗೂ ತುಂಬ ಒಳ್ಳೆಯದು. ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಗುಣ ದಾಳಂಬರಿ ಹಣ್ಣಲ್ಲಿದೆ. ಹಾಗಾಗಿ ಈ ಗರ್ಭಿಣಿ ಸ್ತ್ರೀ ಆ 9 ತಿಂಗಳಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬರದೇ ಇರೋ ರೀತಿ ನೋಡ್ಕೋಬೇಕಾದ್ರೆ ದಾಳಂಬರಿ ಹಣ್ಣನ್ನು ಸೇವನೆ ಮಾಡ್ತಾ ಬಂದರೆ ಅವರು ಅವಾಗವಾಗ ಡಾಕ್ಟರ್ಗಳ ಸಂಪರ್ಕ ಮಾಡೋ ಅವಶ್ಯಕತೆ ಕಂಡು ಬರೋದಿಲ್ಲ. ಅಷ್ಟೇ ಅಲ್ಲ, ಈ ಗರ್ಭಾವಸ್ಥೆಯಲ್ಲಿದ್ದಾಗ
ಏನಾಗುತ್ತೆ ಅಂದರೆ ಮಾತ್ರೆಗಳನ್ನು ಮತ್ತು ಯಾವುದನ್ನು ಕೂಡ ಸೇವನೆ ಮಾಡಬಾರ್ದು ಅಂತ ವೈದ್ಯರೇ ನಿಮಗೆ ಸೂಚನೆ ಕೊಡ್ತಾರೆ. ಹಾಗಾಗಿ ನಾವು ಯಾವುದೇ ರೀತಿ ಸಮಸ್ಯೆಗಳು ಬರದೇ ಇರೋ ರೀತಿ ನೋಡಿಕೊಂಡಾಗ ಮಾತ್ರ ಈ ಮಾತ್ರೆ ಸೇವನೆ ಮಾಡುವಂಥ ಪರಿಸ್ಥಿತಿ ನಮಗೆ ಬರೋದಿಲ್ಲ. ಈ ಎಲ್ಲ ಕಾರಣದಿಂದ ದಾಳಿಂಬೆ ಹಣ್ಣನ್ನು ಆಗಿಂದಾಗೆ ಅಂದರೆ ಒಂದು ಹಣ್ಣು ತಂದಿಟ್ಕೊಂಡು ಕೂಡ ನೀವು 2-3 ದಿವಸ ಉಪಯೋಗಿಸಿದ್ರೂ ಪರವಾಗಿಲ್ಲ. ಅದನ್ನು ರೆಗ್ಯುಲರ್ ಆಗಿ ನೀವು ಅದನ್ನು ಬಳಸ್ತಾ ಬಂದರೆ 9 ತಿಂಗಳ ಕಾಲ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮಗುವಿನ ಬಣ್ಣ ದಾಳಿಂಬೆ ಬಣ್ಣದ ಹಾಗೆ ಒಳ್ಳೆ ಪಿಂಕ್ ಆಗಿರೋ ಮಗು ಕೂಡ ಹುಟ್ಟುತ್ತೆ. ಅಷ್ಟೇ ಅಲ್ಲ, ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ನೋಡಿ ಎಷ್ಟೊಂದು ಅನುಕೂಲ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂತಹ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಇವುಗಳಲ್ಲಿ ಯಥೇಚ್ಛವಾಗಿದೆ. ಇದೆಲ್ಲವನ್ನು ಕೂಡ ಯಥೇಚ್ಛವಾಗಿ ಬಳಸೋದ್ರಿಂದ ಸಾಕಷ್ಟು ಲಾಭ ಇದೆ. ನೋಡಿ, ಇದುವರೆಗೆ ನಾವು ಗರ್ಭಿಣಿ ಸ್ತ್ರೀಯನ್ನು ಹೇಗೆಲ್ಲ ಆರೈಕೆ ಮಾಡ್ಬೋದು, ಯಾವ್ಯಾವ ರೀತಿಯಲ್ಲಿ ಆರೋಗ್ಯಕರವಾಗಿರೋ ರೀತಿ ನೋಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡಿದ್ದೀವಿ. ಮತ್ತು ಮುಂದೆ ಬಾಣಂತಿಯಲ್ಲಿ ಹೇಗೆ ನಾವು ಇವರನ್ನು ಆರೈಕೆ ಮಾಡಬಹುದು, ಹೇಗೆ ಪೋಷಣೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ಮುಕ್ತಿನಾಗ ಪ್ರಚೋದಯಾತ್. 25/5/14 ಇಂದು ಭಾನುವಾರ. ಶ್ರೀ ಜಯನಾಮ ಸಂವತ್ಸರ, ವಸಂತ ಋತು, ವೈಶಾಖ ಮಾಸ, ದ್ವಾದಶಿ, ರೇವತಿ ನಕ್ಷತ್ರ. ವೀಕ್ಷಕರೇ, ಗೋಚರ ಹೇಗಿದೆ ನೋಡೋಣ ಬನ್ನಿ. ಗೋಚರ ಶುರು ಮಾಡೋದಕ್ಕೆ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾವು ಕೊಡ್ತಕ್ಕಂಥದ್ದು ಸಲಹೆಗಳು ಮಾತ್ರ. ನೀವು ಎಲ್ಲವನ್ನೂ ಕೂಡ ತುಂಬ ಡೀಪಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದು, ಚಂದ್ರ ಒಬ್ಬನೇ 2 ದಿನಗಳಿಗೊಮ್ಮೆ ಬದಲಾಯಿಸ್ತಾ ಹೋಗುವಂಥವನು. ಇನ್ನು ಮಿಕ್ಕ ಗ್ರಹಗಳೆಲ್ಲ ಅಲ್ಲೇ ಇರುತ್ತವೆ. ಅಂದರೆ ಪರಿಣಾಮಗಳು ಸೇಮ್ ಆಗಿರುತ್ತೆ ಸಾಕಷ್ಟು ದಿನಗಳು. ಮೇನಲ್ಲೊಂದು, ನವಂಬರ್ಲೊಂದು, ಹೀಗೆ ಯಾವಾಗಲೂ ಒಂದು ಸಣ್ಣ 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 ಬದಲಾವಣೆಗಳನ್ನು ನೀವು ನೋಡ್ಬೋದು. ಅರ್ಥ ಆಯ್ತಾ? ಆದರೆ ಪೂರ್ಣ ಬದಲಾವಣೆ ಗುರು ಮತ್ತು ಶನಿಯ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿ ಹೆಚ್ಚಿನ ಬದಲಾವಣೆ, ಹೆಚ್ಚಿನ ನಿರೀಕ್ಷೆ ಕೇಳಬೇಡಿ. ಸಾಮಾನ್ಯವಾಗಿ ದಿನಾ ಗೋಚಾರ ನೋಡೋರಿಗೆ ಇದೇನು ಒಂದೇ ಥರ ಇದೆಯಲ್ಲ ಅಂತ ಅನಿಸುತ್ತೆ. ಸಹಜ. ಯಾಕೆಂದ್ರೆ ಕೇತು ಅಲ್ಲೇ ಇರ್ತಾನೆ, ರಾಹು ಅಲ್ಲೇ ಇರ್ತಾನೆ, ಶನಿ ಅಲ್ಲೇ ಇರ್ತಾನೆ, ಗುರು ಅಲ್ಲೇ ಇರ್ತಾನೆ, ಶುಕ್ರ ಅಲ್ಲೇ ಇರ್ತಾನೆ, ರಾಹು ಅಲ್ಲೇ ಇರ್ತಾನೆ. ಸ್ವಾಮಿ, ಎಲ್ಲಿಂದ ಬದಲಾವಣೆ ಬರುತ್ತೆ? ಬರೋದು ಚಂದ್ರ ಮಾತ್ರ. ನೀವು ಸ್ಥಿರವಾಗಿರಬೇಕು. ನಾವು ಏನು ಹೇಳಿದ್ರು ಕೂಡ ಅದನ್ನು ಮನಸ್ಫೂರ್ತಿ ತಗೊಂಡು ಮನಸ್ಸಿಗೆ ಆಘಾತ ಮಾಡ್ಕೊಳ್ಳೋದಿರ. ಧೈರ್ಯಂ ಸರ್ವತ್ರ ಸಾಧನಂ. ದೇವರಿಗೆ ಶರಣಾಗಿದಾಗ, ಧೈರ್ಯವಾಗಿ ತಗೊಂಡಾಗ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈಗ ಮೇಷರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತು ಸುಖ ನೋಡಿ. ಆರಂಭ ನಿಮಗೆ ತುಂಬ ಚೆನ್ನಾಗಿದೆ. ಇವತ್ತು ಸುಖವನ್ನು ಪಡ್ತೀರಾ. ಮನಕ್ಲೇಶ, ಮಾನಸಿಕವಾಗಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಆಗುತ್ತೆ. ಅಂದರೆ ತೊಳಲಾಟ ಅಥವಾ ಜಂಜಾಟ ಆಗಬಹುದು. ನೀವು ಅದನ್ನು ಯೋಚನೆ ಮಾಡಬೇಡಿ. ಹಾಗೆ ಸ್ವಲ್ಪ ವ್ಯಾಧಿ. ಇಲ್ಲಿ ವ್ಯಾಧಿ ಅಂದರೆ ದೇಹಾಲಸ್ಯ. ದೇಹಾಲಸ್ಯ ಅಂದರೆ ಏನೋ ಒಂದು ಸಣ್ಣ ಮೈಕೈ ನೋವು, ಕಾಲು ನೋವು, ತಲೆನೋವು, ಒಂಚೂರು ನೆಗಡಿ, ಒಂಚೂರು ಜ್ವರ. ಇದೆಲ್ಲ ಯಾವ ದೊಡ್ಡದು ರೀ? ಮನುಷ್ಯ ದೊಡ್ಡದು ಅಂತ ತಗೊಂಡಾಗ ಅದು ದೊಡ್ಡದಾಗತ್ತೆ. ಹಿಂಗೆ ಅಂದ್ಕೊಂಡು ನಿಂಪಾಡ ನೀವು ಕೆಲಸ ಮಾಡ್ತೀರಿ, ಗೊತ್ತೇ ಆಗಲ್ಲ. ಇನ್ನು ಕೈ ತುಂಬ ಹಣ. ಇನ್ನೇನಪ್ಪ ಬೇಕು ನಿಮಗೆ? ಇವತ್ತು ಒಳ್ಳೆ ದುಡ್ಡು ಸಿಗ್ತಾ ಇದೆ, ಮಜಾ ಮಾಡಿ. ಅಷ್ಟೇ ಅಲ್ಲ, ಸ್ವಲ್ಪ ಕಲಹ. ಇಲ್ಲಿ ಏನಾಗುತ್ತೆ, ಆಪ್ತರಲ್ಲಿ ಸ್ವಲ್ಪ ಕಲಹ ಬರುತ್ತೆ. ಏನಾಗುತ್ತೆ, ನಿನ್ನೆ ಹೀಗೆ ಮಾತಾಡಬಾರ್ದಾಗಿತ್ತು ಕಣೋ, ನಾನು ಹಂಗನ್ನಿಲ್ಲಪ್ಪ. ಇಲ್ಲ, ನೀ ಅಂದಿದ್ದೆ ಹಾಗೆ. ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ಮಾಡ್ಕೊಳ್ಳೋದಿದೆ ನೋಡಿ, ಅದು ತುಂಬ ತಪ್ಪು. ಸ್ನೇಹಿತ ಅಂದಮೇಲೆ ಅವನು ಏನೇ ತಪ್ಪು ಮಾತಾಡಿದ್ರು ನೀವು ಕ್ಷಮಿಸಬೇಕು, ನೀವೇನೇ ತಪ್ಪು ಮಾಡಿದ್ರು ಅವನು ಕ್ಷಮಿಸಬೇಕು. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ವ್ಯಾಧಿ ಅಂದ ತಕ್ಷಣ
ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಯಾವುದೇ ದೊಡ್ಡ ರೋಗವೂ ಇಲ್ಲಿ ಬರುವುದಿಲ್ಲ. ಸ್ವಲ್ಪ ಶುಭ ಸಾಕು, ಸ್ವಲ್ಪನೋ ಅಥವಾ ಜಾಸ್ತಿನೋ ಶುಭ ಸಿಕ್ಕಿದ್ರೆ ಸರಿ. ಕೈ ತುಂಬ ಹಣ, 2 ಗ್ರಹಗಳು ನಿಮಗೆ ಇವತ್ತು ತುಂಬ ದುಡ್ಡು ಕೊಡ್ತಾ ಇದೆ. ಆ ದುಡ್ಡನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಬಹುದು. ಸ್ವಲ್ಪ ಕಷ್ಟ ಶ್ರಮವಿಲ್ಲದೆ ಜೀವನ ಉಂಟೇನ್ರಿ? ಸತ್ಯವಾಗಿ ಇಲ್ಲ. ಇಷ್ಟಾರ್ಥ ಸಿದ್ಧಿ, ನಿಮಗೆ ಬೇಕಾದ್ದನ್ನು ನೀವು ಪಡಿಬಹುದು. ಅಂದರೆ ಇವತ್ತು ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಲಕ್ಷ್ಮಿಗೆ ನಮಸ್ಕಾರ ಮಾಡಿ, ನಿಮ್ಮ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಮಿಥುನ ರಾಶಿ, ಇವತ್ತು ಮನಕ್ಲೇಶ, ಮನಸ್ಸಿನಲ್ಲಿ ಆಂದೋಲನ, ಮನಸ್ಸಿನಲ್ಲಿ ತೊಳಲಾಟ. ಯಾಕೆ ಹೀಗಾಗ್ತಾ ಇದೆ? ನಾನಾಗಲೇ ಹೇಳಿದ್ದೀನಿ, ಕೇತು ಬಂದು ಕುಜನ ಮನೇಲಿ ಕೂತಾಗ ಈ ರೀತಿ ತೊಂದರೆ ಆಗಲೇಬೇಕು. ಅಷ್ಟೇ ಅಲ್ಲ, ಇವತ್ತು ನಿಮಗೊಂದು ಪ್ರಯಾಣ, ಇದು ಕಾರ್ಯನಿಮಿತ್ತ ಆಗ್ಬೋದು ಅಥವಾ ನಿಮ್ಮ ಸಾಂಸಾರಿಕ ವಿಚಾರವಾಗಿ ಆಗಬಹುದು. ಸ್ವಲ್ಪ ವಿರೋಧ, ಸ್ವಲ್ಪ ಕಷ್ಟ. ಮನೆಯಲ್ಲಿ ಯಾವತ್ತೂ ಅಷ್ಟೇ, ಗಂಡ ಹೇಳಿದಕ್ಕೆ ಹೆಂಡತಿ ಬೇಡ ಅಂತಾರೆ, ಹೆಂಡತಿ ಹೇಳಿದಕ್ಕೆ ಗಂಡ ಬೇಡ ಅಂತಾರೆ. ಅಥವಾ ಮನೆಯೊಳಗೆ ಹೊಡೆದವ್ರು ಇದ್ದರೆ ನೀನು ಯಾಕೋ ಹಾಗೆ ಮಾಡೋದು, ನನ್ನ ಕೇಳಿದ್ರೆ ಯಾಕೋ ಮಾಡೋದು, ಸಣ್ಣ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜ. ಹಾಗೆ ಸ್ಥಾನ ಸೌಖ್ಯ, ಅಂದರೆ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅಲ್ಲೇ ಇರ್ತೀರಾ, ನಿಮಗೆ ಟ್ರಾನ್ಸ್ಫರ್ ಇರೋದಿಲ್ಲ, ಬೇರೆ ಆಫೀಸಿಗೆ ಶಿಫ್ಟ್ ಆಗೋದಿಲ್ಲ. ನೀವು ಸುಖವಾಗಿ ಅದೇ ಸ್ಥಾನದಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ. ಕೈ ತುಂಬ ಹಣ, ನಿಮಗೇನು ಬೇಕು? ದುಡ್ಡು ಬೇಕು, ತಗೊಳ್ಳಿ, ಬೇಕಾದಷ್ಟು ದುಡ್ಡು ಬರ್ತಾ ಇದೆ. ಸ್ವಲ್ಪ ವ್ಯಯ, ದುಡ್ಡು ಬರೋದು ಯಾಕ್ರಿ? ದುಡ್ಡು ಬರ್ತಕ್ಕಂಥದ್ದೇ ಖರ್ಚು ಮಾಡಲಿಕ್ಕೆ. ಖರ್ಚು ಮಾಡಿ. ಯಾಕೆ ಖರ್ಚು ಮಾಡ್ತೀರಾ? ನಿಮ್ಮ ಸುಖಕ್ಕಾಗಿ ನೀವು ಖರ್ಚು ಮಾಡ್ತೀರಾ, ಅದರಿಂದ ಯೋಚನೆ ಮಾಡಬೇಡಿ. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಕೈ ತುಂಬ ಹಣ, ಕಟಕ ರಾಶಿಯವ್ರಿಗೂ ಕೂಡ ಇವತ್ತು ಸಾಕಷ್ಟು ಹಣ ಬರ್ತಾ ಇದೆ. 2 ಗ್ರಹಗಳು ನಿಮ್ಮ ದುಡ್ಡನ್ನು ಕೊಡ್ತಾ ಇದೆ. ಸ್ವಲ್ಪ ವಿರೋಧ, ಸ್ವಲ್ಪ ರೋಗ. ಸ್ವಲ್ಪ ವಿರೋಧ, ರೋಗ, ಕಷ್ಟ, ಭಯ, ನಷ್ಟ, ಇದೆಲ್ಲ ಸಣ್ಣ ಸಣ್ಣ ಪ್ರಮಾಣ, ಯಾವುದು ನಿಮಗೆ ದೊಡ್ಡದಾಗಿ ಬರೋದಿಲ್ಲ. ಅದರಿಂದ ಗಾಬರಿ ಆಗೋಷ್ಟೇ ಇಲ್ಲ. ಆರಾಮಾಗಿ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಬಹುದು. ಕೊನೆಯಲ್ಲಿ ಶುಭ, ದಿನದ ಅಂತ್ಯ ಇದೆಯಲ್ಲ, ನೀವು ಸುಖವಾಗಿ ನಗನಗ್ತಾ ಮಲಗಬಹುದು ಅಥವಾ ನಗನಗ್ತಾ ಮನೆಗೆ ಹೋಗ್ಬೋದು. ಸಿಂಹರಾಶಿ, ಸಿಂಹರಾಶಿಯವ್ರಿಗೆ ಹೇಗಿದೆ ನೋಡೋಣ ಬನ್ನಿ. ಶತ್ರು ಭಯ, ಥ್ರೆಟ್ನಿಂಗ್ ಕಾಲ್ ಅಂತ ಕರೀತಾರೆ ನೋಡ್ರಿ, ಹಾಗೆ ಇಷ್ಟನೇ ತಾರೀಕೊಳಗೆ ನೀನು ದುಡ್ಡು ಕೊಡಲಿಲ್ಲ ಅನ್ನೋ, ಆಮೇಲೆ ಕತೆನೇ ಬೇರೆ, ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೇಳೋ ಶೈಲಿ ಒಳಗೆ ಕೇಳೋರಿಗೆ ಸ್ವಲ್ಪ ಭಯ ಆಗುತ್ತೆ. ಕೈ ತುಂಬ ಹಣ, ಸ್ವಾಮಿ ಏನು ಅದೃಷ್ಟ ಅಂದರೆ ಇವತ್ತು ಸಿಂಹರಾಶಿಯವ್ರಿಗೆ 5 ಗ್ರಹಗಳು ನಿಮಗೆ ಹಣವನ್ನು ಕೊಡ್ತಾ ಇದೆ. ಬಹುಶಃ ಈ ತಿಂಗಳೆಲ್ಲ ನೀವು ಸುಖವಾಗಿ ಇರುವಂಥ ಅವಕಾಶ ಇರುತ್ತೆ. ಸ್ವಲ್ಪ ರೋಗ, ಸ್ವಲ್ಪ ಕಾರ್ಯತಡೆ. ರೋಗ ಅಂದರೆ ಏನು? ರೋಗ ಅಂದರೆ ಮೈಕೈ ನೋವು, ರೋಗ ಅಂದರೆ ತಲೆನೋವು, ನೆಗಡಿ, ಸ್ವಲ್ಪ ಜ್ವರ, ಇದೆಲ್ಲ ದೊಡ್ಡದಲ್ಲ ಬಿಡ್ರಿ, ಆಯಿತಾ. ಕಾರ್ಯತಡೆ, ಒಂದೇ ಅಟೆಂಪ್ಟಲ್ಲಿ ಕೆಲಸ ಆಗಲ್ಲ, 2-3 ಅಟೆಂಪ್ಟಲ್ಲಿ ಕೆಲಸ ಮಾಡ್ಕೋತೀರ. ಸಂತೋಷ, ಅಷ್ಟೇ ಅಲ್ಲಪ್ಪ, ಎಲ್ಲದಕ್ಕಿಂತ ಹೆಚ್ಚಾಗಿ ದಿನದ ಅಂತ್ಯ ನೀವು ತುಂಬ ಸಂತೋಷವಾಗಿರ್ತೀರ, ಸುಖವಾಗಿರಿ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮನಕ್ಲೇಶ, ಮಾನಸಿಕ ತೊಂದರೆ. ನೀವು ಇಲ್ಲಿ ಆಳ್ದು ಸುರಿದು ಕೆಲಸ ಮಾಡ್ತೀರ. ಇದು ಹೇಗಿರಬೇಕು ಅಂತಂದರೆ, ಕೆಲಸ ಶುರು ಮಾಡಿದ್ರೆ ಏನಪ್ಪ, ಒಂದೇ ಮನಸ್ಸು, ಮಾಡು, ಇಲ್ಲ ಬಿಡ್ಬಿಡು. ಯಾವಾಗ ಅಳದು ಸುರಿದು ಮಾಡ್ತೀರಾ ಆಗೋ ಕೆಲಸನೂ ಆಗಲ್ಲ, ಹರ್ಕತ್ತಾಗುತ್ತೆ. ಸ್ವಲ್ಪ ವ್ಯಾಧಿ, ಸ್ವಲ್ಪ ಸುಖ. ಸ್ವಲ್ಪ ವ್ಯಾಧಿ, ನಾನು ಆಗಲೇ ಹೇಳಿದ್ದೀನಿ, ಸಣ್ಣ ಪುಟ್ಟ ನೋವುಗಳಿರುತ್ತೆ, ಅದನ್ನು ಮನಸ್ಸಿಗೆ ತಗೋಬೇಡಿ. ಹಾಗೆ ಪ್ರಿಯ ವಾರ್ತೆ ಮತ್ತು ಸುಖ. ಪ್ರಿಯ ವಾರ್ತೆ, ನೀವು ಬೇಕಾದಂಥ ನ್ಯೂಸ್ ಬರುತ್ತೆ. ನೀವು ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು ಅನ್ನೋ ಹಾಗೆ ನೀವು ಯಾವ ನಿರೀಕ್ಷೆ ಮಾಡ್ತಾ ಇದ್ದೀರಾ ಆ ನಿರೀಕ್ಷೆ ನೀವು ಬಂದಿದೆ, ತಗೊಳ್ಳಿ. ಅಷ್ಟೇ ಅಲ್ಲ, ಸ್ವಲ್ಪ ಭಯ, ಸ್ವಲ್ಪ ಸಂತೋಷ. ಸ್ವಲ್ಪ ಭಯ, ಸ್ವಲ್ಪ ಸಂತೋಷ ಏನು? ಏನೇ ಆದರೂ ಮನುಷ್ಯ ಸ್ವಲ್ಪ ಅಳಕ್ಕಿದ್ದೇ ಇರುತ್ತೆ ರೀ. ಇವತ್ತಿಗೆ ನಾಳೆ ಹೇಗೋ ಈಗ ಮಾಡ್ತಾಯಿದ್ದೀನಿ, ನಾಳೆ ಏನಾಗುತ್ತೋ, ಆ ಭಯವನ್ನು ಬಿಟ್ಬಿಡಿ. ಎಲ್ಲ ಕೃಷ್ಣಾರ್ಪಣ ಮಸ್ತು, ಗೋವಿಂದನಿಗೆ ಅರ್ಪಿಸಿಬಿಡಿ, ಅವನೆಲ್ಲ ನೋಡ್ಕೋತಾನೆ.
ದ್ರವ್ಯ ಲಾಭ, ಕೈ ತುಂಬ ದುಡ್ಡು ಬರುತ್ತೆ, ಯೋಚನೆ ಮಾಡೋ ಅಷ್ಟೇ ಇಲ್ಲ. ಕನ್ಯಾ ರಾಶಿಯವರು ಕೂಡ ತುಂಬ ಅದೃಷ್ಟವಂತರಿದ್ದೀರಿ. ಬನ್ನಿ ತುಲಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಇವತ್ತು ಮಾನಸಿಕ ಆಂದೋಲನ, ಮನಸ್ಸಿನಲ್ಲಿ ವ್ಯತ್ಯಾಸ. ಇದು ಎಲ್ಲದಕ್ಕೂ ಮೂಲ ಕಾರಣ ಕೇತು ಮತ್ತು ಚಂದ್ರ ಮನಕಾರಕರು ಹಾಗೂ ದೇಹಕಾರಕರು. ಸಂತೋಷ ನೋಡಿ, ಈಗ ಇಷ್ಟೊತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೆ ಈ ಪ್ರಪಂಚನೇ ಬೇಡ, ಏನೂ ಬೇಡ ಅಂದ್ಬಿಟ್ಟು ಹೋಗ್ತಾರವರು. ಇವಾಗ ಹೇಳ್ತೀರ ಅವೆಲ್ಲಾರ ಉಂಟಾ, ಇದು ಇರಲಿ ಅದು ಇರಲಿ ಅದು ಇರಲಿ ಎಲ್ಲನೂ ಬೇಕು. ಯಾಕೆ ಹೇಳಿ, ಇಲ್ಲಿ ಸ್ವಲ್ಪ ಸಂತೋಷ ಬಂದಿದೆ ಅದಕ್ಕೆ. ಕಲಹ, ಏನು ಕಲಹ ಅಂದರೆ ಮಾತಿನಲ್ಲಿ ವಿರಸ. ಯಾರ ಜೊತೆ? ಆತ್ಮೀಯರ ಜೊತೆ ಇರ್ಬೋದು, ಗೆಳೆಯರ ಜೊತೆ ಇರ್ಬೋದು, ಹೆಂಡತಿಯ ಜೊತೆ ಇರ್ಬೋದು, ಮನೆಯಲ್ಲಿ ಒಡಹುಟ್ಟಿದವ್ರ ಜೊತೆ ಇರ್ಬೋದು, ತಾಯಿ ಜೊತೆಲಿರ್ಬೋದು. ಯಾವ್ದಾರ ಇರಲಿ, ನೀವೇನು ಮಾಡಬೇಕು, ಅವ್ರೇನಾರ ಮಾತಾಡಿದಾಗ ನೀವು ಸುಮ್ಮನಿದ್ಬಿಟ್ರೆ ಕಲಹ ಅನ್ನೋದು ಆಗೋದೇ ಇಲ್ಲ. ಸಂಪತ್ತು ನಿಮಗಿಲ್ಲ, ಆಪತ್ತು. ಆದರೆ ಸ್ವಲ್ಪ ಭಯ. ಪಾರ್ಟಿಷನ್ ಆಗಬೇಕಾಯ್ತು ಸ್ವಾಮಿ, ಆಗೇ ಇರಲಿಲ್ಲ, ದುಡ್ಡು ಬಂದಿದೆ, ಜೊತೆಲೇ ಸ್ವಲ್ಪ ಭಯನೂ ಬಂದಿದೆ. ಇವಾಗೇನೋ ಕೊಟ್ಬಿಟ್ಟ, ನಾಳೆ ಇನ್ನೇನ ಕಳ್ಸಿರ್ ಗತಿ ಏನೋ ಯೋಚನೆ ಮಾಡ್ತೀರ. ನಿಜ. ಅಷ್ಟೇ ಅಲ್ಲ, ಯಾವುದೇ ಕಾರ್ಯ ಮಾಡಬೇಕಾದ್ರೂ ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಒಂದೇ ಎಲ್ಲದಕ್ಕೂ ಅಂತ ತಿಳ್ಕೊಂಡು ನೀವು ಹೊರಟ್ರೆ ನಿಮ್ಮ ಕೆಲಸ ಯಶಸ್ಸಾಗುತ್ತೆ. ಬನ್ನಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ಕಾರ್ಯ ತಡೆ, ಕಾರ್ಯದಲ್ಲಿ ವಿಳಂಬ, ಕಾರ್ಯ ವಿಕಲ್ಪ, ಅಂದುಕೊಂಡಂತೆ ನಡೆಯಲ್ಲ. ಏನು PM ಬರಬೇಕಾಯ್ತು 9 ಗಂಟೆಗೆ, 12 ಗಂಟೆ ಆಯಿತು, ಇನ್ನೂ ಬಂದೇ ಇಲ್ಲ PM. ಕಾರಣ ಏನು? ಅವರು ಹೆಲಿಕಾಪ್ಟ್ರಿಂದ ಬರಬೇಕು, ಇನ್ನೊಂದು ಸ್ಥಳದಿಂದ ಬರಬೇಕು, ಅಲ್ಲಿ ಜನ ಅವ್ರನ್ನ ಬಿಡಬೇಕು, ಏನೋ ಒಂದು ತಡೆ. ನಿಮ್ಮ ಕಾರ್ಯಕ್ರಮ ನಡೀತಾ ಇಲ್ಲ. ಯಾವಾಗ ನಡೆಯುತ್ತೆ? 3 ಗಂಟೆಗಳ ನಂತರ ನಿಧಾನವಾಗಿ ನಡೆಯುತ್ತೆ. ಅಂದರೆ ಕಾರ್ಯ ತಡೆ ಅಂದರೆ ಅದು ಸ್ವಲ್ಪ ಪೋಸ್ಟ್ಪೋನ್ಮೆಂಟ್, ಏನೋ ಒಂದು ಸಣ್ಣ ತೊಂದರೆ. ಕೈ ತುಂಬ ಹಣ, 2 ಗ್ರಹಗಳು ಇವತ್ತು ನಿಮಗೆ ದುಡ್ಡು ಕೊಡ್ತಾ ಇದೆ, ನೀವು ಸುಖವನ್ನು ಪಡೆಯಿರಿ. ಸ್ಥಾನ ಪಲ್ಲಟ ಅಂದರೆ ಏನು? ನೀವು ನಿರೀಕ್ಷೆ ಮಾಡಿದಂತಹ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ, ಅಂದರೆ ಸ್ವಲ್ಪ ಚೇಂಜ್ ಅಂತ ಅಷ್ಟೇ. ಆದರೂ ದಿನದ ಅಂತ್ಯ ಅನುಕೂಲ ಅನ್ನೋದು ನಿಮ್ಮ ಕೈಲಿದೆ. ಸುಖವನ್ನು ಪಡಿ, ಎಂಜಾಯ್ ಮಾಡಿ. ಧನುಸು ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ಭಯ, ಸ್ವಲ್ಪ ಕಷ್ಟ. ಇಲ್ಲಿ ಭಯ ಅಂದರೆ ದೃಢ ನಿರ್ಧಾರದಿಂದ ಕೆಲಸ ಮಾಡಲ್ಲ. ಇಲ್ಲಿ ಭಯ ಅಂದರೆ ಏನಾಗಬಹುದು ಪರಿಣಾಮ ಅನ್ನೋದ್ರ ಬಗ್ಗೆ ಯೋಚನೆ. ಅದು ಬಿಟ್ಬಿಟ್ರೆ ನಿಮಗೆ ಯಾವ ತೊಂದರೆನೂ ಇಲ್ಲ. ಕೈ ತುಂಬ ಹಣ, 3 ಗ್ರಹಗಳು ನಿಮಗೆ ಹಣವನ್ನು ಕೊಡ್ತಾ ಇದೆ, ನೀವು ಎಂಜಾಯ್ ಮಾಡಿ. ಸ್ವಲ್ಪ ಶೋಕ. ಇಲ್ಲಿ ಶೋಕ ಅಂದ್ರೇನು? ನಿಮ್ಮ ಆತ್ಮೀಯರಿಗೇನೋ ತೊಂದರೆ ಆಗಿದೆ, ಸಂಬಂಧಿಗಳಿಗೇನೋ ತೊಂದರೆ ಆಗಿದೆ, ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಶೋಕವನ್ನು ಕೊಡ್ತಾ ಇದೆ. ಸ್ತ್ರೀ ಸುಖ, ನೀವು ತುಂಬ ಚೆನ್ನಾಗಿ ಒಂದು ನೆಮ್ಮದಿಯನ್ನು ಪಡಿಬಹುದು. ಕಾರಣ ನಿಮ್ಮ ತಾಯಿ, ನಿಮ್ಮ ಒಡಹುಟ್ಟಿದವರು, ನಿಮ್ಮ ಹೆಂಡತಿ, ನಿಮ್ಮ ಹೆಣ್ಣು ಮಕ್ಕಳು ಸುಖವಾಗಿದ್ದಾರೆ, ಅದೇ ಸ್ತ್ರೀ ಸುಖ. ಕಾರ್ಯವಿಘ್ನ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೀನಿ, ಅಥವಾ ವಿಘ್ನೇಶ್ವರನ ಕಾಯಿ ಹೊಡೀರಿ, ಆಮೇಲೆ ಕೆಲಸ ಮಾಡಿ. ಅವಾಗೇನಾಗುತ್ತೆ? ವಿಘ್ನ ಅನ್ನೋದು ಬರೋದೇ ಇಲ್ಲ, ನೀವು ಸುಖವಾಗಿ ಕೆಲಸವನ್ನು ಮಾಡಬಹುದು. ಸ್ವಲ್ಪ ಭಯ. ಇವತ್ತು ಕೈ ತುಂಬ ಹಣ, 3 ಗ್ರಹಗಳಿಂದ ನಿಮಗೆ ಹಣ ಬರ್ತಾ ಇದೆ, ಆದರೂ ಸ್ವಲ್ಪ ಶೋಕ ಅಂದಾಗ ನಿಮ್ಮ ಆತ್ಮೀಯರಿಗೇನೋ ಸ್ವಲ್ಪ ತೊಂದರೆ ಆಗಿರುತ್ತೆ, ಆಯಿತಾ? ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ತ್ರೀ ಸೌಖ್ಯ ಅಂದರೆ ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ತಾಯಿ, ನಿಮ್ಮ ಒಡ ಹುಟ್ಟಿದವರು, ಆಯಿತಾ, ನಿಮ್ಮ ಹೆಂಡತಿ, ನಿಮ್ಮ ಹೆಣ್ಣು ಮಗಳು ಎಲ್ಲರೂ ಚೆನ್ನಾಗಿರ್ತಾರೆ. ಇದು ಸ್ತ್ರೀ ಸೌಖ್ಯ. ಬನ್ನಿ ಮಕರ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮಕರ ರಾಶಿಯವರಿಗೆ ಕೈ ತುಂಬ ಹಣ, ಇವತ್ತು ನಿಮಗೆ ಧನ ಲಾಭ, 2 ಗ್ರಹಗಳಿಂದ ದುಡ್ಡು ಬರ್ತಾ ಇದೆ. ಸ್ವಲ್ಪ ವಿರೋಧ, ಇದು ಇದ್ದಿದ್ದೇ. ಬಂಧು ಸುಖ, ನಿಮ್ಮ ಬಂಧುಗಳೆಲ್ಲರೂ ಸೌಖ್ಯವಾಗಿದ್ದಾರೆ. ಅವರೆಲ್ಲ ಸುಖವಾಗಿದ್ದಾರೆ ಅಂದರೆ ನೀವು ಸುಖವಾಗಿದ್ದೀರಾ ಅಂತ ಅರ್ಥ. ಸ್ವಲ್ಪ ರೋಗ ಅಂದರೆ ಮೈಯಲ್ಲಿ ಒಂದು ಚೂರು ಆಲಸ್ಯ, ಕಾರ್ಯವಿಘ್ನ ಮತ್ತು ಭಯ. ವೀಕ್ಷಕರ ಬನ್ನಿ,
ಕುಂಭರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ಧನಹಾನಿ, ಆರಂಭನೇ ಯಾಕೋ ಮೈನಸ್ ಆಗ್ತಾ ಇದೆ. ಸ್ವಲ್ಪ ಸುಖ, ಬದು ಹೇಳುವಾಗಲೇ ದುಡ್ಡಿಗೆ ನಷ್ಟ, ಆಮೇಲೆ ಸ್ವಲ್ಪ ಸುಖ, ಆಮೇಲೆ ನೋಡಿ ಕೈ ತುಂಬ ಹಣ, ಬೇಕಾದಾಗ ದುಡ್ಡು ಬರ್ತಾ ಇದೆ ತಗೊಳ್ಳಿ. ಸ್ವಲ್ಪ ಭಯ, ಸ್ವಲ್ಪ ಕಾರ್ಯ ತಡೆ. ಭಯ ಅನ್ನೋದನ್ನು ಬಿಟ್ಬಿಡಿ. ಜಯವಿರೋವರೆಗೂ ಭಯ ಇಲ್ಲ, ಅದರಿಂದ ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮೀನರಾಶಿಯವರಿಗೆ ಇವತ್ತು ಆರೋಗ್ಯ ಅಂದರೆ ಯಾವ ಸಮಸ್ಯೆನೂ ಇಲ್ಲಪ್ಪ, ಹೇಳೋವಾಗ ಬಾ ಮೈ ಫ್ರೆಶ್ ಆಗಿದೆ, ಇವತ್ತು ಎಲ್ಲ ಕೆಲಸ ವಾಟೆ ಮುಗಿಸ್ಬಿಡ್ತೀನಿ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ತೀರ. ಆದರೆ ಸ್ವಲ್ಪ ಸುಖ, ಸ್ವಲ್ಪ ಶುಭ. ನಿಮ್ಮ ನಿರೀಕ್ಷೆಗೆ ಸುಖ ಆಗಲಿ ಶುಭ ಆಗಲಿ ಬರ್ತಾ ಇಲ್ಲ. ಸ್ವಲ್ಪ ಭಯ. ಎಕ್ಸಾಮ್ ಪಾಪ ಹುಡುಗರು ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾರೆ. ಎಕ್ಸಾಮಿನೇಷನ್ ಹಾಲ್ ಕೂತ್ಕೊಳ್ಳೋವಾಗಲೇ ಪೇಪರ್ ಬರೋಕ್ಕೆ ಮುಂಚೆನೇ ಅರ್ಧ ಆಗಿಬಿಟ್ಟಿರ್ತಾರೆ. ಯಾಕೆ ಹೇಳಿ? ಭಯ, ಎಕ್ಸಾಮಿನೇಷನ್ ಫಿಯರ್. ಆ ಫಿಯರ್ ಒಂದು ಇಲ್ಲದೆ ಇದ್ದರೆ ನೀವು ಎಲ್ಲನೂ ಓದಿರ್ತೀರ, ಎಲ್ಲ ನೆನಪು ಬರುತ್ತೆ, ತುಂಬ ಚೆನ್ನಾಗಿ ಬರೀತೀರಾ. ಭಯವನ್ನು ಬಿಡಿ. ಸ್ವಲ್ಪ ಅಪಕೀರ್ತಿ ಅಂದ್ರೇನು? ನೀವು ಮಾಡದೇ ಇರತಕ್ಕಂತಹ ದೋಷಕ್ಕೆ, ಕಾರ್ಯಕ್ಕೆ ನಿಮ್ಮನ್ನು ಗುರಿ ಮಾಡ್ತಾರೆ. ಇದೇ ಅಪಕೀರ್ತಿ. ಆಮೇಲೆ ಕೈ ತುಂಬ ಹಣ. ಇದಾದ ಮೇಲೆ ಬರ್ತಾ ಇದೆ ನಿಮಗೆ ಸಾಕಷ್ಟು ಹಣ. ವೀಕ್ಷಕರ ಬನ್ನಿ, ಇವತ್ತಿನ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಹೇಗಿದೆ ನೋಡೋಣ ಬನ್ನಿ. ರಾಹುಕಾಲ 5 ಗಂಟೆ 8 ನಿಮಿಷದಿಂದ 6 ಗಂಟೆ 33 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ 3 ಗಂಟೆ 32 ನಿಮಿಷದಿಂದ 5 ಗಂಟೆ 8 ನಿಮಿಷ. ಯಮಗಂಡ ಕಾಲ 12:20ರಿಂದ 1 ಗಂಟೆ 56 ನಿಮಿಷ. ವೀಕ್ಷಕರ ಮತ್ತೊಮ್ಮೆ ಹೇಳ್ತೀನಿ, ಈ ವೇಳೆಯಲ್ಲಿ ದಯಮಾಡಿ ಶುಭ ಕಾರ್ಯಗಳನ್ನು ಮಾಡಬೇಡಿ. ಅದಕ್ಕೆ ಮುಂಚೆ ಮಾಡ್ಕೊಂಬಿಡಿ. ಆರಂಭ ಮಾಡಿದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಏನು ಚೆನ್ನಾಗಿಲ್ಲ ಯೋಚನೆ ಮಾಡಬೇಡಿ. ಅಥವಾ ಯಾವುದೇ ಸಮಸ್ಯೆ ಇರೋದಿಲ್ಲ, ನೆಮ್ಮದಿಯಾಗಿರ್ತೀರ. ದೇವರನ್ನ ನಂಬಿ ದೇವರಿಗೆ ಶರಣಾಗಲಿ. ಭಾವಚಿತ್ರ ಕಳಿಸಿ ನಿಮ್ಮ ಭವಿಷ್ಯ ತಿಳಿಯಿರಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಮಗೆ ತಮ್ಮ ಭಾವಚಿತ್ರಗಳನ್ನು ಕಳಿಸ್ತಾ ಇದ್ದಾರೆ. ಈಗಾಗಲೇ ನಾವು ಸಾಕಷ್ಟು ಜನಗಳ ವಿವರಣೆಯನ್ನು ಕೊಟ್ಟಿದ್ದೀವಿ. ಇವತ್ತು ಕೂಡ ನಮಗೆ ಹಲವಾರು ಫೋಟೋಗಳು ಬಂದಿದೆ. ಅದರಲ್ಲಿ ಮೊದಲನೇದು ಜಗದೀಶ್. ಡೇಟ್ ಆಫ್ ಬರ್ತು 13/2/73. ಜಗದೀಶ್ ಅವರೇ, ನೀವು ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ. ನೀವು ದೊರೆ ಇದ್ದ ಹಾಗೆ ಇರಬೇಕು. ನಿಮ್ಮ ತಂದೆಯವರಿಗೆ ಉತ್ತಮ ಆಸ್ತಿ ಇರಬೇಕು. ನೀವು ಕೈ ತುಂಬ ದುಡ್ಡು ಸಂಪಾದನೆ ಮಾಡಬೇಕು, ಡಬಲ್ ಡಿಗ್ರಿ ಆಗಬೇಕು. ಆದರೆ ನಿಮ್ಮ ಜೀವನದಲ್ಲಿ ಇದು ಯಾವುದೂ ಇಲ್ಲ. ಕಾರಣ ಏನು? ಈ ತಿಂಗಳು ಕೆಲಸ ಮಾಡಿದ್ರೆ ಮೊದಲ ತಿಂಗಳು ಸಂಬಳ. ಕಳೆದ ಜನ್ಮದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೀರ. ಅದರ ಫಲ ಇವತ್ತೇನಾಗಿದೆ ಅಂದರೆ ಒಂದು ಮಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆಯಿತಾ, ನಿಮ್ಗೆ ಒಂದಿಷ್ಟು ದುಡ್ಡು ಬರುತ್ತೆ, ದುಡ್ಡಿಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ. ಮುಂದೆ ಮನೆಯೂ ಕಟ್ತೀರಾ, ಜೀವನ ಚೆನ್ನಾಗಿರುತ್ತೆ. ಆದರೆ ಜಗದೀಶ್, ಸ್ವಲ್ಪ ಕೋಪ ಬಿಡಬೇಕು ರಜಾ. ನೀವು ತುಂಬ ಕೋಪಿಸ್ಟು, ಸ್ವಲ್ಪ ಆತರ ಪಡ್ತೀರಾ, ಯಾರ ಮಾತು ಕೇಳೋದಿಲ್ಲ. ನಾನೇ ಸರಿ, ನಾನು ಹೇಳೋದೇ ಸರಿ ಅನ್ನೋದು ನಿಮ್ಮ ಭಾವನೆ. ಅಷ್ಟೇ ಅಲ್ಲ, ಓದೋ ಕಾಲದಲ್ಲಿ ಇನ್ನು ದೊಡ್ಡ ಶೋಂಬೇರಿ. ಹಾಗೆಯೇ ನೀವು ದೇವ್ರ ನಂಬಲೇ ಇಲ್ಲ. ಈಗ ಸಂಕಟ ಬಂದಾಗ ವೆಂಕಟರಮಣ ಅಪರೂಪಕ್ಕೊಂದ್ಸರಿ ನಮಸ್ಕಾರ ಮಾಡ್ತೀರಾ? ಸಾಧ್ಯವೇ ಇಲ್ಲ. ಅಲ್ಲಪ್ಪ, 24 ಗಂಟೆ ಟೈಮ್ ಕೊಟ್ಟಿದ್ದೀನಿ, 5 ನಿಮಿಷ ನೀವು ನಂಗೆ ಕೊಳ್ಳೆ, ನಾನು ಯಾಕೆ ನಿಮ್ಮನ್ನು ನೋಡಲಿ? ನನ್ನ ಜಾಬ್ ತುಂಬ ದುಡ್ಡಿದೆ ರಾಜಾ, ನೀನು ಕೇಳಿದ್ರೆ ಕೊಡ್ತೀನಿ. ಇಲ್ಲ. ಹಾಗಾಗಿ ಜಗದೀಶ್, ಈಗಲೂ ಕಾಲ ಮಿಂಚಿಲ್ಲ. ದಿನ ಬೆಳಗ್ಗೆ ಎದ್ದು 6 ಗಂಟೆಗೆ ಸ್ನಾನ ಮಾಡಿ ಯಾವುದಾರ ನಾಗ ವಿಗ್ರಹಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ, ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ. ಜಗದೀಶ್, ನೀವು ಹೇಳಿರೋ ಹಾಗೆ ನಿಮ್ಮ ಮನೆಯವರ ಹೆಸರು ಪ್ರೇಮ ಅಂತ ಹೇಳಿದ್ದೀರ. ನೀವು ಸ್ವಲ್ಪ ಸಮಾಧಾನವಾಗಿ ಬಿಹೇವ್ ಮಾಡಿದ್ರೆ ಪ್ರೇಮ ಅವರು ಕೂಡ ತುಂಬ ಸಂತೋಷವಾಗಿರ್ತಾರೆ. ನಿಮ್ಮ ಸ್ವಲ್ಪ ಆತುರ ನಿಮ್ಮಿಬ್ಬರ ಸಂಬಂಧದಲ್ಲಿ ಕೆಲವು ಸರಿ ಘರ್ಷಣೆಗೆ ಅವಕಾಶ ಆಗುತ್ತೆ. ಇನ್ನೇನು ಘರ್ಷಣೆ ಆದಾಗ 3 ದಿವಸ ನಿಮ್ಮ ಮುಖ ಆ ಕಡೆ, 3 ದಿವಸ ಅವ್ರ ಮುಖ ಆ ಕಡೆ. ಅದಾಗಬಾರ್ದು. ಯಾರು ನಮ್ಮಿಂದ ನೋವನ್ನು ಅನುಭವಿಸಬಾರ್ದು.
ಅಷ್ಟೇ ಅಲ್ಲ, ಪ್ರೇಮ ಅವರ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸ ಇದೆ. ಸಣ್ಣ ಆಪರೇಷನ್ ಆಗಬೇಕು ಅಂತ ತಿಳಿಸ್ತಾ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಅಷ್ಟೇ ಅಲ್ಲ, ನೀವು ನಿಮ್ಮ ಆರೋಗ್ಯವನ್ನು ಹೇಗೆ ನೋಡ್ಕೋತಿರೋ ಹಾಗೆ ಆಕೆಗೂ ಕೂಡ ಯಾವುದಾರ ಯೋಗ ಸೆಂಟ್ರಿಗೋ ಪ್ರಾಣಾಯಾಮ ಮಾಡುವಂಥ ಸ್ಥಳಕ್ಕೋ ಕಳಿಸ್ಕೊಡಿ. ಒಳ್ಳೆಯ ಆರೋಗ್ಯವನ್ನು ಕೊಡಿ. ನಾನ್ ವೆಜ್ ಉಪಯೋಗಿಸೋದಿದ್ದರೆ ದಯವಿಟ್ಟು ಉಪಯೋಗಿಸ್ಬೇಡಿ. ಅದರಿಂದ ಆಕೆ ಆರೋಗ್ಯ ತುಂಬ ಕೆಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೋಪ ಇನ್ನೂ ಹದಗೆಡುತ್ತೆ. ಬನ್ನಿ, ನೀವಿಬ್ಬರೂ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು? ದೇವರಿಗೆ ನಮಸ್ಕಾರ ಮಾಡಿ, ನೀವು ಸರಿಯಾದ ಈ ಪಾರ್ಕ್ಗಳೇನಿದೆ ಅಲ್ಲಿ ನೀವು ಒಂದು ವಾಕಿಂಗ್ ಮಾಡುವಂಥದ್ದು ಇರ್ಬೋದು, ಯೋಗ ಮಾಡೋದು ಇರ್ಬೋದು, ಮಾಡಿ ನೀವು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಇದೆ. ಜಗದೀಶ್ ಅವರೇ, ಡಾರ್ಕ್ ಬ್ಲೂ, ಬ್ಲ್ಯಾಕ್ ಇದೆರಡನ್ನು ದಯಮಾಡಿ ಉಪಯೋಗಿಸ್ಬೇಡಿ. ನೀವು ಮಾಡೋ ಕೆಲಸದಲ್ಲಿ ನಿಮಗೆ 20 ಭಾಗ ಮೈನಸ್ ಆಗುತ್ತೆ. ಬರಬೇಕಾದ ದುಡ್ಡಲ್ಲಿ 40 ಭಾಗ ಕಡಿಮೆ ಆಗುತ್ತೆ. ಬಂದ ದುಡ್ಡು ನಿಲ್ಲಲ್ಲ, ನೆಮ್ಮದಿ ಇರೋದಿಲ್ಲ. ನಿಮಗೆ ಸೂಟ್ ಆಗುವಂಥದ್ದು ಉತ್ತರನೂ ಸೂಟ್ ಆಗುತ್ತೆ, ಅಂದರೆ ಉತ್ತರದ ರಸ್ತೆನೂ ಸೂಟ್ ಆಗುತ್ತೆ. ಮುಳುಗೋ ಬಾಗಿಲು ಅಂದರೆ ಪಶ್ಚಿಮದ ರಸ್ತೆನೂ ಕೂಡ ಸೂಟ್ ಆಗುತ್ತೆ. ನೀವು ಅಂಥ ಓಪನ್ ಹಾರ್ಟೆಡ್ ಅಲ್ಲ, ಎಲ್ಲರ ಜೊತೆಲೂ ಅಷ್ಟು ಈಸಿಯಾಗಿ ಮಿಕ್ಸ್ ಆಗೋದಿಲ್ಲ. ಆತ ನಗ್ನಗ್ತಾ ಮಾತಾಡೋದು ಬಹಳ ಕಮ್ಮಿ, ಫಂಕ್ಷನ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ ಅಟೆಂಡ್ ಮಾಡೋದು ಬಹಳ ಕಮ್ಮಿ. ಹಾಗಾಗಿ ನಿಮಗೆ ಪೂರ್ವ ಆಗಲಿ ಇನ್ನೊಂದಕ್ಕಾಗಲಿ ಅಷ್ಟೊಂದು ಸೂಟ್ ಆಗಲ್ಲ. ಭಾವಚಿತ್ರಕ್ಕೆ ನಮ್ಮ ಜ್ಯೋತಿಷ್ಯ ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಪ್ರೇಮ ಅನ್ನತಕ್ಕಂಥವರ ಒಂದು ಭಾವಚಿತ್ರ. ಪ್ರೇಮ ಅವರೇ, ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ನೀವು ಕೂಡ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ, ಧೈರ್ಯ ಜಾಸ್ತಿ ಇದೆ, ಸ್ವಲ್ಪ ಬಾಯಿ ಕೂಡ ಜಾಸ್ತಿ ಇದೆ, ಸ್ವಲ್ಪ ಈ ಗ್ಯಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಇದೆ. ನೀವು ಅಷ್ಟು ಸುಲಭವಾಗಿ ಸೋಲೋದಿಲ್ಲ. ಆದರೆ ನಿಮಗೊಂದು ಗುಟ್ಟು ಹೇಳ್ಕೊಡ್ತೀನಿ ಕೇಳಿ. ಸೋತು ಗೆದ್ದವಳು, ಯಾರು ಗಂಡನ ಮಾತಿಗೆ ಎದುರು ಆಡೋದಿಲ್ವೋ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಗಂಡ ಹೇಳೋ ಮಾತು ಕೇಳ್ತಾನೆ. ಇಲ್ಲ ಅವ್ನು ಏಂದ ನೀವು ಬೇಂದು ಬಿಟ್ರೆ ಅದು WWF ಆಗಿಬಿಡುತ್ತೆ, Z ತನಕ ಹೊರಟೋಗ್ಬಿಡುತ್ತೆ, ನೆಮ್ಮದಿ ಕಡಿಮೆ ಆಗುತ್ತೆ. ಹಾಗಾಗಿ ದಯಮಾಡಿ ನೀವು ಸ್ವಲ್ಪ ಸೋಲ್ಬೇಕು ಪ್ರೇಮ ಅವರೇ. ಆತ ನಿಮ್ಮ ಯಜಮಾನ ಏನೇ ಮಾತಾಡಲಿ ನಗನಗ್ತಾ ಸ್ವೀಕಾರ ಮಾಡಿ, ಅವ ನೀವು ಚೆನ್ನಾಗಿರ್ಬೋದು. ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದ್ದೀನಿ, ಸ್ವಲ್ಪ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಇಲ್ಲದೆ ಹೋದರೆ ಮುಂದೆ ಈಗಾಗಲೇ ನೀವು ಕೂತ್ಕೊಳ್ಳೋದು ಕಷ್ಟ, ನಿಂತ್ಕೊಳ್ಳೋದು ಕಷ್ಟ, ಬಗ್ಗೋದು ಕಷ್ಟ ಆಗಿದೆ. ನಿಮಗೆ ಮಂಡಿ, ಬ್ಯಾಕ್ ಪೇಯ್ನ್, ಜಾಯಿಂಟ್ಸ್ ಪೇಯ್ನ್ ಇದೆ, ಗೈನಕಾಲಜಿ ಪ್ರಾಬ್ಲಮ್ ಇದೆ, ದೇಹ ಸ್ವಲ್ಪ ಹೆಚ್ಚಾಗಿದೆ. ಇದನ್ನು ಇಡಿಸ್ಕೊಳ್ಳೋದಕ್ಕೆ ತಾವು ಪ್ರಯತ್ನ ಪಡಿ. ಖಂಡಿತ ನೀವು ಚೆನ್ನಾಗಿರ್ತೀರ. ನಿಮಗೂ ಕೂಡ ಉತ್ತರದ ಬಾಗಿಲು ಅಥವಾ ಮುಳುಗೋ ಬಾಗಿಲು ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಈ ಡಾರ್ಕ್ ಕಲರ್ಸನ್ನು, ಯಾವುದೇ ಡಾರ್ಕ್ ಕಲರ್ಸನ್ನು ಯೂಸ್ ಮಾಡಬೇಡಿ. ಆರೋಗ್ಯದ ಮೇಲೆ ದುಷ್ಪರಿಣಾಮ, ಮನಸ್ಸಿನ ಮೇಲೆ ದುಷ್ಪರಿಣಾಮ ಆಗುತ್ತೆ. ವೀಕ್ಷಕರೇ, ಇವತ್ತು ವಾಸ್ತುವಿನ ವಿಚಾರದಲ್ಲಿ ಗಾಳಿಯ ಬಗ್ಗೆ ಮಾತಾಡೋಣ. ನಾವು ನಮ್ಮ ಪುಸ್ತಕ ಅದರಲ್ಲಿ ಬರೆದಿದ್ದೀವಿ, ಹೆಡಿಂಗ್ ಗಾಳಿ ಉತ್ತಮ ಆರೋಗ್ಯದ ಗಾಳಿ. ಆರೋಗ್ಯವಾಗಿರ್ಬೇಕಾ? ಒಳ್ಳೆ ಗಾಳಿ ಬೇಕು. ಇವತ್ತಿನ ಸ್ಥಿತಿ ಹೇಗಿದೆ ಪಟ್ಟಣದಲ್ಲಿ ಗೊತ್ತಾ ನಿಮಗೆ? ಬೆಂಗಳೂರಂತಹ ನಗರದಲ್ಲಿ, ಗಾಂಧಿ ನಗರದಲ್ಲಿ ನೀವು ಹೋಗಿ ನಿಂತ್ಕೊಂಡ್ಬಿಟ್ರೆ ನೀವೇನು ಬೇಡ, ಆನಂದರಾವ್ ಸರ್ಕಲ್ನಲ್ಲಿ ಒಂದು ಅರ್ಧ ಗಂಟೆ ಬಸ್ಗೋ ಆಟೋಗೋ ಕಾದ್ರಿ, ಅಥವಾ ನಿಮಗೆ ಗೆಳೆಯರು ಬರಬೇಕು ಅಂತ ಕಾಯ್ತಿದ್ರೆ ಸಾಕು, ನಿಮಗೆ TB ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಬರಬಾರದ ಕಾಯಿಲೆಗಳು ಬರುತ್ತೆ. ಇದು ಸತ್ಯ. ಯಾಕೆ ಹಾಗಾಗತ್ತೆ? ಹೊಗೆ, ಎಲ್ಲ ವಾಹನಗಳಿಂದ ಬರ್ತಕ್ಕಂಥ ಹೊಗೆಗಳು ಸೀಸವನ್ನು ಉಗುಳುತ್ತೆ. ಆ ಸೀಸ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಉತ್ತಮವಾದ ಗಾಳಿ ನಿಮಗೆ ಅನ್ಸಲ್ವಾ? ಎಲ್ಲಾರ ಒಂದು ಕಡೆ ದೂರದ ಪಾರ್ಕ್ಗೆ ಹೋದಾಗ, ಬೆಟ್ಟಕ್ಕೆ ಹೋದಾಗ, ಬೇರೆ ನಿರ್ಜನ ಪ್ರದೇಶಕ್ಕೆ ಹೋದಾಗ, ಆಹಾ ಎಷ್ಟು ಚೆನ್ನಾಗಿದೆ ಈ ಸ್ಥಳ, ಇಲ್ಲೇ ಇದ್ಬೇಡ ಅಂತ ಅನಿಸುತ್ತೆ. ಹಾಗಾಗಿ ವೀಕ್ಷಕರೇ, ಗಾಳಿ, ಒಳ್ಳೆಯ ಗಾಳಿ, ಒಳ್ಳೆಯ ಆರೋಗ್ಯ. ಗಾಳಿ ಇಲ್ಲ ಅಂದರೆ ನಿಮ್ಮ ಜೀವನದ ಚಕ್ರವೇ ಓಡಲ್ಲ. ಈ ಮಾನಸ ಸರೋವರ ಯಾತ್ರೆಯನ್ನು ಕೈಗೊಂಡಾಗ ಕಠ್ಮಂಡು ಆದಮೇಲೆ ನ್ಯಾಲಮ್ ಅಂತ ಒಂದು ಸ್ಥಳ, ನಾವು ಹೊರಟವರು 120 ಜನ ಆದರೆ ಅಲ್ಲೇ 40 ಜನ ವಾಪಸ್ ಬರೋ ಮಟ್ಟಿಗೆ ಬಂದುಬಿಟ್ರು. ಎಲ್ಲಿ ಇನ್ನೂ ಅವರು ಚೀನಾ ಪ್ರದೇಶವನ್ನು ಬಂದೇ ಇಲ್ಲ, ನ್ಯಾಲಮ್ಮಲ್ಲೇ ಅವರು ಹಾಗೆ ತೊಂದರೆಗೊಳಗಾದರು. ಇನ್ನು ನೇರವಾಗಿ ನೀವು ಚೀನಾ ಪ್ರದೇಶ ಮಾಡಿ ನಮ್ಮ ಮಾನಸ ಸರೋವರ ಕ್ಷೇತ್ರಕ್ಕೆ, ಕೈಲಾಸ ಪರ್ವತ ಕ್ಷೇತ್ರಕ್ಕೆ ಬಂದಾಗ ತುಂಬಾ ಕಷ್ಟ. ತಲೆನೋವು ಶುರು ಆಗಿಬಿಡುತ್ತೆ, ಅವ್ರಿಗೆ ಗಂಟಲು ಉಸಿರಾಡೋದು ಕಷ್ಟ ಆಗುತ್ತೆ, ಚೆಸ್ಟಿಗೆ ತೊಂದರೆ ಆಗುತ್ತೆ,
ಅಂದರೆ ನಾನು ನಿಮ್ಗೆ ಹೆದರಿಸ್ತಾ ಇಲ್ಲ. ಆಕ್ಸಿಜನ್ ಸಪ್ಲೈ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂತಿದ್ರೆ ಪ್ರಾಣಾಯಾಮ ಮಾಡಿ. ಆಕ್ಸಿಜನ್ ಸಪ್ಲೈ ಒಳಗಡೆ ಇದ್ದರೆ ನೀವು ಎಂಥ ಸ್ಥಿತಿಲೂ ಹೊರಗಡೆ ಬರ್ಬೋದು. ನಮ್ಮ ಎಲ್ಲ ಚೀನಾ ಇರ್ಬೋದು, ಹಾಂಗ್ಕಾಂಗ್ ಇರ್ಬೋದು, ಯಾವುದೇ ರಾಷ್ಟ್ರ ಇರ್ಬೋದು, ಅವರು ಗಾಳಿ ನೀರಿನ ತತ್ವದ ಮೇಲೆ ವಾಸ್ತುವನ್ನು ಅವಲಂಬಿಸಿದ್ದಾರೆ. ಇಲ್ಲೇನಾಗುತ್ತೆ, ಗಾಳಿಯಿಂದಾಗ ಆಮ್ಲಜನಕ, ಇಂಗಾಲ, ನೈಟ್ರೋಜನ್, ಆವಿ ಮತ್ತು ತೇವಾಂಶ ಇಷ್ಟನ್ನು ಒಳಗೊಂಡಿರುತ್ತೆ. ಇದು ಗಾಳಿ. ಇಲ್ಲಿ ಕಲುಷಿತ ಗಾಳಿ ಆದರೆ ಏನಾಗುತ್ತೆ? ಕಲುಷಿತ ಗಾಳಿ ಅಂದ್ರೇನು? ಫ್ಯಾಕ್ಟ್ರಿಯಿಂದ ಹೊರಗಡೆ ಹೊಗೆ ಬರ್ತಾ ಇರುತ್ತೆ, ಆಸ್ಪತ್ರೆಗಳಿಂದ ಕೆಟ್ಟದನ್ನೆಲ್ಲ ಹಾಕ್ತಾ ಇರ್ತಾರೆ, ಫ್ಯಾಕ್ಟ್ರಿಗಳು ಇನ್ನೇನೇನೋ ಕೆಟ್ಟದನ್ನೆಲ್ಲ ಹೊರಗಡೆ ಬಿಡ್ತಾ ಇರುತ್ತೆ, ವಾಹನಗಳ ಸಂಚಾರ ಸಿಕ್ಕಾಪಟ್ಟೆ ಆಗಿರುತ್ತೆ. ಇಷ್ಟೆಲ್ಲ ಇರುವಾಗ ಏನು ಬರುತ್ತೆ? ಸೀಸ, ಹೊಗೆ ಬರುತ್ತೆ ನೋಡಿ, ಪೆಟ್ರೋಲ್ ಸುಟ್ಟಿದ್ದು ಅದರಲ್ಲಿ ಬರ್ತಕ್ಕಂಥದ್ದು ಇಂಗಾಲ ಮತ್ತು ಸೀಸ. ಇದೇನು ಮಾಡುತ್ತೆ? ಮನುಷ್ಯನ ಒಂದು ಶ್ವಾಸಕೋಶವನ್ನು ಮುಚ್ಚುತ್ತೆ, ಶ್ವಾಸಕೋಶದಲ್ಲಿ ರೋಗವನ್ನು ತರುತ್ತೆ. ಯಾವಾಗ ಶ್ವಾಸಕೋಶ ಮಲಿನ ಆಗುತ್ತೋ ನೀವು ಇದ್ದು ಸತ್ತಂತೆ. ಆದ್ದರಿಂದ ವೀಕ್ಷಕರೇ, ಆದಷ್ಟು ಕೂಡ ವಾಹನಗಳ ಬಳಕೆ ಕಡಿಮೆ ಮಾಡಬೇಕು, ಗಿಡ ಮರಗಳನ್ನು ಬೆಳಿಬೇಕು. ಗಿಡ ಮರಗಳಿದ್ದರೆ ಏನಾಗುತ್ತೆ? ಅದು ಇಂಗಾಲವನ್ನು ತಗೊಂಡು ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಅಷ್ಟೇ ಅಲ್ಲ, ಕೆಟ್ಟ ಇದನ್ನು ಒಳಗಡೆ ಬರೋದಕ್ಕೆ, ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಹಾಕಿದರೆ ನೀವು ಇದನ್ನೆಲ್ಲ ತಡೀಲಿಕ್ಕೆ ಸಾಧ್ಯ. ಆರೋಗ್ಯ ಹೆಚ್ಚಿಸ್ಕೊಳ್ಳಿ, ಗಿಡ ಹಾಕಿ, ವಾಹನಗಳನ್ನು ಕಡಿಮೆ ಮಾಡಿ. ಇನ್ನು ವೀಕ್ಷಕರೇ, ಗಾಳಿಯಲ್ಲಿ ಧೂಳು ತುಂಬ ಇರುತ್ತೆ. ನೀವು ನೋಡಿರ್ತಾರೆ, ಕೆಲವು ಸರಿ ರಸ್ತೆ ಒಳಗೆ ಗಾಳಿ ಎದ್ದಾಗ ಕಣ್ಣು ಬಿಡೋಕ್ಕೆ ಆಗಲ್ಲ. ರಸ್ತೆಯಲ್ಲಿ ಗಾಳಿ ಎದ್ದಾಗ ಅದರ ಮುಂದೆ ಇರ್ತಕ್ಕಂಥ ಎಲ್ಲ ಅಂಗಡಿಗಳು, ತಿಂಡಿ ಪದಾರ್ಥಗಳು ಎಲ್ಲ ಧೂಳುಮಯ ಆಗಿಬಿಡುತ್ತೆ. ಅದೇ ದೊಡ್ಡ ದೊಡ್ಡ ಗಿಡಗಳು ಹಾಕ್ಬಿಡಿ, ಯಾವ ಧೂಳು ಬರೋದಿಲ್ಲ. ಗಿಡ ಮರಗಳೇ ಎಲ್ಲ ತಡ್ಕೊಂಡ್ಬಿಡುತ್ತೆ. ಧೂಳಿಲ್ಲದ ತುಂಬ ಶುದ್ಧವಾದ ಗಾಳಿಯನ್ನು ನೀವು ಪಡೀಲಿಕ್ಕೆ ಸಾಧ್ಯ. ನೀವು ಮಾಡಬೇಕಾದೇನು? ಗಿಡ ಮರಗಳನ್ನು ಬೆಳೆಸಿ. ಈ ಸುತ್ತಲೂ ಜಾಗ ಬಿಟ್ಟಾಗ, ಮನೆ ಕಟ್ಟುವಾಗ ಸುತ್ತಲೂ ಜಾಗ ಬಿಡಿ. ಪೂರ್ವದಲ್ಲಿ, ಉತ್ತರದಲ್ಲಿ ಹೂ ಗಿಡಗಳು, ತುಳಸಿಯನ್ನು ಹಾಕಿ. ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳನ್ನು ಹಾಕಿ. ಯಾಕೆ ಅಂತ ಕೇಳಿ, ಮೊದಲನೇದು ಸೂರ್ಯನ ಕಿರಣ. ಸೂರ್ಯನ ಕಿರಣ ಮನೆ ಒಳಗೆ ಬರಬೇಕು. ಒಳಗಡೆಯಿಂದ ಬಂದು ಒಳಗಡೆಗೆಲ್ಲ ಚೈತನ್ಯವನ್ನು ತುಂಬಬೇಕು. ಹಾಗೆಯೇ ಗಾಳಿ ಎರಡು ದಿಕ್ಕಿನಲ್ಲಿ ಬೀಸುತ್ತೆ. ಒಂದು ಪೂರ್ವದಿಂದ ಗಾಳಿ ಬೀಸುತ್ತೆ, ಇನ್ನೊಂದು ಉತ್ತರದಿಂದ ಬೀಸುತ್ತೆ. ಪೂರ್ವದಿಂದ ಬೀಸೋ ಗಾಳಿ ಒಳಗಡೆ ಇರ್ತಕ್ಕಂತಹ ಕೆಟ್ಟ ಗಾಳಿಯನ್ನು, ಮನುಷ್ಯರು ಬಿಟ್ಟ ಉಸಿರನ್ನು ತಗೊಂಡು ಹೊರಗಡೆ ಹೋಗುತ್ತೆ. ಅದಕ್ಕೆ ಮನೆಗೆ 4 ಕಡೆಯಲ್ಲೂ ಬಾಗಿಲಿರಬೇಕು. ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ. ಉತ್ತರದಿಂದ ಬೀಸೋ ಗಾಳಿ ಮನೆಯೊಳಗಿರ್ತಕ್ಕಂಥ ಎಲ್ಲ ಕಲುಷಿತವಾದ ಗಾಳಿಯನ್ನು ತಗೊಂಡು ದಕ್ಷಿಣಕ್ಕೆ ಹೋಗುತ್ತೆ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಎಷ್ಟು ಕಿಟಕಿಗಳು, ಎಷ್ಟು ಬಾಗಿಲುಗಳನ್ನು ನೀವು ಇಡ್ತೀರಾ ಅಷ್ಟು ನಿಮಗೆ ಆರೋಗ್ಯ ಇರುತ್ತೆ. ಎಷ್ಟೋ ಜನ ಡಂಜನ್ ಇದ್ದಂಗೆ ಇರುತ್ತೆ ಪಾಪ. ಹಿಂದ್ಗಡೆ ಕಿಟಕಿ ಇಲ್ಲ, ಮುಂದ್ಗಡೆ ಕಿಟಕಿ ಇಲ್ಲ, ಬರೀ ಬಾಗಿಲು ತೆಗೆದ್ರೆ ಉಂಟು ಇಲ್ಲದಿಲ್ಲ, ಅಂಥ ಕಡೆ ಜೀವನ ಮಾಡ್ತಾರೆ. ಆರೋಗ್ಯ ಎಲ್ಲರಿ ಚೆನ್ನಾಗಿರುತ್ತೆ. ಅದರಿಂದ ಗಾಳಿ ಬೆಳಕು, ಸ್ಥಳ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ದೊಡ್ಡದಾಗಿದ್ರೂ ಪರವಾಗಿಲ್ಲ, ಸುತ್ತಲೂ ಗಾಳಿ ಬೆಳಕು ಬರೋ ಹಂಗೇರಿ, ನೀವು ತುಂಬ ಚೆನ್ನಾಗಿರ್ತೀರ. ಮನೆಯನ್ನು ನಿರ್ಮಾಣ ಮಾಡುವಾಗ ಮನೆಯ ರೂಫಿನ ಹಂತಕ್ಕೆ ಸುತ್ತಲೂ ಗವಾಕ್ಷಿಗಳನ್ನು ಇಡಿ. ಮನೆಯಲ್ಲಿ ಹಗುರವಾದ ಕಲುಷಿತವಾದ ಗಾಳಿ ಹೊರಗಡೆ ಹೋಗಬೇಕು. ಆವಿಯಾದಂತಹದ್ದು ಅಥವಾ ಈ ಉಷ್ಣದಿಂದ, ಶಾಖದಿಂದ ಬಂದಂಥ ಹಬೆ ಹೊರಗೆ ಹೋಗಬೇಕು. ಆಗ ಒಳ್ಳೆಯ ಗಾಳಿ ಸಿಗುತ್ತೆ. ನೀವು ಮನೆಯನ್ನು ನಿರ್ಮಾಣ ಮಾಡುವಾಗಲೇ ಎಷ್ಟು ಜಾಸ್ತಿ ಸಾಧ್ಯವೋ ಅಷ್ಟು ಕಿಟಕಿಗಳನ್ನು ಇಡಬೇಕು, ಬಾಗಿಲುಗಳನ್ನು ಇಡಬೇಕು. ಅದರಲ್ಲೂ ಪೂರ್ವದಲ್ಲಿರುವ ದ್ವಾರಕ್ಕೆ ನೇರವಾಗಿ ಪಶ್ಚಿಮದಲ್ಲಿ ದ್ವಾರ ಇಡಬೇಕು, ಉತ್ತರದಲ್ಲಿರುವ ದ್ವಾರಕ್ಕೆ ನೇರವಾಗಿ ದಕ್ಷಿಣದಲ್ಲಿ ಇಡಬೇಕು. ಅಷ್ಟೇ ಅಲ್ಲ, ಈಗ ನಮ್ಮ ಸರ್ಕಾರದವರು ಕಣ್ಣು ಬಿಟ್ಟು ನೋಡಿದ್ದಾರೆ, ಎಲ್ಲ ಕಡೆಯಲ್ಲೂ ಪಾರ್ಕ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಒಂದು ಅರ್ಧ ಗಂಟೆ ವಿರಮಿಸ್ಕೊಂಡ್ರೆ ಸಾಕು, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಉಸಿರಾಟ, ಪ್ರಾಣಾಯಾಮ, ಯೋಗ ಎಲ್ಲವನ್ನು ಕೂಡ ನೀವು ಉದ್ಯಾನವನದಲ್ಲೇ ಮಾಡೋದು ಇನ್ನೂ ಉತ್ತಮ. ಯಂತ್ರಗಳು ವಸ್ತುವನ್ನು ತಯಾರು ಮಾಡುವಾಗ ಬರತಕ್ಕಂತಹ ಶಾಖ, ಈ ಕೆಟ್ಟ ಗಾಳಿ, ಹೊಗೆ ಇದೆಲ್ಲವೂ ಕೂಡ ಮೇಲೆ ಹಾಗೆ ಹೋಗುವಂತೆ ನಿರ್ಮಾಣ ಮಾಡಬೇಕು. ಒಳಗಡೆ ಇರತಕ್ಕಂತಹ
ಕೆಟ್ಟ ಶಾಖವಾಗಿರಬಹುದು, ಮಲಿನವಾದ ಗಾಳಿ ಆಗಬಹುದು, ಹೊಗೆ ಆಗಬಹುದು, ಯಾವುದೇ ಕೆಟ್ಟದ್ದು ಹೊರಗಡೆ ಹೋಗೋದಕ್ಕೆ ಅಲ್ಲಿ ಓಪನ್ ಸ್ಪೇಸನ್ನು ಬಿಟ್ಟಿರ್ತಾರೆ. ಇದು ಬಹಳ ಬಹಳ ಅವಶ್ಯಕ. ಅಷ್ಟೇ ಅಲ್ಲ, ಯಾವ ಊರಿನಲ್ಲಿ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಪರ್ವತ ಅಥವಾ ಬೆಟ್ಟ ಗುಡ್ಡಗಳಿರುತ್ತೋ ಅಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ. ಹಾಗೆ ನೀವು ಕೂಡ ನಿಮ್ಮ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಹಾಕಿದಾಗ ಬಿರುಗಾಳಿ ಬಂದರೆ ತೊಂದರೆ ಆಗುವುದಿಲ್ಲ, ಧೂಳೆದ್ದಾಗ ಒಳಗೆ ಬರುವುದಿಲ್ಲ. ಹಾಗಾಗಿ ಸುರಕ್ಷಿತವಾದ ಒಳ್ಳೆಯ ಗಾಳಿಯನ್ನು ನೀವು ಪಡೀಲಿಕ್ಕೆ ಸಾಧ್ಯ. ಒಳ್ಳೆಯ ಗಾಳಿಯನ್ನು ಪಡೆಯಿರಿ, ಜೀವನವನ್ನು ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ಜೀವನದ ಉತ್ತಮ ಗಾಳಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಬ್ರಹ್ಮ ಸತ್ಯ ನಮ್ಗೆ ಗೊತ್ತಿಲ್ಲ, ಜಗತ್ತು ಮಿಥ್ಯ ಅನಾಸಕ್ತಿ. ಎಲ್ಲಿಗೆ ಹೋಗಬೇಕು? ಬ್ರಹ್ಮ ಸತ್ಯ ಗೊತ್ತಿಲ್ಲ, ಜಗತ್ತು ಮಿಥ್ಯ ಮಾಯೆ. ಅದನ್ನು ಯಾವತ್ತೂ ಅನಾಸಕ್ತಿಯಿಂದ ನೋಡಬಾರ್ದು, ಆಸಕ್ತಿಯಿಂದ ಮಾಯೆಯನ್ನು ನೋಡಬೇಕು. ಆಗಲೇ ಜೀವನನ ನಾವು ಸೆಲೆಬ್ರೇಷನ್, ಉತ್ಸವದ ರೀತಿ ಆನಂದವಾಗಿ ಅನುಭವಿಸ್ಬೋದು. ಮಾಯೆ ಏನು ತಪ್ಪಿಲ್ಲ, ಮಾಯೆ ಕೆಟ್ಟದಲ್ಲ. ಮಾಯೆ ಪರಮಾತ್ಮನ ಪ್ರಕಟ ರೂಪ. ಅವಳು ಪ್ರಕೃತಿ, ಸೌಂದರ್ಯ, ಸಚ್ಚಿದಾನಂದ ಸ್ವರೂಪದ ಒಂದು ಗ್ರೇಸ್ ಮಾಯೆ ಅನ್ನೋದು. ಅದನ್ನು ಎಂಜಾಯ್ ಮಾಡಬೇಕು. ನಾವು ಯಾವಾಗ ಮಾಯೆಯನ್ನು ಅನಾಸಕ್ತಿಯಿಂದ ನೋಡೋದಿಲ್ಲ, ಆಸಕ್ತಿಯಿಂದ ನೋಡ್ತೇವೆ, ಕುತೂಹಲದಿಂದ ನೋಡ್ತೇವೆ, ಅದನ್ನು ತಿಳ್ಕೋಬೇಕು ಅನ್ನೋ ಒಂದು ಆಸೆಯಿಂದ, ಒಳಗಿನ ಆಸೆ ಅದು, ಇಂಟೆನ್ಸ್, ಅಬ್ಸಲ್ಯೂಟ್ ಇಂಟೆನ್ಸ್ ಡಿಸೈರ್, ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲದಿಂದ ನೋಡ್ತೇವೆ. ಆಗ ಅದರ ಸ್ವರೂಪವೇ ಬೇರೆ. ಅದರ ನಾನಾ ವೈವಿಧ್ಯಮಯ ನಾನಾ ರೂಪಗಳನ್ನು, ಈ ವೆರೈಟಿ ಅಂತೀವಲ್ಲ, ನಾವು ಎಂಜಾಯ್ ಮಾಡ್ತೀವಿ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀವಿ. ಈಗ ನೋಡಿ, ಮಾಯೆ ಅಂದರೆ ಪ್ರಪಂಚ ಮಾಯೆ, ಮನುಷ್ಯರೆಲ್ಲ ಮಾಯೆ. ಯಾಕೆ? ಮನುಷ್ಯರ ಮನಸ್ಸೆಲ್ಲ ಮಾಯೆ ಅಂದರೆ ಒಂದು ಕ್ಷಣ ಇದ್ದಂಗೆ ಒಂದು ಕ್ಷಣ ಇರೋದಿಲ್ಲ. ಮನಸ್ಸು ಒಂದು ಕ್ಷಣ ಇದ್ದಂಗೆ ಒಂದು ಕ್ಷಣ ಇರಲ್ಲ. ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರ ಮನಸ್ಸು ಕೂಡ ಚಂಚಲ, ಮಾಯೆ. ಯಾರನ್ನ ನಂಬೋದು? ಎಲ್ಲರೂ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಂತೂ ಇರೋದೇ ಇಲ್ಲ, ನಿನ್ನೆ ಇದ್ದಂಗೆ ಇವತ್ತಿಲ್ಲ, ಯಾರೂ ಹಾಗಿಲ್ಲ. ಆದ್ದರಿಂದ ನಂಬೋದು ಏನನ್ನ? ನಿನ್ನ ಮನಸ್ಸು ಹಾಗೇ ಇದೆ. ಫಸ್ಟು ಮೊದಲು ನಮ್ಮ ಮನಸ್ಸು ಚಂಚಲ, ನಮ್ಮ ಮನಸ್ಸು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಈ ಮನಸ್ಸಿಂದ ಬಂದದ್ದನ್ನೆಲ್ಲ ಏನು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ಇವೆಲ್ಲವೂ ಬದಲಾಗ್ತಾ ಇರೋದು, ಟೈಮ್ ಬೌಂಡ್. ಇವೆಲ್ಲಕ್ಕೂ ಒಂದು ಸಮಯ ಅಂತಿದೆ, ಮಿತಿ ಇದೆ, ಈತಿ ಇದೆ ಅಂತ ಯಾವಾಗ ನಾವು ಅದರ ಲಿಮಿಟೇಷನ್ಸ್ನ ತಿಳ್ಕೊಳ್ತೇವೆ, ಆವಾಗ ಎಲ್ಲರನ್ನೂ ಒಪ್ಕೊಳ್ತೇವೆ. ಎಲ್ಲರೂ ಹಾಗೇನೆ, ಎಲ್ಲರೂ ಬದಲಾಗ್ತಾ ಇರ್ತಾರೆ. ನೆನ್ನೆ ಹಂಗಿದ್ರು ಇವತ್ತು ಹಿಂಗಿದ್ದಾರೆ, ನಾಳೆ ಹೆಂಗಿರುತ್ತೆ, ಹೇಗೆ ಅಲೆಗಳು ಬಂದು ಹೋಗ್ತಾ ಇರುತ್ತೆ. ದಡ ಹಾಗೇ ಇರುತ್ತೋ ಎಲ್ಲದನ್ನು ನೋಡಿಕೊಂಡು, ಹಾಗೆ ಸಂಪೂರ್ಣವಾಗಿ ಅಕ್ಸೆಪ್ಟೆನ್ಸ್, ವಾಚಿಂಗ್, ಸುಮ್ಮನೆ ಎಲ್ಲ ಬದಲಾಗ್ತಾ ಇದೆ ಅಂತ ನೋಡ್ತಾ ಇರೋದು. ಹಾಗೆ ನೋಡಬೇಕಾದ್ರೆ ಆ ಮನಸ್ಸು ಚಂಚಲ, ಎಲ್ಲ ಬದಲಾಗ್ತಾ ಇದೆ, ಯಾವುದೂ ಶಾಶ್ವತ ಇಲ್ಲ, ಎಲ್ಲ ಮಾಯೆ. ಈ ಮಾಯೆಯಲ್ಲಿ ಒಂದು ಆಸಕ್ತಿ ಅಂತ ಹೇಳಿದ್ನಲ್ಲ, ಆಸಕ್ತಿ ಬರುವಂತಹ ಒಂದು ಮನೋಧರ್ಮವೇ ಇದನ್ನು ವಿಟ್ನೆಸ್ ಅಂತ ಹೇಳಿ, ವಾಚಿಂಗ್ ಅಂತ ಹೇಳ್ತಾರೆ. ಅದನ್ನು ನೋಡೋದು. ಹೌದು, ಇದು ವೆರೈಟಿ, ಇದು ವೈವಿಧ್ಯಮಯ, ಇದು ಒಂದೇ ಸಮ ಇಲ್ಲ, ಇದು ಬದಲಾಗ್ತಾ ಇದೆ, ಇದರಲ್ಲಿ ಕಾಂಟ್ರಡಿಕ್ಷನ್ಸ್ ಇದೆ, ಇದರಲ್ಲಿ ಅಪೋಸಿಟ್ಸ್ ಇದೆ, ಇದು ಇರೋದೇ ಹಾಗೆ, ಇದರ ಸ್ವಭಾವವೇ ಅದು ಬದಲಾಗೋದು ಅಂತ ನೋಡೋಕ್ಕೆ ಒಂದು ಸಾಕ್ಷಿ ನಮ್ಮಲ್ಲಿ ಹುಟ್ಕೊಳ್ಳುತ್ತಲ್ಲ, ಆಗ ಮನಸ್ಸನ್ನು ಒಂದು ಕಡೆ ತರಬಹುದು. ಇದನ್ನೇ ಕೃಷ್ಣ ಹೇಳೋದು, ಮನಸ್ಸು ಚದುರಿಸ್ಬೇಡ, ಒಂದು ಕಡೆ ನಿಲ್ಲಿಸು. ಆ ಚದುರಿದ ಮನಸ್ಸು ಒಂದು ಕಡೆ ಹೇಗೆ ನಿಲ್ಲುತ್ತೆ ಅಂದರೆ, ನಿಮ್ಮಲ್ಲಿ ಸಾಕ್ಷಿ ಬೆಳೆದಾಗ. ಪ್ರತಿದಿನ ಧ್ಯಾನ ಯಾಕೆ ಮಾಡಬೇಕಂದ್ರೆ, ಈ ರೀತಿ ಸಾಕ್ಷಿಯನ್ನು ಬೆಳೆಸೋದೇ ಧ್ಯಾನ. ಮನಸ್ಸನ್ನು ನೋಡುವುದು, ದೂರದಿಂದ ಮನಸ್ಸನ್ನು ನೋಡುವುದು,
ಅದನ್ನು ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಮೆಡಿಟೇಷನ್ ಅಂತ ಆಗುತ್ತೆ. ಹೀಗೆ ನೀನು ಒಂದೆಡೆ ಮನಸ್ಸನ್ನು ನಿಲ್ಲಿಸಿದಾಗ ಪಾಪ ನಿನ್ನನ್ನು ಸೋಂಕೋದಿಲ್ಲ. ಪಾಪ ನಿನ್ನ ಸೋಂಕೋದಿಲ್ಲ. ಮನಸ್ಸು ಇಂಟಿಗ್ರೇಟ್ ಅಂತಾರೆ, ಅದನ್ನೇ ಯೋಗ. ಒಂದಾಗು, ಎಲ್ಲವನ್ನೂ ಸೇರಿಸು, ಕೂಡಿಸು. ಸರಿ, ಇಂಟರ್ನಲ್ ಇಂಟಿಗ್ರೇಷನ್. ಅದು ಯಾವಾಗ ಸಾಕ್ಷಿ ಬಂದಾಗ. ಆ ಸಾಕ್ಷಿ ಭಾವ ನಮಗೆ ಮನುಷ್ಯರಿಗೆ ಮಾತ್ರ ಬರೋದು, ಅರಿವಿದ್ದಾಗ ಬರೋದು. ಅರಿವಿನ ಮೊದಲನೇ ಸ್ಥಿತಿನೇ ಸಾಕ್ಷಿ. ಆ ಸಾಕ್ಷಿಯಲ್ಲಿ ನಮ್ಮ ಮನಸ್ಸನ್ನು ನೋಡಿದಾಗ ಮಾಯೆಯನ್ನು ನಾವು ಸಹಜವಾಗಿ ಒಪ್ಕೊಳ್ತೇವೆ, ಸಂಸಾರವನ್ನು ಸಹಜವಾಗಿ ಒಪ್ಕೊಳ್ತೇವೆ. ಇದು ನಮ್ಮ ಒಂದು ಎವಲ್ಯೂಷನ್ಗೆ ಇವೆಲ್ಲವೂ ಕೂಡ ಮಾಯೆಯ ಒಂದೊಂದು ದರ್ಶನವೂ ಕೂಡ ನಮ್ಮನ್ನು ಒಳಗಡೆ ಬೆಳೆಸುತ್ತೆ, ಎವಲ್ಯೂಷನ್ಗೆ ಸಹಾಯ ಆಗುತ್ತೆ. ಇದನ್ನು ಯೋಗ ಕಲಾ ರಸ ಅಂತ ಹೇಳ್ತಾರೆ, ಯೋಗ ಕಲಾ ರಹಸ್ಯ ಅಂತಲೂ ಹೇಳ್ತಾರೆ. ದಿಸ್ ಇಸ್ ಯೋಗ ಕಲಾ ರಹಸ್ಯ. ಸಮಾಧಾನವಚಲ ಬುದ್ಧಿ ತದಾ ಯೋಗಂ ವಾಪ್ಯಸಿ ಸಮಾಧಿ ಎಂದಾನೆ ಕೃಷ್ಣ. ಸಮಾಧಾನವಚಲ ಬುದ್ಧಿ, ಅಚಲ ಬುದ್ಧಿ. ಸಮಾಧಿ ಅಂದರೆ ಸಮಾಧಾನ. ಆವಾಗಲೇ ಹೇಳಿದೆ, ಬುದ್ಧಿಯನ್ನು ಸಮತೋಲನದಲ್ಲಿ ಸಮಸ್ಥಿತಿಗೆ ತಂದಾಗ ಲಕ್ಷ್ಯವನ್ನು ಯಾವುದೇ ವಿಷಯದಲ್ಲೂ ಕೂಡ ನೀನು ಕೇಂದ್ರೀಕರಿಸ್ಬೋದು. ನೀನು ಮಾಯೆ ಇದು ಕರೆಕ್ಟು, ಎಲ್ಲ ವಿಷಯಗಳು, ಎಲ್ಲವೂ ಹೊರಗಡೆ ಇರುವಂಥ ವಸ್ತುಗಳು ಎಲ್ಲ ಇದೆ, ಅದರಲ್ಲೇ ನಿನಗೆ ಮನಸ್ಸನ್ನು ಕೇಂದ್ರೀಕರಿಸೋಕ್ಕಾಗ್ತಾ ಇಲ್ಲ. ಹೊರಗಡೆಗೆ ಕೇಂದ್ರೀಕರಿಸೋಕ್ಕಾಗ್ತಿಲ್ಲ, ಒಳಗಡೆದಿರಲಿ. ಯಾವಾಗ ನಮಗೆ ಒನ್ಸ್ ಯು ಆರ್ ಇಂಟಿಗ್ರೇಟೆಡ್ ಇನ್ಸೈಡ್, ಹೊರಗಡೆ ಕೂಡ ನೀ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿನ್ನ ಮನಸ್ಸನ್ನು ನಿಲ್ಲಿಸ್ಬೋದು, ಕೇಂದ್ರೀಕರಿಸ್ಬೋದು. ನಿನ್ನ ಬುದ್ಧಿ ಸಮತ್ವಕ್ಕೆ ಬಂದಾಗ ನಿನ್ನ ಲಕ್ಷ್ಯವನ್ನು ವಿಷಯಗಳಲ್ಲಿ ಕೇಂದ್ರೀಕರಿಸ್ಬೋದು ಸಮಸ್ಥಿ ಸ್ಥಿತಿಯಲ್ಲಿ. ನಾವು ಅಹಂಕಾರವನ್ನು ಪಕ್ಕಕ್ಕೆ ಇಡಬೇಕಾದ್ರೆ, ನಮಗೆ ಪಕ್ಕಕ್ಕಿಡೋದು ಅಂತ ಹೇಳಿದ್ರೆ ಅದನ್ನು ಬಳಸಬೇಕು, ಆದರೆ ಅದರಿಂದ ಅದು ನಮ್ಮನ್ನು ಬಳಸ್ಕೋಬಾರ್ದು. ಯು ಶುಡ್ ನಾಟ್ ಬಿ ಯೂಸ್ಡ್ ಬೈ ಯುವರ್ ಐಡೆಂಟಿಟಿ. ಐಡೆಂಟಿಟಿ ಈಸ್ ಫಾರ್ ಯುಟಿಲಿಟಿ. ಬೇಕದು, ಎಷ್ಟೊತ್ತು ಬೇಕು ಪಾತ್ರ, ಸ್ಟೇಜ್ ಮೇಲೆ ಇರೋವರೆಗೂ ಪಾತ್ರ. ಆಮೇಲೆ ಆ ಪಾತ್ರದಲ್ಲಿ ಓಡಾಡಿದ್ರೆ ಏನಾಗುತ್ತೆ? ಅದೇ ಪಾತ್ರ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ರೆ ಅಂಥವ್ರನ್ನ ಹುಚ್ಚ ಅಂತಾರೆ. ಹಾಗೆ ನಮ್ಮ ಜೀವನದಲ್ಲಿ ಒಂದು ಪಾತ್ರದಲ್ಲಿ ಸಿಕ್ಕಾಕೊಂಡ್ರೆ ಒಂದು ಪ್ರಿಸನ್ ಥರ, ಅದೇ ಒಂದು ಬಂಧನ. ಮತ್ತು ಆ ಬುದ್ಧಿ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರ ಕಂಡುಕೊಳ್ಳುತ್ತೆ. ಹೀಗೆ ಒಂದು ಜೈಲಿಂದ ಇನ್ನೊಂದು ಜೈಲು, ಅದಕ್ಕೆ ಬಿಡುಗಡೆನೇ ಇಲ್ಲ. ಸ್ವಲ್ಪ ಹೊತ್ತು ಬಿಡುಗಡೆ ಕೊಡು, ಅಹಂಕಾರದಿಂದ ಬಿಡುಗಡೆ ಕೊಟ್ಟು ಒಳಗಿದ್ದಂತಹ ಅಹಂಕಾರ ಪಕ್ಕಕ್ಕೆ ಹೋದ ತಕ್ಷಣ ನಿಮ್ಮ ಎಲ್ಲ ದುಃಖ, ಕಷ್ಟ, ನೋವು ಎಲ್ಲವೂ ಏನೇನು ಅಹಂಕಾರದಿಂದ ಬಂದಿತ್ತೋ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಕರಗೋಗುತ್ತೆ. ಎಲ್ಲವೂ ಕೂಡ ಅಂದರೆ ಕತ್ತಲು ಹೇಗೆ ಕರಗುತ್ತೋ ಬೆಳಕಾಗ್ತಾ ಆಗ್ತಾ ಹಾಗೆ ಕರಗೋಗುತ್ತೆ. ಆ ಸತ್ವ ಅನ್ನೋದು, ಸತ್ಯ ಅನ್ನೋದು, ಆ ಬೆಳಕು ಒಳಗಿಂದ ಸರ್ಫೇಸ್ಗೆ ಬರುತ್ತೆ. ಅಂಧಕಾರದಲ್ಲಿ ನೀನಿದೆಯಾ, ಯಾಕೆಂದರೆ ಸರ್ಫೇಸ್ನಲ್ಲಿ ಜೀವನ ಮಾಡ್ತಿದ್ಯಾ, ಮನಸ್ಸು ಬುದ್ಧಿನಲ್ಲಿ ಜೀವನ ಮಾಡ್ತಿದ್ಯಾ. ಈಗ ಅಹಂಕಾರವನ್ನು ನೀನು ಅರಿವಲ್ಲಿ ಪಕ್ಕಕ್ಕೆ ಇಟ್ಟಾಗ ಇದು ಒಳಗಡೆಯಿಂದ ಬರುತ್ತೆ. ಅದನ್ನು ಜ್ಞಾನದ ಕಿರಣ ಅಂತ ಹೇಳ್ತಾರೆ. ಆ ಜ್ಞಾನದ ಕಿರಣ, ಒಂದು ಸ್ವಲ್ಪ ಅಹಂಕಾರ ಕರಗಿದಾಗೆಲ್ಲ ಒಳಗಡೆಯಿಂದ ಜ್ಞಾನದ ಕಿರಣ ಬರುತ್ತೆ. ಅಹಂಕಾರ ಕರಗಿದಾಗೆಲ್ಲ ವಿವೇಕದ ಕಿರಣ ಬರುತ್ತೆ. ಅಹಂಕಾರ ಕರಗಿದಾಗೆಲ್ಲ ಶಾಂತಿಯ ಕಿರಣ ಬರುತ್ತೆ. ಅಹಂಕಾರ ಕರಗಿದಾಗೆಲ್ಲ ಸತ್ವಪೂರ್ಣವಾದ ಕಿರಣ ಬರುತ್ತೆ. ಆ ಕಿರಣ ಬಂದಾಗ, ಒಳಗಿಂದ ಬಂದಾಗ ದೇಹಕ್ಕೆ ಅದು ಆವರಿಸ್ಕೊಳ್ಳುತ್ತೆ. ಅದನ್ನೇ ಗ್ರೇಸ್ ಅನ್ನೋದು, ಅನುಗ್ರಹ. ಅದು ನಿಜವಾಗ್ಲೂ ಆರೋಗ್ಯ. ಇದು ಒಳಗಿಂದ ಬಂದಂತಹ ಆರೋಗ್ಯ. ಧ್ಯಾನದಲ್ಲಿ ಆ ಮನಸ್ಸಿಗೂ ಕೂಡ ಒಳಗಿನಿಂದ ಕಿರಣ ಬಂದು ತುಂಬಿಕೊಂಡಾಗ ಪರಮಶಾಂತಿ ತುಂಬಿಕೊಳ್ಳುತ್ತೆ. ಅದಕ್ಕೆ ಯಾವುದೂ ಉಪಮೇಯ ಇಲ್ಲವೇ ಇಲ್ಲ. ಹಾಗೆ ಬುದ್ಧಿಗೂ ಕೂಡ ಆ ಒಳಗಿಂದ ಕಿರಣ ಬಂದಾಗ ಆ ವಿವೇಕ, ಜ್ಞಾನ ಅನ್ನೋದು, ಪ್ರಜ್ಞೆ ಅನ್ನೋದು ಎಷ್ಟು ಜಾಗೃತವಾಗುತ್ತೆ ಅಂದರೆ ಅದು 100ರಲ್ಲಿ ಒಬ್ಬರು ಎತ್ತಿ ತೋರಿಸ್ಬೋದು. ಆ ರೀತಿ ಯು ಆರ್ ಚೋಸನ್ ಅಂತ, ಯು ಆರ್ ಸೆಲೆಕ್ಟೆಡ್ ಅಂತ. ಹಾಗೆ ಎದ್ದು ಕಾಣೋದು ಅಂತಾರಲ್ಲ, 100 ಜನದಲ್ಲಿ ನೀನು ಎದ್ದು ಕಾಣ್ತೀಯ ಅಂತ, ಆ ರೀತಿ ನೀನು ಕಾಣಿಸ್ತೀಯ. ಆ ರೀತಿ ನಿನ್ನ ಬುದ್ಧಿ, ಆ ಒಂದು ಪ್ರಭಾವಳಿ, ಆ ಆರ ಏನಿದೆ ನಿನ್ನ ಸುತ್ತ ಇರೋ ಪರಿಧಿ ಅಥವಾ ಆ ಪ್ರಭಾವಳಿ ಅಷ್ಟು ಪ್ರಭಾವಪೂರಿತವಾಗಿರುತ್ತೆ. ಅರ್ಜುನನ ಮನಸ್ಸಿಗೆ ಇವಾಗ ಮಾಯೆ, ಪ್ರಪಂಚ ಮಾಯೆ, ಮನಸ್ಸು ಮಾಯೆ, ಬುದ್ಧಿ ಭ್ರಮೆ ಎಲ್ಲವನ್ನು ಕೃಷ್ಣ ತಿಳಿಸಿದಾಗ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಅವನ ಮನಸ್ಸಿಗೆ ಇದು ತಿಳಿಬೇಕಾಗಿದೆ. ಈಗ ಸ್ಥಿತಪ್ರಜ್ಞ ಯಾರು ಈ ಥರ ಪ್ರಜ್ಞೆಯಲ್ಲಿ ಸಮಾಧಿಸ್ತ ಅಂತ ಹೇಳ್ತಾರಲ್ಲ, ಆ ಸಮಾಧಿಸ್ತ ಅಂದರೆ ಯಾರು? ಆ ಜ್ಞಾನಿ, ಅವನ ಲಕ್ಷಣಗಳು ಏನು? ಅವನು ಏನು ಗುಣಗಳನ್ನು ರೂಢಿ ಮಾಡ್ಕೊಂಡಿದ್ದಾನೆ? ಹೇಗೆ ಅವನ ಮನಸ್ಸು ಆ ಗುಣಗಳು ಶುದ್ಧಿಯಾಗಿದೆ, ಅವನನ್ನು ಹೇಗಿಟ್ಟಿದೆ? ಹೀಗೆ ಅರ್ಜುನ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಅಧ್ಯಾತ್ಮ ಯಾತ್ರೆಗೆ ಹೋಗುವ ಲಕ್ಷಣ. ಅದನ್ನು ಕೇಳ್ತಾ ಇದ್ದಾನೆ.
ಇಲ್ಲಿಂದ ಪ್ರತಿಯೊಂದು ಕೂಡ ಧ್ಯಾನಕ್ಕೂ ಉಪದೇಶ ಮತ್ತು ನಿಮ್ಮ ಅಭ್ಯಾಸಕ್ಕೂ ಉಪದೇಶ ಅಂತ ತಿಳ್ಕೊಳ್ಳಿ. ಕೇಳ್ತಾ ಇರೋರೆಲ್ಲ ನಿಮ್ಮ ಮೆಡಿಟೇಷನ್ಗೂ ಇಲ್ಲಿಂದ ಉಪದೇಶ ಪ್ರಾರಂಭ, ಅನುಷ್ಠಾನಕ್ಕೂ ಅಂದರೆ ನಿಮ್ಮ ಅಭ್ಯಾಸಕ್ಕೂ ಅನುಷ್ಠಾನಕ್ಕೂ ಇಲ್ಲಿಂದ ಉಪದೇಶಗಳು ಪ್ರಾರಂಭ. ಅರ್ಜುನನ ಪ್ರಶ್ನೆ ಕೃಷ್ಣನಿಗೆ ಬಾಲಿಶ ಅನಿಸುತ್ತೆ, ಅಂದರೆ ಚೈಲ್ಡಿಶ್ ಅಂತ. ಹಾಗೆ ಮನಸ್ಸಿಂದ ಏನೇನು ಬಂದರೂ ಎಲ್ಲ ಚೈಲ್ಡಿಶೇನೆ, ಮೆಚುರಿಟಿ ಇರೋದಿಲ್ಲ. ಆ ಮೆಚುರಿಟಿ ಬಂದ ತಕ್ಷಣ ಬರೋ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಸಿಗುತ್ತೆ. ಇದು ಸಾಮಾನ್ಯ ಅನಿಸುತ್ತೆ. ಅಂದರೆ ಸ್ಥಿರವಾದ ಪ್ರಜ್ಞೆ ಉಳ್ಳವರು ಆಡುವ ಮಾತು ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ನುಡಿ ಹೇಗಿರುತ್ತೆ, ನಡೆ ಹೇಗಿರುತ್ತೆ, ಯಾವ ವಿಚಾರವನ್ನು ಅವನು ಆಡ್ತಾನೆ, ಯಾವ ವಿಷಯ ಮಾತಾಡ್ತಾನೆ, ಹೀಗೆ ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಕೃಷ್ಣನ ಉತ್ತರ ತಗೊಳ್ಳೇಬೇಡಿ. ನಿಮ್ಮನ್ನೇ ಕೇಳಿದ್ರಿಂದ ಸ್ಥಿರವಾಗಿ ಸ್ಥಿತಪ್ರಜ್ಞನ ಲಕ್ಷಣಗಳೇನೆಂದರೆ ನಿಮ್ಮ ಒಂದು ಕಲ್ಪನೆ ಪ್ರಕಾರ, ನೋಡಿದ್ದು ಕೇಳಿದ್ರ ಪ್ರಕಾರ ಏನು ಅಂದ್ಕೊಳ್ತೀರಾ, ಅವನು ಬಹಳ ಮೆತ್ತಗೆ ಮಾತಾಡ್ತಾನೆ, ಯಾವಾಗಲೂ ನಗುಮುಖದಿಂದ ಇರ್ತಾನೆ, ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾನೆ, ಅಥವಾ ಅವನು ಈ ಥರ ವೇಷ ಹಾಕ್ಕೊಂಡಿರ್ತಾನೆ, ಅವ್ರು ಈ ಥರನೇ ಊಟ ಮಾಡ್ತಾನೆ, ಈ ಥರನೇ ನಡ್ಕೊಂಡು ಹೋಗ್ತಾನೆ, ಈ ಥರನೇ ಇರ್ತಾನೆ ಅಂತ ನಿಮ್ಮದೇ ಒಂದು ಕಲ್ಪನೆ ಬರುತ್ತೆ. ಯಾಕೆ ಒಳ್ಳೆಯವರೆಲ್ಲ ಹೇಗಿರ್ತಾರೆ, ಅದರಲ್ಲೂ ಕೂಡ ಜ್ಞಾನಿಗಳು ಹೇಗಿರ್ತಾರೆ, ನಿಮ್ಮದೇ ಕಲ್ಪನೆ. ಆಮೇಲೆ ಅವರೆಲ್ಲ ಹೇಗಿರ್ತಾರೆ ಅಂತ ನೀವೇ ಒಂದು ಕಲ್ಪನೆ ಮಾಡ್ಕೊಳ್ತೀರ. ಹಾಗೆ ಅರ್ಜುನನ ಮನಸ್ಸಿನಲ್ಲೂ ಒಂದು ಕಲ್ಪನೆ ಬಂದಿದೆ. ಹೌದು, ಹೀಗೆ ಹೇಳ್ದ ಕೃಷ್ಣ, ಮನಸ್ಸು ಒಂದು ಕಡೆ ನಿಲ್ಲಿಸಿದ್ರೆ ಪಾಪ ಸೋಂಕಲ್ಲ, ಬುದ್ಧಿಯನ್ನು ಹೀಗಿಟ್ಕೋ, ಸಮತ್ವದಲ್ಲಿಟ್ಕೋ ಎಲ್ಲ ಹೇಳ್ದ. ಹೀಗಿರೋರು ಹೇಗಿರ್ತಾರೆ ಅಂತ ಹೇಳಲಿಲ್ವಲ್ಲ, ಹೇಗಿರ್ತಾರೆ ಅಂತ ಕೃಷ್ಣನ ಕೇಳ್ತಾ ಇದ್ದಾನೆ. ಹೇಗಿರ್ತಾನೆ ಅಂದರೆ ಹೇಗೆ ಮಾತಾಡ್ತಾನೆ, ಏನು ಮಾತಾಡ್ತಾನೆ, ಯಾವ ವಿಷಯ ಮಾತಾಡ್ತಾನೆ, ಅವನು ಏನನ್ನು ಬಯಸ್ತಾನೆ. ಮನುಷ್ಯನು ಯಾವಾಗ ತನ್ನ ಮನಸ್ಸಿನ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸ್ಬಿಡ್ತಾನೋ ಅವನು ಆ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ. ಅಂದರೆ ಸಂಪೂರ್ಣವಾಗಿ ಆಸೆಗಳನ್ನು ತ್ಯಜಿಸ್ಬಿಟ್ಟಿದಾಗ ಅವನು ಹೇಗಿರಬೇಕು, ಅವನು ಯಾವ ರೀತಿ ವೇಷ ಹಾಕ್ಕೋಬೇಕು, ಸಂಪೂರ್ಣ ಆಸೆನೇ ಅವನಿಗಿಲ್ಲ ಅಂದಮೇಲೆ ಅವನು ಒಡವೆ ಹಾಕ್ಕೋಬಾರ್ದು, ಅವನು ಇಂಥ ಬಟ್ಟೆ ಹಾಕ್ಕೋಬಾರ್ದು, ಅವನು ಇಂಥ ಕಡೆ ಹೋಗಬಾರ್ದು, ಇಂಥ ಜನದ ಹತ್ರ ಮಾತಾಡಬಾರ್ದು, ಇಂಥದ್ದು ತಿನ್ನಬಾರ್ದು. ಇದೆಲ್ಲನೂ ಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸನ್ಯಾಸಿ ಅಂದರೆ ಹೀಗಿರಬೇಕು, ಗುರು ಅಂದರೆ ಹೀಗಿರಬೇಕು, ನಿಮ್ಮದೇ ಆದ ಒಂದು ಕಲ್ಪನೆಗಳು ಬರುತ್ತಲ್ಲ. ಹಾಗೆ ಹೇಳ್ತಾನೆ, ಮನುಷ್ಯ ಯಾವಾಗ ತನ್ನ ಮನಸ್ಸಿನ ಆಸೆಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸ್ಬಿಡ್ತಾನೆ ಆವಾಗ ಅವನು ಸಮಾಧಿ ಸ್ಥಿತಿಯನ್ನು ಹೊಂದ್ತಾನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆವಾಗ ಅವನು ಅರ್ಜುನನ ಕಲ್ಪನೆ ಇದಾಗತ್ತೆ. ಜ್ಞಾನೋದಯದ ಚಿಹ್ನೆಗಳು ಯಾವ್ಯಾವುದು ಅಂತ ನಿಮ್ಮ ಮನಸ್ಸಿಗೆ ಬಂದಾಗ ಈ ಕಲ್ಪನೆಗಳೆಲ್ಲ ಬರುತ್ತೆ ಸಹಜವಾಗಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಜ್ಞಾನೋದಯ ಅಂತೆಲ್ಲೋ ಓದಿರ್ತೀರ. ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಬೇಕು, ಇಷ್ಟು ಗಾಯತ್ರಿ ಜಪ ಮಾಡಿದ್ರೆ ಜ್ಞಾನೋದಯ ಅಂತ ನೀವು ಯಾರೋ ಹೇಳಿರ್ತಾರೆ. ಅದು ಜ್ಞಾನಿಯ ಲಕ್ಷಣ ಅಂತ. ಜ್ಞಾನಿಯ ಲಕ್ಷಣ ಬರೀ ಹಸಿ ತರಕಾರಿ ತಿನ್ನೋದು ಅಥವಾ ಬರೀ ಹಾಲು ಹಣ್ಣು ತಿನ್ನೋದು, ಅಕಸ್ಮಾತ್ ಕುಡಿಯೋದು ಮಾಡೋದು ಮಾಂಸ ಇವೆ ತಿಂದರೆ ಅವನು ಜ್ಞಾನಿ ಅಲ್ಲ. ಅಥವಾ ಅವನು ಗಂಡನ್ನ ಹೆಂಡ್ತಿನ ಎಲ್ಲರನ್ನೂ ಬಿಟ್ಟು ಮನೆ ಬಿಟ್ಟು ಹೋಗಿರ್ತಾರೆ, ಅಥವಾ ಮಕ್ಕಳ ಜೊತೆ ಸಂಬಂಧ ಇಟ್ಕೊಂಡಿರೋದಿಲ್ಲ, ಎಲ್ಲರನ್ನೂ ಬಿಟ್ಟು ಏಕಾಂತವಾಗಿ ಎಲ್ಲೋ ಒಂದು ಕಡೆ ಕಾಡಲ್ಲಿ ಇರ್ತಾರೆ. ಈ ಥರ ಎಲ್ಲನೂ ಕೂಡ ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ, ಇದು ಹೋಗಲ್ಲ, ಇದೆಲ್ಲ ಅವನಿಗೆ ಬೇಡ 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 ಬೇಡ, ಇದೆಲ್ಲ ಬೇಕು ಇದೆಲ್ಲ ಮಾತ್ರ ಮಾಡ್ತಾನೆ. ಈ ರೀತಿ ನಾವು ಜ್ಞಾನಿಯ ಲಕ್ಷಣಗಳನ್ನು, ಚಿಹ್ನೆಗಳನ್ನು ನೋಡ್ತೀವಿ. ಇದು ಚಿಹ್ನೆ ಹೌದಾ ಇಲ್ವಾ ಅಂತ ಇದು ಬಹಳ ದೊಡ್ಡ ಪ್ರಶ್ನೆ. ಜ್ಞಾನಿಯನ್ನು ಹೊರಗಡೆಯಿಂದ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಜಿಸ್ಟ್ ಆಫ್ ಭಗವದ್ಗೀತಾ ಈ ಚಾಪ್ಟರ್ನಲ್ಲಿ. ಜ್ಞಾನಿಯನ್ನು ಯಾರನ್ನು ಇವರು ಜ್ಞಾನಿ ಅಜ್ಞಾನಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಹೀಗಿದ್ದ ಮೇಲೆ ನೀವು ಬೇರೆಯವ್ರನ್ನ ಜಡ್ಜ್ ಮಾಡೋದು ನಿಲ್ಲಿಸ್ಬಿಡ್ಬೇಕು. ಇದೇ ಇದರ ಪಾಠ. ಬೇರೆಯವ್ರನ್ನ ನೋಡಿ ಇವ್ರು ಜ್ಞಾನಿನ ಇವ್ರು ಅಜ್ಞಾನಿನ ಅಂತ ಹೇಳೋಕ್ಕಾಗಲ್ಲ ಅಂದಮೇಲೆ ಜಡ್ಜ್ಮೆಂಟ್ ಇಲ್ಲವೇ ಇಲ್ಲ. ಯು ಆರ್ ನಾಟ್ ದಿ ಜಡ್ಜ್. ಆವಾಗ ನಾವು ಕ್ರಿಟಿಸೈಸ್ ಮಾಡೋದಿಲ್ಲ, ಕಂಪೇರ್ ಮಾಡೋದಿಲ್ಲ. ಬೇರೆಯವ್ರನ್ನ ನೋಡಿದಾಗ ಅವ್ರು ಹೀಗೆ ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ಸರಿ, ಇವ್ರು ತಪ್ಪು ಎಲ್ಲ ನಿಂತು ಹೋಗುತ್ತಲ್ಲ. ಒಂದೇ ಒಂದು ಬ್ರಹ್ಮ ಬಂದ್ರೂ ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ, ನೀನೇ ಬದಲಾಯಿಸ್ಕೋಬೋದು ಅಂತ. ಹಾಗೆ ನಿನ್ನನ್ನು ಮಾತ್ರ ನೀನು ನೋಡಿಕೊಂಡು ನಾನು ಜ್ಞಾನಿನ ಅಜ್ಞಾನಿನ ಇಷ್ಟೇ ಹೇಳೋಕ್ಕಾಗೋದು. ಇಟ್ಸ್ ಎ ವೆರಿ ವೆರಿ ಪರ್ಸನಲ್, ವೆರಿ ಇಂಡಿವಿಜುವಲ್ ಒಪಿನಿಯನ್ ಕೊಡಬೇಕಾದ್ರೆ ಯಾರ ಬಗ್ಗೆನೂ ನಾನು ಕೊಡೋಕ್ಕಾಗಲ್ಲ. ನನ್ನ ಬಗ್ಗೆ ನಾನು ಹೇಳ್ಬೋದು ನಾನು ಅಜ್ಞಾನಿ ಅಥವಾ ನಾನು ಜ್ಞಾನಿ. ಅದು ಅವ್ರವ್ರಿಗೆ ತಿಳಿಯೋದ್ರಿಂದ ಇದನ್ನು ಆತ್ಮಜ್ಞಾನ ಅಂತ ಕರೆಯೋದು. ವೈ ಇಟ್ ಈಸ್ ಆತ್ಮಜ್ಞಾನ, ವೈ ದಿಸ್ ಈಸ್ ಸೆಲ್ಫ್ ನಾಲೆಡ್ಜ್, ಇಟ್ಸ್ ವೆರಿ ಪರ್ಸನಲ್. ಅದಕ್ಕೆ ಜ್ಞಾನಿಯವರು ಜ್ಞಾನಿ ಅಲ್ಲ, ಚಿಹ್ನೆಗಳೇ ಇಲ್ಲ. ಚಿಹ್ನೆಗಳು ನೋಡಿ ಹೇಳೋಕ್ಕಾಗಲ್ಲ. ಅಕಸ್ಮಾತ್ 4:15 ಬ್ರಹ್ಮಮುಹೂರ್ತಕ್ಕೆ ಹೇಳ್ದೇ ಇದ್ದರೆ ಅವನಿಗೆ ಗೊತ್ತಿದೆ ನಾನಿವತ್ತು ಬ್ರಹ್ಮಮುಹೂರ್ತದಲ್ಲಿ ಎದ್ದಿಲ್ಲ ಅಂತ. ನಾನು ಬೆಳಗ್ಗೆ 4:15 ಬ್ರಹ್ಮಮುಹೂರ್ತದಲ್ಲಿ ಎದ್ದಿಲ್ಲ ಅಂದರೆ ಅವನಿಗೆ ಅರಿವಿದೆ ನಾನು ಎದ್ದಿಲ್ಲ ಅಂತ. ನಾನು ಕುಡಿತಾ ಇಲ್ಲ ಅನ್ನೋ ಅರಿವು ಅವನಿಗಿದೆ.
ನಾನು ತಿಂತಾ ಇಲ್ಲ ಮಾಂಸ ಅನ್ನೋ ಅರಿವಿದೆ, ಅಥವಾ ತಿಂತಾ ಇದ್ದರೆ ತಿಂತಾ ಇದ್ದೀನಿ ಅನ್ನೋ ಅರಿವಿದೆ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಅರಿವಿದೆ, ನಾ ಹೆಂಡತಿ ಜೊತೆ ಇಲ್ಲ ಅನ್ನೋದು ಗೊತ್ತಿದೆ, ಅಥವಾ ನಾ ಗಂಡನ ಜೊತೆ ಇಲ್ಲ ಅಂತ ಗೊತ್ತಿದೆ, ಎಲ್ಲವೂ ಗೊತ್ತಿದೆ, ಅವನಿಗೆ ಗೊತ್ತಿದೆ. ಆ ಅರಿವು ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು. ಸುಳ್ಳು ಹೇಳ್ತಾ ಇದ್ದರೆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದು ಸತ್ಯ. ಯಾವುದು ಸತ್ಯ ಇಲ್ಲಿ? ನನಗೆ ಗೊತ್ತಾಗೋದು ಸತ್ಯ, ನನಗೆ ಅರಿವಿಗೆ ಬರೋದು ಸತ್ಯ. ಅದರಿಂದ ಯಾರನ್ನೂ ಕೂಡ ಇವರು ಸತ್ಯವಂತರು, ಇವರು ಅಸತ್ಯವಂತರು, ಇವರು ಜ್ಞಾನಿಗಳು, ಅಜ್ಞಾನಿಗಳು ಅಂತ ಹೊರಗಿಂದ ನಾವು ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಂದ್ರಿಯಗಳ ಮೂಲಕ ನೀವು ಏನೇ ಗ್ರಹಿಸಿದರೂ ಅದು ಕಂಪ್ಯಾರಿಸನ್ನಲ್ಲೇ ಗ್ರಹಿಸೋದು. ಇಂದ್ರಿಯಗಳಿಗೆ ಅಷ್ಟೇ ಲಿಮಿಟ್ ಇರೋದು, ಹೊಂದಿಸ್ಕೊಂಡೇ ನೋಡೋದು. ರಿಲೇಟಿವ್, ಎವ್ರಿಥಿಂಗ್ ಇಸ್ ರಿಲೇಟಿವ್. ಇವನು ಕಪ್ಗೆ ಹಾಕಿದ್ದಾನೆ ಅಂದರೆ ಅವನು ಬೆಳ್ಳಗಿರೋದ್ರಿಂದ, ಇವನು ಯಾಕೆ ಕುಳ್ಳಗಿದ್ದಾನೆ ಅಂದರೆ ಅವನು ಎತ್ತರಕ್ಕಿರೋದ್ರಿಂದ, ಇದು ಯಾಕೆ ಹೀಗಿದೆ ಅಂದರೆ ಅದು ಹಾಗಿರೋದ್ರಿಂದ. ಈ ರೀತಿ ಹೊಂದಾಣಿಕೆಯಿಂದ ಅಂದರೆ ಹೋಲಿಸ್ಕೊಂಡು ನೋಡುವುದೇ ಇಂದ್ರಿಯಗಳ ಧರ್ಮ. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವರೇ ಸರಿ, ಇವರೇ ತಪ್ಪು, ಇದೆಲ್ಲ ಅದಕ್ಕೆ ನಿಮಗೆ ಗೊತ್ತಾಗಬೇಕು. ನಾನು ಬರೀ ಇಂದ್ರಿಯಗಳಿಂದ ನೋಡ್ತಾ ಇರೋದ್ರಿಂದ ಈ ರೀತಿ ಕಂಪೇರ್ ಮಾಡ್ತಾ ಇದ್ದೀನಿ ಅಂತ. ಇಮ್ಮಿಡಿಯೇಟಾಗಿ ಯು ಟೋಟಲಿ ಟ್ರಾನ್ಸೆಂಡ್ ಯುವರ್ ಸೆನ್ಸಸ್ ಆ್ಯಂಡ್ ಗೋ ಬಿಯಾಂಡ್. ಮನಸ್ಸಿಂದ ಬರ್ತಾ ಇದ್ರೂ ಕೂಡ ಅದಕ್ಕೊಂದು ಲಿಮಿಟ್ ಇದೆ. ಪುನಃ ನಿಮಗೆ ಗೊತ್ತಾಗುತ್ತೆ, ಓ ಇದು ಸರಿ ಇಲ್ಲ, ಇದು ಸರ್ಟಿಫೈ ಮಾಡ್ತಾ ಇರೋದು ನಾನು, ಇದು ಮನಸ್ಸಿಂದ ನೋಡ್ತಾ ಇದ್ದೆ, ಇದು ಬರೀ ನನ್ನ ಅಭಿಪ್ರಾಯ ಅಷ್ಟೇ, ಇನ್ನು ನಾನು ಆಳಾಗಿ ಹೋಗಬೇಕಂತ. ಹೀಗೆ ಆತ್ಮ ಸಂಶೋಧನೆ ಒಂದೊಂದು ಸತಿನೂ ಒಂದೊಂದು ಸ್ಟೆಪ್ನಲ್ಲೂ ಆಗ್ತಾ ಇರುತ್ತೆ. ಟು ನೋ ದಟ್ ಐ ಡೂ ನಾಟ್ ನೋ ಇಸ್ ಟ್ರೂ ನಾಲೆಡ್ಜ್ ಅಂತಾರೆ. ಟು ನೋ ದಟ್ ಐ ಡೂ ನಾಟ್ ನೋ, ನನಗೆ ಗೊತ್ತಿಲ್ಲ ಅಂತ ಗೊತ್ತಾಗೋದೇ ಜ್ಞಾನೋದಯ. ಆದರೆ ಅಹಂಕಾರ ಯಾವತ್ತೂ ನನಗೆ ಗೊತ್ತಿಲ್ಲ ಅಂತ ಹೇಳೋದೇ ಇಲ್ಲ. ನೋಡಿ, ಅಹಂಕಾರದ ಗುಣ ಇದು, ಯಾವತ್ತೂ ಗೊತ್ತಿಲ್ಲ ಅಂತ ಹೇಳಲ್ಲ. ಅದರಿಂದ ನಾವು ದೇವ್ರಿಗೆ ಗೊತ್ತಾ ಅಂದರೆ ಗೊತ್ತಿಲ್ಲ ಅಂತ ಹೇಳಲ್ಲ, ನಾನು ನಂಬ್ತೀನಿ ಅಂತ ಹೇಳ್ತೀವಿ. ನಂಬಿಕೆಗೂ ಗೊತ್ತಾಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಹಂಕಾರದಿಂದಲೇ ನಾವು ಎಲ್ಲವನ್ನೂ ನಂಬೋದು. ಎಲ್ಲ ನಮ್ಮ ನಂಬಿಕೆಗಳು ಅಹಂಕಾರದ್ದೇನೆ. ಆ ನಂಬಿಕೆ ಬಂದ ತಕ್ಷಣ ನಾವು ನಮ್ಮನ್ನು ತಿಳ್ಕೊಳ್ಳೋದು ಅಂದರೆ ದೇವ್ರ ನಂಬಿಕೆ ಬಂದ ತಕ್ಷಣ ದೇವ್ರನ್ನ ತಿಳ್ಕೊಳಕ್ಕೆ ಹೋಗಲ್ಲ. ನಾನು ನಂಬಿದ್ದೀನಿ ರೀ ಅಷ್ಟೇ. ತಿಳ್ಕೊಳ್ಳೋಕ್ಕೆ ಬೇಡ, ನಾನು ನಂಬಿದ್ದೀನಿ ಅಷ್ಟೇ. ನಾನು ನಂಬಿಕೆ ಸುಳ್ಳೋ ಸರಿನೋ ತಪ್ಪೋ, ನನ್ನ ನಂಬಿಕೆ ಕನ್ಕ್ಲೂಡ್ ಮಾಡ್ಕೊಳ್ಳೋಕೆ ಎಲ್ಲರ ಹತ್ರ ಹೋಗಿ ಬರೋದು, ಆ ಗುರುಗಳ ಹತ್ರ ಹೋಗೋದು, ಈ ಗುರುಗಳ ಹತ್ರ ಹೋಗೋದು. ನನ್ನ ನಂಬಿಕೆ ಸರಿನೋ ತಪ್ಪೋ, ನಾನು ಅಂದ್ಕೊಂಡಿದ್ದೀನಲ್ಲ ಅದು ಸರಿನೋ ತಪ್ಪೋ ಅಂತ. ಕೆಲವ್ರು ಹೇಳ್ತಾರೆ ನೀನು ಅಂದ್ಕೊಂಡಿರೋದು ಸರಿ ಅಂತ, ಆವಾಗ ಒಂದು ಸ್ವಲ್ಪ ನಮ್ಮ ಅಹಂಕಾರಕ್ಕೆ ಖುಷಿ. ಇನ್ಯಾರೋ ಹೇಳ್ತಾರೆ ನೀನು ಅಂದ್ಕೊಂಡಿದ್ದು ಸರಿ ಇಲ್ಲ ಅಂತ, ನಾವು ಅವ್ರನ್ನೇ ಸರಿ ಇಲ್ಲ ಅಂತ ಮಾಡಿಬಿಡ್ತೀವಿ. ಇದು ಅಹಂಕಾರದ ಸ್ವಭಾವಗಳು. ಅದರಿಂದ ಯಾವಾಗ ನಮಗೆ ಗೊತ್ತಾಗುತ್ತೋ, ನನಗೆ ಗೊತ್ತಿಲ್ಲ ಅನ್ನೋದನ್ನು ನಾವು ಯಾವಾಗ ಒಪ್ಕೊಳ್ತೀವೋ, ಟ್ರೂ ಅವೇರ್ನೆಸ್ ಅಂತ ಹೇಳ್ತಾರೆ. ಈ ಟ್ರೂ ಅವೇರ್ನೆಸ್ ಅನ್ನೋದು ಸಂಸ್ಕೃತದಲ್ಲಿ ಸಂವಿತ್ ಸ್ಥಿತಿ ಅಂತ, ಸಂವಿತ್ ಸ್ಟೇಟ್ ಅಂತ. ಇನ್ ದ ಟ್ರೂ ಅವೇರ್ನೆಸ್ ಇಲ್ಲಿ ಹೇಗೆ ಅದಂದರೆ, ಇಲ್ಲಿ ಯಾವ ಚಾಯ್ಸೂ ಇಲ್ಲ, ಚಾಯ್ಸ್ಲೆಸ್ ಲವ್. ಆ ಪ್ರೇಮ ಅನ್ನೋದು ಅದಕ್ಕೆ ಯಾವುದಕ್ಕೂ ಆಯ್ಕೆಯೇ ಇಲ್ಲ. ಪ್ರೇಮ ಅನ್ನೋದು ಆಕ್ಸೆಪ್ಟೆನ್ಸ್, ಒಂಥರ ಎಲ್ಲವನ್ನೂ ನಾನು ಐ ಲವ್ ದಿಸ್ ಅಂತೀವಿ, ಯಾಕೆ ಅಂದರೆ ಅದನ್ನು ನಾನು ಆಕ್ಸೆಪ್ಟ್ ಮಾಡಿದೆ ಅಂತ. ಹಾಗೆ ಆ ಚಾಯ್ಸ್ಲೆಸ್ ಲವ್ ಇಸ್ ದಿ ಟಚ್ ಸ್ಟೋನ್ ಆಫ್ ಅವೇರ್ನೆಸ್ ಅಂತ ಹೇಳ್ತಾರೆ. ಆ ಒಳಗಡೆಯಿಂದ ಆಯ್ಕೆ ಇಲ್ಲದೆ ಒಳಗಡೆಯಿಂದ ಬರುವಂತಹ ಒಂದು ಭಾವವೇ ಪ್ರೇಮ. ಆ ಪ್ರೇಮದಲ್ಲಿ ಎಷ್ಟು ಎಚ್ಚರ ಇರುತ್ತೆ ಅಂದರೆ, ಆ ಸಬ್ಮಿತ್ ಸ್ಥಿತಿನಲ್ಲಿ ನಮಗೆ ನಾವೇನು ಅಂತ ಗೊತ್ತಿರುತ್ತೆ, ನಂಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರುತ್ತೆ. ಈ ಹೋಮ್ವರ್ಕು, ಇವತ್ತಿನ ದಿನದ ಹೋಮ್ವರ್ಕ್ನಲ್ಲಿ ಹ್ಯಾವ್ ಎ ಬೆಟರ್ ಲುಕ್ ಅಟ್ ಯುವರ್ ಸೆಲ್ಫ್. ನೆನ್ನೆಯಿಂದ ನೀವು ಗಮನಿಸ್ತಾ ಇದ್ದೀರಾ, 3-4 ದಿನ ಆಯಿತು ಪ್ರಾರಂಭ ಆಗಿ, ನೀವು ಗಮನಿಸ್ತಾ ಇದ್ದೀರಾ ನಿಮ್ಮನ್ನು. ಆದರೂ ಇವತ್ತಿಂದ ಇನ್ನೂ ಬೂದ್ಗಾಜಿಟ್ಕೊಂಡು ನೋಡಿ ಅಂತಾರಲ್ಲ ಹಾಗೆ, ಇನ್ನು ಹ್ಯಾವ್ ಎ ಬೆಟರ್ ಲುಕ್ ಅಟ್ ಯುವರ್ ಸೆಲ್ಫ್. ಒಂದು ಪರದೆ ನೋಡಿ, ಅದಕ್ಕೆ ಕಾನ್ಸ್ಟೆಂಟಾಗಿ ಇರುತ್ತೆ ಒಂದು ಪರದೆ. ಹಾಗೆ ನಮ್ಮ ಒಳಗಡೆ ಆತ್ಮ ಅನ್ನೋದು ಯಾವಾಗಲೂ ಅಲ್ಲಾಡಲ್ಲ. ಒಂದು ಬೆಳಕು ಸ್ಟಡಿ ಇರುತ್ತೆ. ಯಾವುದು ಫಿಲ್ಮ್ ಒಂದು ಮೂವ್ ಆಗ್ತಾ ಇರುತ್ತೆ, ಆ ಪರದೆ ಮೇಲೆ ಚಿತ್ರಗಳು ಬೀಳ್ತಾ ಇರುತ್ತೆ. ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಈ ಪರದೆ ಮೇಲೆ ಬರ್ತಾ ಇರೋ ಚಿತ್ರಗಳ ಥರ ಬೀಳ್ತಾ ಇದೆ. ನೀವು ದರ್ಶನ ಮಾಡಬೇಕಾಗಿರೋದು ಇವಾಗ ಜೀವಂತವಾದ ಈ ಕ್ಷಣದಲ್ಲಿ, ಅಂದರೆ ಪ್ರಾರಬ್ಧದಲ್ಲಿ. ಬಿಗಿನ್ ವಿತ್ ದಿ ಅಡ್ಮಿಷನ್ ದಟ್ ಐ ಡೂ ನಾಟ್ ನೋ. ಈ ಕ್ಷಣದಲ್ಲಿ ನಿನಗೆ ಒಂದು ಒಪ್ಕೋ, ನನಗೆ ಗೊತ್ತಿಲ್ಲ. ಆಗ ಅದಕ್ಕೇನು ಮಾಡಬೇಕಾಗಿಲ್ಲ, ಸರ್ಕಸ್ ಮಾಡಬೇಕಾಗಿಲ್ಲ, ಅದಕ್ಕೆ ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ. ಆ ಆತ್ಮ ಅನ್ನೋದು ಇದೆಯಲ್ಲ, ದಟ್ ಈಸ್ ಯುವರ್ ಬೀಯಿಂಗ್ ಹೆಲ್ಪ್ಸ್ ಅಂತ. ಆ ಟೈಮ್ನಲ್ಲಿ ನಿನ್ನ ಆತ್ಮ ನಿನಗೆ ಸಹಾಯ ಮಾಡುತ್ತೆ. ನನಗೇನು ಗೊತ್ತಿಲ್ಲ ಅಂದಾಗ ಒಳಗಡೆಯಿಂದ ಗೊತ್ತಾಗುತ್ತೆ. ನೀವು ಯಾವಾಗ, ಅದಕ್ಕೆ ಹೇಳ್ತಾರೆ ಜೀವನ ಅನ್ನೋದು ಟ್ರೂ ಲರ್ನಿಂಗ್ ಅಂತ. ಆ ಟ್ರೂ ಲರ್ನಿಂಗ್ ಏನು? ಡಿಲರ್ನ್ ಅಂತ. ನಿಂಗೆ ಗೊತ್ತಿರೋದನ್ನು ಬಿಡು. ಜೀವನನೇ ನಿಜವಾದ ಕಲಿಯುವಂಥ ಪಾಠ, ಕಲಿಯುವಂಥ ಜಾಗ. ಜೀವನನೇ ಕಲಿಕೆ. ಆ ಕಲಿಯುವಾಗ ನಂಗೆ ಗೊತ್ತಿಲ್ಲ ಅಂತ ನಿಜವಾಗ್ಲೂ ಬಾಯಿನಲ್ಲಿ ಹೇಳೋದಲ್ಲ, ಅದು ಆ ಸ್ಥಿತಿನಲ್ಲಿ ಖಾಲಿ ಮಾಡ್ಕೊಳ್ತಾ ಇದ್ರೆ ತುಂಬಿಕೊಳ್ತಾ ಇರ್ಬೋದು. ಯಾಕೆಂದರೆ ತಿಳ್ಕೊಳ್ಳೋದಕ್ಕೆ ಬೌಂಡ್ರಿನೇ ಇಲ್ಲ, ಅನ್ಲಿಮಿಟೆಡ್ ಅದು.
ನಿನ್ನ ಆತ್ಮ ಸಹಾಯ ಮಾಡುತ್ತೆ ವೆನ್ ಯು ಅಡ್ಮಿಟ್ ದಟ್ ಐ ಡು ನಾಟ್ ನೋ. ಅದಕ್ಕೆ ಟು ನೋ ಯುವರ್ ಇಗ್ನರೆನ್ಸ್, ನಾನು ಅಜ್ಞಾನಿ ಅಂತ ತಿಳಿಯೋದಿದೆಯಲ್ಲ, ದಟ್ ಇಸ್ ಡಾನ್ ಫಾರ್ ನಾಲೆಡ್ಜ್ ಅಂತ. ಜ್ಞಾನಕ್ಕೆ ಅದು ಒಂದು ಅಂಕುರ. ಯಾವಾಗ ನನಗೆ ಗೊತ್ತಿಲ್ಲ ಅನ್ನತ್ತೋ ಆವಾಗ ಗೊತ್ತಾಗತ್ತೆ ಅಂತ. ಎನ್ ಇಗ್ನೋರೆಂಟ್ ಪರ್ಸನ್ ಈಸ್ ಇಗ್ನೋರೆಂಟ್ ಆಫ್ ಹಿಸ್ ಇಗ್ನೋರೆನ್ಸ್ ಅಂತ. ಅಂದರೆ ಅಜ್ಞಾನಿಗೆ ತಾನು ಅಜ್ಞಾನಿ ಅನ್ನೋ ಅಜ್ಞಾನ, ಅಜ್ಞಾನಿಗೆ ತಾನು ಅಜ್ಞಾನಿ ಅನ್ನೋ ಅಜ್ಞಾನ ಇದೆ, ಅದರಿಂದ ಹೊರಗೆ ಬರಬೇಕು ಅವನು. ಈ ಒಂದು ಆತ್ಮಧ್ಯಾನ ಏನಿದೆ, ಆತ್ಮಾನುಭವ ಏನಿದೆ, ಅದರಲ್ಲಿ ಒಂದು ಸಂತೋಷ ಆಗುತ್ತೆ. ಆ ಸಂತೋಷ ಯಾರಿಗೆ ಗೊತ್ತೋ, ಆ ಸಂತೋಷವನ್ನು ಬಲ್ಲವನು ಯಾರೋ ಅವನು ಆಗ ಆ ಕ್ಷಣದಲ್ಲಿ ಸ್ಥಿತಪ್ರಜ್ಞ ಅಂತ ಅದು ಅವನಿಗೆ ಸಲ್ಲತ್ತೆ. ಅವನು ಸುಖಕ್ಕೆ ಆಸೆ ಇಲ್ಲ, ಅವನಿಗೆ ದುಃಖ ಅವನನ್ನು ಕೆರಳಿಸೋದಿಲ್ಲ. ಅಂದರೆ ಸುಖದ ಹಿಂದೆ ಬೀಳೋದಿಲ್ಲ, ದುಃಖ ಬಂದಾಗ ಬೇಡ ಅನ್ನೋದಿಲ್ಲ. ಮೊನ್ನೆನೋ ಹೇಳಿದೆ, ನಿಮ್ಮ ನಾಲಿಗೆ ಸಿದ್ಧವಾಗಿರಬೇಕು ಕಹಿ ಸಿಹಿ ಎರಡಕ್ಕೂ ಅಂತ. ಆದರೆ ನಾಲಿಗೆಯ ಸ್ವಭಾವ ಅಲ್ಲ ಅದು, ನಿಮ್ಮ ಒಳಗಡೆ ಆ ಬುದ್ಧಿ, ನಾಲಿಗೆಯನ್ನು ಆಳು ಬುದ್ಧಿನಲ್ಲಿ ವಿವೇಕ ಇದ್ದರೆ ಎರಡೂ ಸಮತ್ವದಲ್ಲಿ ಇರುತ್ತೆ. ಅದು ಸ್ಥಿತಪ್ರಜ್ಞನ ಲಕ್ಷಣ. ಇವತ್ತಿನ ಹೋಮ್ವರ್ಕ್ ಏನಂದರೆ, ನಾಳೆವರೆಗೂ ಗಮನಿಸಿ, ಎಲ್ಲ ಸಂದರ್ಭಗಳು ಕೂಡ ನಿಮಗೆ ಬೇಕಾದಂಗೆ ಇತ್ತೋ, ನಿಮಗೆ ಬೇಕಾದ್ದೆಲ್ಲ ನಡೀತಾ ಇತ್ತೋ, ಅದನ್ನೆಲ್ಲ ಒಪ್ಕೊಂಡು ಖುಷಿಯಾಗಿದ್ರೋ, ಅಥವಾ ಏನೇನು ನಡೀತೋ ಅದೆಲ್ಲ ನಿಮಗೆ ಬೇಕಾಯಿತೋ, ಏನೇನು ನಡೀತಾ ಇದೆಯೋ ಅದೆಲ್ಲ ಅದನ್ನು ಬೇಕು ಮಾಡ್ಕೊಳ್ಳೋದು ಅಂದರೆ, ಇವಾಗ ಏನಿದೆ ಏನು ಮಾಡೋಕ್ಕಾಗತ್ತೆ, ಹೀಗಾಗೋಯ್ತು ಒಪ್ಕೊಳ್ಳೋಣ ಅಂತ ಅನಾಸಕ್ತಿ ಅಲ್ಲ. ಹೌದು, ಆಗಬೇಕಾಗಿತ್ತು, ಹೀಗಾಗೋದೇ ಸರಿ, ಹೀಗಾಗಿದ್ದಾಗ ಹೀಗಾಗಿರೋಕ್ಕೆ ಸಾಧ್ಯ ಅಂದರೆ ವಸ್ತುಸ್ಥಿತಿಯ ಅನಿವಾರ್ಯತೆಯನ್ನು ಒಪ್ಕೊಳ್ಳೋದು. ಎಷ್ಟೋ ನಮ್ಮ ಜೀವನದಲ್ಲಿ ನಾವು ಒಪ್ಕೊಳ್ಳೋಕ್ಕಾಗದೇ ಇರೋ ಸಂದರ್ಭಗಳೇ ಜಾಸ್ತಿ. ಪ್ರತಿಯೊಂದು ಕೂಡ ಥೂಚಿ ಹಿಂಗಾಯಿತು ಸಣ್ಣದಕ್ಕೆಲ್ಲ ನಾವು ಇರಿಟೇಷನ್ ಮಾಡ್ಕೊಳ್ತಾನೆ ಇರ್ತೀವಿ. ಇವಾಗ ಈ ಸಂದರ್ಭ ಹೀಗಿದೆ, ಹೀಗಾಗಕ್ಕೆ ಸಾಧ್ಯ, ಅದೇನಿದೆಯೋ ಅದೇ ಸರಿ, ಅದನ್ನು ಒಪ್ಕೊಳ್ಳೋದು. ನಾಳೆ ತನಕ ನಿಮ್ಮ ಹೋಮ್ವರ್ಕಲ್ಲಿ ನಿಮ್ಗೆ ಬೇಕಾದ ಮಾತ್ರ ಒಪ್ಕೊಳ್ಳೋದಲ್ಲ, ಏನಿದೆಯೋ ಅದನ್ನೇ ಬೇಕು, ಸರಿ ಇದೇ ಬೇಕಾಗಿತ್ತು ಅಂತ ಒಪ್ಕೊಂಡು ರಾಜಿ ಮಾಡಿಕೊಂಡು ಇರೋದು. ಇದನ್ನ ಇಷ್ಟರ ಮಟ್ಟಿಗೆ ಆಗುತ್ತೆ ನೋಡೋಣ. ಆದರೂ ಒಳಗಿಂದ ಒಂದು ಶಕ್ತಿ ನಿಮ್ಮದು, ಅದೇ ಭೂತ ಅಂತ ಹೇಳ್ತೀನಿ, ಅದು ರಾಜಿ ಮಾಡ್ಕೊಳ್ಳೋಕೆ ಬಿಡಲ್ಲ. ನಾಳೆ ಭೂತೋಚ್ಚಾಟನೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.